ಏನಾದ್ರು ದೋಷ ಬರುತ್ತೋ ಆ ದೋಷ ಬಂದಾಗ ಅದನ್ನ ನಾವು ಸೈಂಟಿಫಿಕ್ ಟರ್ಮ್ಸ್ ನಲ್ಲಿ ಹೇಳಬೇಕು ಅಂತಂದ್ರೆ ಒಂದು ಭಾಗ ಮೆದುಳಿಂದು ಅಥವಾ ಪೂರ್ತಿ ಮೆದುಳು ಒಟ್ಟಿಗೆ ಒಂದೇ ತರ ಫೈರ್ ಆಗಕ್ಕೆ ಶುರು ಆದ್ರೆ, ವಿದ್ಯುತ್ ಆಕ್ಟಿವಿಟಿನಲ್ಲಿ ವ್ಯತ್ಯಯ ಕಂಡು ಒಂದೇ ತರ ಫೈರಿಂಗ್ ಆಗ್ಲಿಕ್ಕೆ ಶುರು ಆದ್ರೆ, ಅದು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ತರ ಏನಾದ್ರೂ ಆದ್ರೆ ಅದನ್ನ ನಾವು ಸೀಸರ್ ಅಂತ ಹೇಳ್ತೀವಿ, ಅದನ್ನ ನಾವು ಫಿಟ್ಸ್ ಅಂತ ಹೇಳ್ತೀವಿ. ಯಾರಲ್ಲಿ ಈ ತರ ಫಿಟ್ಸ್ ಅಥವಾ ಮೇಲೆ ಮೇಲೆ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೋ, ಮೇಲೆ ಮೇಲೆ ಆಗೋ ಕಂಡೀಷನ್ ಅನ್ನ ನಾವು ಎಪಿಲೆಪ್ಸಿ ಅಥವಾ ಅವರಿಗೆ ಮೂರ್ಛೆ ರೋಗ ಇದೆ ಅಂತ ನಾವು ಹೇಳ್ತೀವಿ. ಇವೆರಡದ್ದು ವ್ಯತ್ಯಾಸ ಗೊತ್ತಿರಬೇಕು ಜನರಿಗೆ. ಒಂದ್ಸಲಿ ಬರೋ ಫಿಟ್ಸ್ ಯಾವಾಗಲೂ ಮೂರ್ಛೆ ರೋಗನೇ ಅಂತಲ್ಲ, ಒಂದ್ಸಲಿ ಫಿಟ್ಸ್ ಬರೋದಕ್ಕೆ ಸಾಕಷ್ಟು ಕಾರಣಗಳಿದಾವೆ, ನಾವು ಮುಂದೆ ಇನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಬಟ್ ಯಾರಲ್ಲಿ ಕಾರಣ ಇಲ್ದಲೆ ಅಥವಾ ಕಾರಣ ಈಸಿಯಾಗಿ ಗೊತ್ತಾಗ್ದಲೆ ಮೇಲೆ ಮೇಲೆ ಫಿಟ್ಸ್ ಬರ್ತಾ ಹೋಗುತ್ತೋ ಅವ್ರಿಗೆ ಮೂರ್ಛೆ ರೋಗ ಇದೆ ಅಂತ ನಾವು, ಅವ್ರಿಗೆ ಎಪಿಲೆಪ್ಸಿ ಇದೆ ಅಂತಾನೆ ನಾವು ಡಯಾಗ್ನೋಸಿಸ್ ಕೊಟ್ಟು ಅದಕ್ಕೆ ಆದ ಟ್ರೀಟ್ಮೆಂಟ್, ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಈ ಮೂರ್ಛೆ ರೋಗ ಬರೋದಕ್ಕೆ ಸಾಕಷ್ಟು ಕಾರಣಗಳಿದಾವೆ, ಈ ತರ ಫಿಟ್ಸ್ ಬರೋದಕ್ಕೆ ಸಾಕಷ್ಟು ಕಾರಣಗಳಿದಾವೆ. ಕೆಲವೊಂದೊಂದು ತುಂಬಾ ಸಿಂಪಲ್ ಕಾರಣಗಳು. ಈಗ ಉದಾಹರಣೆಗೆ ಶುಗರ್, ದೇಹದ ಶುಗರ್ ಕಮ್ಮಿ ಆದ್ರೂ ಕೂಡ ಫಿಟ್ಸ್ ಬರ್ಬೋದು, ಶುಗರ್ ತುಂಬಾ ಜಾಸ್ತಿ ಆದ್ರೂ ಕೂಡ ಫಿಟ್ಸ್ ಬರ್ಬೋದು. ಮೆದುಳಿಗೆ ದೇಹದ ಎಲ್ಲ ಅಂಗಗಳ ರೀತಿ ಮೆದುಳಿಗೂ ಕೂಡ ಅದು ಜೀವಂತವಾಗಿರಬೇಕು, ನಾರ್ಮಲ್ ಆಗಿ ಅದು ತನ್ನ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ಇಷ್ಟು ಅದಕ್ಕೆ ಶುಗರ್, ಬ್ಲಡ್ ನಲ್ಲಿ ಇಷ್ಟು ಶುಗರ್ ಅದು ತಗೊಂಡ್ ಬಂದು ಮೆದುಳಿಗೆ ತಲುಪಿಸ್ಬೇಕು. ಯಾವಾಗ ಆ ಶುಗರ್ ಕಂಟೆಂಟ್ ನಮ್ಮ ಬ್ಲಡ್ನಲ್ಲಿ ತುಂಬ ಜಾಸ್ತಿ ಆಗುತ್ತೋ ಆವಾಗಲೂ ಫಿಟ್ಸ್ ಬರ್ಬೋದು, ಕಮ್ಮಿ ಆದಾಗಲೂ ಫಿಟ್ಸ್ ಬರ್ಬೋದು. ಅದೇ ರೀತಿ ಕೆಲವು ಲವಣಾಂಶಗಳು, ಈಗ ಸೋಡಿಯಂ ಅಂತ ಹೇಳ್ತೀವಿ ಅಥವಾ ಕ್ಯಾಲ್ಶಿಯಂ ಅಂತ ಏನು ಹೇಳ್ತೀವಿ, ನಮ್ಮ ರಕ್ತದಲ್ಲಿ ಲವಣಾಂಶಗಳಲ್ಲಿ ಏರುಪೇರಾದರೂ ಕೂಡ ಫಿಟ್ಸ್ ಬರ್ಬೋದು. ಇವನ್ನ ನಾವು ಪ್ರೊವೋಕಿಂಗ್ ಫ್ಯಾಕ್ಟರ್ಸ್ ಅಂತೀವಿ, ಅಂದರೆ ಪ್ರೊವೋಕ್ ಮಾಡ್ತು ಅಂತ ನಾವು ಹೇಳ್ತೀವಿ. ಇನ್ನು ಕೆಲವೊಂದೊಂದು ಫ್ಯಾಕ್ಟರ್ಸ್ ಇರ್ತವೆ. ಈಗ ಮೆದುಳಿಗೆ ಡೈರೆಕ್ಟ್ ಆಗಿ ಏನಾದರೂ ಪೆಟ್ಟು ಬಿದ್ದರೆ, ಯಾವುದೇ ರೀತಿಯಾದ ಪೆಟ್ಟು ಬಿದ್ದು, ತಲೆಗೆ ಭಾರವಾದ ಪೆಟ್ಟು ಬಿದ್ದು, ಹೌದು, ಇಲ್ಲ ಸ್ಟ್ರೋಕ್ ಆಯ್ತು, ಮೆದುಳಿಗೆ ಸ್ಟ್ರೋಕ್, ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ, ಆ ಥರ ಸ್ಟ್ರೋಕ್ ಆದ್ರೆ, ಅಥವಾ ಮೆದುಳಿನಲ್ಲಿ ಏನಾದರೂ ಟ್ಯೂಮರ್ ಇದ್ರೆ, ಬ್ರೈನ್ ಟ್ಯೂಮರ್ ಇದ್ರೆ, ಅಥವಾ ಮೆದುಳಿಗೆ ಏನಾದರೂ ಇನ್ಫೆಕ್ಷನ್ ಇದ್ರೆ, ಯಾವ್ದಾದ್ರು ವೈರಸ್ ಇನ್ಫೆಕ್ಷನ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು, ಅವುಗಳಿಂದನೂ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ. ಇದು ಹೊರತುಪಡಿಸಿ ಸುಮಾರಿದೆ. ಇನ್ನೂ ಕೆಲವು ಜೆನೆಟಿಕ್ ಆನುವಂಶಿಕ ಕಾಯಿಲೆಗಳಿದಾವೆ. ಕೆಲವೊಂದು ಫ್ಯಾಮಿಲಿನಲ್ಲೇ ಬರ್ತಿರುತ್ತೆ, ಅಂದರೆ ತಾತಂಗಿತ್ತು, ಅಪ್ಪಂಗಿತ್ತು, ಮಗನಿಗಿದೆ, ನಾಳೆ ಮಕ್ಕಳಿಗೂ ಬರುವಂಥ ಕೆಲವು ಮೂರ್ಛೆ ರೋಗ ಕಾಯಿಲೆಗಳಿದಾವೆ. ಇನ್ನು ಕೆಲವೊಂದೊಂದು ಕಡೆ ಇಡಿಯೋಪ್ಯಾಥಿಕ್ ಅಂತೀವಿ, ಅಂತಂದರೆ ಅದಕ್ಕೆ ನಮಗೆ ಇನ್ನೂ ಕಾರಣ ತಿಳಿದು ಬಂದಿಲ್ಲ, ಯಾಕೆ ಇವರಲ್ಲಿ ಫಿಟ್ಸ್ ಬರುತ್ತೆ ಅಂತ ಇನ್ನೂ ಕೆಲವು ಕಾರಣಗಳು ಏಜ್ ಲಿಮಿಟ್ ಬರುತ್ತೆ, ಇಂಥ ಏಜ್ನ ಮಕ್ಕಳಿಗೆ ಮತ್ತು ಇಂಥ ಏಜ್ನ ವಯೋವೃದ್ಧರಿಗೆ. ಈ ಫಿಟ್ಸಿಗೆ ಅಂತ ಯಾವ ಏಜ್ ಇಲ್ಲ. ಈಗ 5ನೇ ವರ್ಷ ಮಗುಗೆ ಬರಬೇಕು ಅಥವಾ 60ನೇ ವರ್ಷನಾಗಿ ಬರಬಾರ್ದು ಅನ್ನೋ ರೀತಿ ಯಾವುದೂ ಇಲ್ಲ. ಬಟ್ ಈ ಏಜ್ನಲ್ಲಿ ಈ ಕಾರಣಗಳಿಂದಾಗಿ ಫಿಟ್ಸ್ ಬರ್ಬೋದು ಅಂತ ನೀವು ಕ್ಯಾಟಗರೈಸ್ ಮಾಡ್ಬೋದು. ಈಗ ಉದಾಹರಣೆಗೆ
60ನೇ ವಯಸ್ಸಿಗೆ ಏನಾದರೂ ಫಿಟ್ಸ್ ಬರ್ತಿದೆ ಅಂತಂದರೆ ಒಬ್ಬರಿಗೆ ಸಾಧಾರಣವಾಗಿ ಅದು ಸ್ಟ್ರೋಕ್ ಆಗಿ ಅಥವಾ ಟ್ಯೂಮರ್ ಆಗಿ ಅಥವಾ ಶುಗರ್ ಏರುಪೇರು ಆಗಿ ಅಥವಾ ಸೋಡಿಯಂ ಹೆಚ್ಚು ಕಮ್ಮಿ ಆಗಿ ಆಗಿರ್ಬೋದು ಅಂತ ಹೇಳ್ಬೋದು. ಅವರಲ್ಲಿ ಆನುವಂಶಿಕವಾಗಿ ಫಿಟ್ಸ್ ಬರ್ತಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದೇ ಚಿಕ್ಕ ವಯಸ್ಸಿನೆಲ್ಲ ಆಗಿತ್ತು, ಈಗ 10 ವರ್ಷದ ಮಗುಗೆ 11 ವರ್ಷದ ಮಗುಗೆ ಏನಾದ್ರು ಆಗ್ತಿದೆ ಫಿಟ್ಸ್ ಅಂತಂದ್ರೆ ಸಾಧಾರಣವಾಗಿ ಅದು ಫ್ಯಾಮಿಲಿಯಿಂದ ಬರ್ತಿರೋಂಥ ಫಿಟ್ಸ್ ಇರುತ್ತೆ. ನಾವು ಅವರಲ್ಲಿ ಸಾಧಾರಣವಾಗಿ ನಾವು ಸ್ಟ್ರೋಕ್ ಆಗಿದೆ ಅಥವಾ ಟ್ಯೂಮರ್ ಇದೆ ಅಂತ ನಾವೇನು ಭಾವಿಸೋದಿಲ್ಲ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ. ಸೊ ಯಾವ ಏಜ್ನಲ್ಲಿ ಆಗುತ್ತೆ, ಇದೇ ಏಜ್ನಲ್ಲಿ ಆಗಬೇಕು ಫಿಟ್ಸು, ಎಪಿಲೆಪ್ಸಿ ಇವರೆಲ್ಲ ಆಗಬೇಕು ಅಂತ ಏನಿಲ್ಲ. ಬಟ್ ಬೇರೆ ಬೇರೆ ಏಜ್ನಲ್ಲಿ ಕಾರಣಗಳು ಫಿಟ್ಸ್ ಬರೋದಕ್ಕೆ ಬೇರೆ ಬೇರೆ ಆಗಿರುತ್ತೆ. ಆ ರೀತಿ ನಮ್ಗೆ ಯಾವ ಏಜ್ನಲ್ಲಿ ಶುರು ಆಗಿದೆ ಅನ್ನೋದ್ರ ಮೇಲೆ ಕಾರಣ ಏನು ಅಂತ ನಮಗೆ ಕಂಡುಹಿಡಲಿಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಇದೊಂದು ರೀತಿ ಒಂದು ಶಾಪ ಅಂತ ತಿಳಿತಾರೆ ಜನರು, ಮೂಢನಂಬಿಕೆಗೆ ಒಳಗಾಗುತ್ತಾರೆ, ದೇವರ ದಿಂಟ ಹತ್ರ ಹೋಗ್ತಾರೆ. ತುಂಬ ಅಂತೇಳಿದ್ರೆ ಫಿಟ್ಸ್ ಅಂತ ಹೇಳಿದ ತಕ್ಷಣಕ್ಕೆ ಬರೋದೇನು ಅಂತ ಹೇಳಿದ್ರೆ ಎಲ್ಲರೂ ಕೇಳಿಸೋಣ, ದಾರಿ ಮಧ್ಯದಲ್ಲಿ ಬೀಳ್ತಾರೆ ಅಂಥದ್ದೆಲ್ಲ ಬರುತ್ತಿಲ್ಲ. ಇದು ಸರಿನಾ? ಇದು ಒಂದು ಸ್ವಲ್ಪ ಟೈಮ್ ತೊಗೊಂಡಿದ್ರ ಬಗ್ಗೆ ಒಂದು ಸ್ವಲ್ಪ ವಿವರ ಕೊಡ್ತೀನಿ. ಇದು ಜನರೆಲ್ಲ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದು ಸೈಂಟಿಫಿಕ್, ಇದು ವೈಜ್ಞಾನಿಕ ಆಯಿತಾ. ಇದ್ರೊಳಗೆ ಎಲ್ಲೂ ನಾವು ಮೈಯಲ್ಲಿ ದೇವ್ರು ಬಂತು ಅಥವಾ ದೆವ್ವ ಬಂತು ಅನ್ನೋದಕ್ಕೆ ಇನ್ನೂ ಏನು ಆಧಾರ ಇಲ್ಲ ನಮ್ಮ ಹತ್ರ. ಆಮೇಲೆ ಇದು ಒಂದು ಸೋಷಿಯಲ್ ಟ್ಯಾಬು ಅಂತಂದ್ರೆ ಏನು ಅಂದರೆ, ಈ ಥರ ಫಿಟ್ಸ್ ಬರೋರನ್ನ ಜನರು ಒಂದು ಸ್ವಲ್ಪ ಬೇರೆ ರೀತಿಯಾಗಿ ಅವ್ರನ್ನ ನೋಡ್ತಾರೆ. ಅವ್ರು ನೋಡೋ ದೃಷ್ಟಿ ಬೇರೆ ಇರುತ್ತೆ, ಅವ್ರ ಜೊತೆ ವರ್ತಿಸೋ ರೀತಿ ಬೇರೆ ಆಗುತ್ತೆ. ಸೊ ಅದನ್ನೆಲ್ಲ ಅವರು ಜನ ಭಯ ಪಡ್ತಾರೆ. ಹೌದು, ಅದೇ ಆ ಭಯ ಏನಕ್ಕೆ ಅಂದರೆ ಮೈಯಲ್ಲಿ ದೇವ್ರು ಬಂದಿದೆ ಅಥವಾ ದೆವ್ವ ಬಂದಿದೆ ಅನ್ನೋ ರೀತಿಯಿಂದಾನೆ. ಬಟ್ ಆ ಥರ ಇನ್ನೂ ವೈಜ್ಞಾನಿಕವಾಗಿ ಆಬ್ವಿಯಸ್ಲಿ ಅದಕ್ಕೇನು ಆಧಾರ ಇಲ್ಲ. ಒಂದು ಎರಡನೇದು, ಆ ರೀತಿ ವರ್ತನೆ ಅವ್ರ ಜೊತೆ ಬೇರೆ ರೀತಿಯಾಗಿ ವರ್ತಿಸೋದನ್ನ ನಾವು ನಿಲ್ಲಿಸಲೇಬೇಕು. ಇದು ಸೋಷಿಯಲ್ ಟ್ಯಾಬು. ಇದೊಂಥರ ಮೆದುಳಿನ ಒಂದು ಕಾಯಿಲೆ. ಯಾವ ರೀತಿ ಬೇರೆ ಆಗಿ, ಈಗ ಹಾರ್ಟಿಗೆ ಒಂದು ರೀತಿಯಾದ ಕಾಯಿಲೆಗಳು ಬರ್ತವೆ, ಲಿವರಿಗೆ ಬೇರೆ ರೀತಿಯಾದ ಕಾಯಿಲೆಗಳೇ ಬರ್ತವೆ. ಅದೇ ರೀತಿ ಮೆದುಳಿಗೆ ಆಗೋ ಒಂದು ಕಾಯಿಲೆಯಿಂದಾಗಿ ಫಿಟ್ಸ್ ಬರ್ತಿದೆ. ಇದನ್ನ ಕಾಯಿಲೆ ಅಥವಾ ಒಂದು ನರರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಂತಾನೆ ನಾವು ಅವ್ರನ್ನ ನೋಡ್ಬೇಕು ವಿನಃ ಇವರು ಬೇರೆನೇ ವ್ಯಕ್ತಿ, ಇವರು ಒಂಥರ ಈ ಭೂಮಿ ಮೇಲೆ ಇರೋರೆಲ್ಲ ಇವರು ಅನ್ನೋ ರೀತಿ ಅವ್ರನ್ನ ನೋಡೋದು ಸರಿಯಲ್ಲ. ಅದನ್ನ ಒಂದು ಸ್ವಲ್ಪ ದೂರ ಇಟ್ಕೊಂಡ್ರೆ ಒಳ್ಳೇದು. ಮೈಲ್ ದೇವ್ರು ಬಂತು ಅಥವಾ ಏನೋ ಬಂತು ಅನ್ನೋದಕ್ಕೆ ಇನ್ನೂ ವೈಜ್ಞಾನಿಕ ಆಧಾರ ಏನಿಲ್ಲ. ಮತ್ತೆ ಇದು ಯಾವ ಸಂದರ್ಭದಲ್ಲಿ ಬರುತ್ತೆ, ಯಾವಾಗ ಬರುತ್ತೆ, ಎಷ್ಟು ಅಂದದೇನಿಲ್ಲ. ದಿಢೀರಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಆಗ್ಬೋದು ಅಂತೇಳಿದ್ರೆ ಈ ರೋಗದ ಬಗ್ಗೆ ಒಂದು ಕಡೆಯಿಂದ ಅರಿವು ಕೊಡುತ್ತೆ, ಮತ್ತೊಂದು ಕಡೆಯಿಂದ ಯಾವ ರೀತಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಹೇಳುವಂಥದ್ದು, ಮತ್ತೊಂದು ಇದು ಯಾವಾಗ ಅಟ್ಯಾಕ್ ಆಗ್ತದೆ ಅಂತ ಹೇಳುವಂಥದ್ದು ಎಲ್ಲಿಯೂ ಕೂಡ ಇಲ್ಲ. ಈಗ ಯಾರಿಗಾದ್ರೂ ಜ್ವರ ಇಲ್ಲದಾಗೆಲ್ಲ ನಂಗೆ ಜ್ವರ ಬರ್ಬೋದು, ಆ ತಲೆನೋವು ಅಂಥದ್ದು ಇರ್ಬೋದು. ಅದೇ ಫಿಟ್ಸ್ ಅಥವಾ ಮೂರ್ಛೆ ರೋಗ ಏನಿದೆ ಇದು ದಿಢೀರಾಗಿ ನಡ್ಕೊಂಡು ಹೋಗುವಾಗ ಕೂಡ ಸಂಭವಿಸುತ್ತೆ. ಯಾಕೆ ಕಾರಣ ಏನು? ಆಗ ಮೆದುಳಿನ ಇದರಿಂದ ಅಥವಾ ಯಾಕೆ ಈ ಕಾರಣ ಏನು? ಕೆಲವೊಂದೊಂದು ನಾವು ಈಗಾಗಲೇ ಹೇಳಿದಾಗೆ ಪ್ರೊವೋಕಿಂಗ್ ಫ್ಯಾಕ್ಟರ್ಸ್ ಅಂತ ಏನು ಹೇಳಿದ್ವಿ, ಅದೇ ರೀತಿ ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಎಲ್ಲರಿಗೂ ಒಂದೇ ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ ಇರಬೇಕು ಅಂತಿಲ್ಲ, ಬೇರೆ ಬೇರೆ ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ ಇರುತ್ತೆ. ಬಟ್ ಯಾವಾಗಲೂ ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ ಇದ್ದ ಮೇಲೇನೆ ಮೂರ್ಛೆ ರೋಗ ಬರುತ್ತೆ ಅಥವಾ ಫಿಟ್ಸ್ ಬರುತ್ತೆ ಅಂತನೂ ಇಲ್ಲ. ಇವೆಲ್ಲ ವಾರ್ನಿಂಗ್ ಇಲ್ದಲೇ ಬರುವಂಥ ಫಿಟ್ಸ್ಗಳಿವು, ವಾರ್ನಿಂಗ್ ಇಲ್ದಲೇ ಬರುವಂಥ ಕಾಯಿಲೆಗಳಿವೆಲ್ಲ. ನೀವು ಸಾಧಾರಣವಾಗಿ ಹಾರ್ಟ್ ಅಟ್ಯಾಕ್ ಆಗಲಿ, ಸ್ಟ್ರೋಕ್ ಆಗಲಿ, ಅವುಗಳು ಕೂಡ ವಾರ್ನಿಂಗ್ ಇಲ್ದಲೇ ಬರುವಂಥ ಕಾಯಿಲೆಗಳೇ. ಅದೇ ರೀತಿ ಫಿಟ್ಸ್ ಅದಕ್ಕಿಂತ ಜಾಸ್ತಿ ನೀವು ಆ ಕ್ಯಾಟಗರಿ ಒಳಗೆ ಹಾಕದೆ ಆದರೆ ವಾರ್ನಿಂಗ್ ಇಲ್ದಲೇ ಬರುವಂಥ ಕಾಯಿಲೆ ಇದೊಂದಾಗುತ್ತೆ. ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಟೆಸ್ಟಿಂದನೂ ನಾವು ಇವತ್ತು ಪ್ರತಿದಿನ ಒಬ್ಬರಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ತೀವಿ ಮೆದುಳದ್ದು, ಅಥವಾ EG ಅಂತ ಒಂದು ಪರೀಕ್ಷೆ ಮಾಡ್ತೀವಿ ನಾವು ಫಿಟ್ಸ್ ಪೇಷಂಟ್ಗಳಲ್ಲಿ. ನಾವು ಮಾಡಿದ್ರೂ ಕೂಡ ಇನ್ನೊಂದು ಗಂಟೆಗೆ ಇವ್ರಿಗೆ ಫಿಟ್ಸ್ ಬಂದೇ ಬರುತ್ತೆ ಅಥವಾ ಇನ್ನೊಂದು 10 ವರ್ಷ ಇವ್ರಿಗೆ ಫಿಟ್ಸ್ ಬರೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲಾದರೂ ಬರಬಹುದು, ಬಟ್ ಕೆಲವೊಂದೊಂದು ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಇರ್ತವೆ. ಇದನ್ನು ಯಾರು ಫಿಟ್ಸ್ ಯಾರಿಗಿದೆಯೋ ಅವರು ಒಂದು ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ಇದನ್ನು ಯಾರಲ್ಲಿ ಫಿಟ್ಸ್ ಇದೆ ಅಥವಾ ಯಾರಿಗೆ ಮೂರ್ಛೆ ರೋಗ ಇದೆ ಅವರು ಸಾಧಾರಣವಾಗಿ ಈ ನಿದ್ದೆ ಕೆಡೋದಾಗಲಿ, ಆಮೇಲೆ ಊಟ ಸರಿ ಟೈಮಿಗೆ ಮಾಡ್ದಲೇ ಇರೋದಾಗಲಿ, ತುಂಬ ಜೋರು ಸೌಂಡ್ ಕೇಳಿಸ್ಕೊಳ್ಳೋದು, ಲೌಡ್ ಸ್ಪೀಕರ್ ಹಾಕ್ಕೊಳ್ಳೋದು ಅಥವಾ ಹೆಡ್ಫೋನ್ಸ್ ಹಾಕ್ಕೊಳ್ಳೋದು, ಇಯರ್ಫೋನ್ಸ್ ಹಾಕ್ಕೊಂಡು ತುಂಬ ಲೌಡ್ ಮ್ಯೂಸಿಕ್ ಕೇಳೋದು, ಆ ಥರ ಮಾಡೋದು. ಆಮೇಲೆ ಫ್ಲ್ಯಾಶಸ್ ಆಫ್ ಲೈಟ್ ಅಂತಂದರೆ ಒಂದು ತುಂಬಾ ಫೋಕಸ್ಡ್ ಲೈಟ್ಗಳಿರೋಂಥ ರೂಮಲ್ಲಿರೋದು, ಅಥವಾ ತುಂಬ ಕತ್ಲು ಮಾಡಿಕೊಂಡು ರೂಮ್ನಲ್ಲಿ ಅವರು TV ನೋಡೋದು ಅಥವಾ ಫೋನ್ ನೋಡೋದು, ಅಥವಾ ಡ್ರೈವಿಂಗ್ ಮಾಡೋರು ಪರ್ಟಿಕ್ಯುಲರ್ಲಿ ಅವರು ರಾತ್ರಿ ಹೊತ್ತು ಸಂಜೆ ಹೊತ್ತು ಡ್ರೈವ್ ಮಾಡ್ಬೇಕಾದ್ರೆ ಎದುರುಗಡೆಯಿಂದ ಫ್ಲ್ಯಾಶ್ ಲೈಟ್ ಕಾರ್ದೆಲ್ಲ ಬರ್ತಿರ್ತಾವಲ್ಲ, ಆ ಥರ ಫ್ಲ್ಯಾಶ್ ಲೈಟ್ಸಿಗೆ ಎಕ್ಸ್ಪೋಸ್ ಆಗ್ದಲ್ಲೇ ಇರೋದು ಒಳ್ಳೆಯದು. ಆಮೇಲೆ ಸ್ಟ್ರೆಸ್, ಯಾವುದೇ ಥರದ ಸ್ಟ್ರೆಸ್, ಎಮೋಷನಲ್ ಸ್ಟ್ರೆಸ್ ಆಗಲಿ, ಫಿಸಿಕಲ್ ಸ್ಟ್ರೆಸ್ ಆಗಲಿ, ಆ ಸ್ಟ್ರೆಸ್ಗಳನ್ನ ಇವು 5 ಸಾಧಾರಣವಾಗಿ ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಅಂತ. ಸೌಂಡು, ಲೈಟು, ಊಟ ಸರಿ ಟೈಮಿಂಗ್ ಮಾಡ್ದಲೇ ಇರೋದು, ನಿದ್ದೆ ಸರಿ ಮಾಡ್ದಲೇ ಇರೋದು, ಆಮೇಲೆ ಸ್ಟ್ರೆಸ್.
ಇವುಗಳನ್ನ ಅವಾಯ್ಡ್ ಮಾಡಿದ್ರೆ ಆಗೋ ಚಾನ್ಸ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಆಗದೇ ಇಲ್ಲ ಅಂತ ಯಾರು ಹೇಳಲ್ಲ, ಬಟ್ ಇವುಗಳಿಂದ ಡೈರೆಕ್ಟ್ ಆಗಿ ಫಿಟ್ಸ್ ಆಗ್ಬೋದು ಅಂತ. ಇನ್ನು ಕೆಲವೊಂದೊಂದು ರಿಫ್ಲೆಕ್ಸ್ ಎಪಿಲೆಪ್ಸೀಸ್ ಅಂತಿದ್ದಾವೆ. ರಿಫ್ಲೆಕ್ಸ್ ಎಪಿಲೆಪ್ಸಿ ಅಂತಂದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ಗೆ ಇವ್ರು ಎಕ್ಸ್ಪೋಸ್ ಆದ್ರೆ ಫಿಟ್ಸ್ ಬರುತ್ತೆ ಅಂತ. ಈಗ ಇದು ಸೌತ್ ಇಂಡಿಯನ್ನಲ್ಲಿ, ದಕ್ಷಿಣ ಭಾರತದಲ್ಲಿ ಇದೊಂದು ಸ್ವಲ್ಪ ಕಾಮನ್ ಇದೆ. ನಾವು ಅದಕ್ಕೆ ಹಾಟ್ ವಾಟರ್ ಎಪಿಲೆಪ್ಸಿ ಅಂತೀವಿ. ಹಾಟ್ ವಾಟರ್ ಎಪಿಲೆಪ್ಸಿ ಅಂತಂದ್ರೆ ಏನು, ಒಂದು ತಲೆ ಮೇಲೆ ಅವರು ಬಿಸಿ ನೀರು ಸ್ನಾನ ಮಾಡಿದಾಗ ಒಂದು 10 ನಿಮಿಷ 15 ನಿಮಿಷ ಮೂರ್ಛೆ ತಪ್ಪಿ ಬೀಳ್ತಾರೆ, ಫಿಟ್ಸ್ ಬರುತ್ತೆ. ಇದು ಉತ್ತರ ಭಾರತದಲ್ಲಿ ಅಷ್ಟೊಂದಿಲ್ಲ, ದಕ್ಷಿಣ ಭಾರತದಲ್ಲೇ ಇದೆ. ಸಾಧಾರಣವಾಗಿ ಹೆಣ್ಮಕ್ಳಲ್ಲಿ, ಪರ್ಟಿಕ್ಯುಲರ್ಲಿ ಗಂಡು ಮಕ್ಳಿಗೆ ಆಗಲ್ಲ ಅಂತಲ್ಲ, ಬಟ್ ಸಾಧಾರಣವಾಗಿ ಹೆಣ್ಮಕ್ಳಲ್ಲಿ ತಲೆ ಸ್ನಾನ ಬಿಸಿ ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡಿದ್ರೆ ಫಿಟ್ಸ್ ಬರಬಹುದು ಅಂತ. ಅದು ಆ ಥರ ಮುಂಚೆನೇ ಅವರಲ್ಲಿ ಪ್ರೋಗ್ರಾಮಿಂಗ್ ಆಗಿ ಫಿಟ್ಸ್ ಬರಬಹುದು ಇವರಲ್ಲಿ ಅಂತ ಇರ್ತಾರಲ್ಲ, ಆ ಹೆಣ್ಮಕ್ಳಿಗೆ ಮಾತ್ರ ಆ ಥರ ತಲೆ ಮೇಲೆ ಬಿಸಿ ನೀರು ಸ್ನಾನ ಮಾಡಿದಾಗ ಆಗುತ್ತೆ ವಿನಃ ಎಲ್ಲರಲ್ಲೂ ಆಗುತ್ತೆ ಅಂತಲ್ಲ. ಯಾರು ತಲೆ ಮೇಲೆ ಬಿಸಿ ನೀರು ಹಾಕೊಳ್ಳೇಬೇಡಿ ಅಂತ ಹೇಳ್ತಿಲ್ಲ, ಇದಲ್ಲ ಮೆಸೇಜಲ್ಲಿ. ಬಟ್ ಯಾರಿಗೆ ಎಪಿಲೆಪ್ಸಿ ಇದೆ, ಯಾರಲ್ಲಿ ನಾವು ಹಾಟ್ ವಾಟರ್ ಎಪಿಲೆಪ್ಸಿ ಇದೆ ಅಂತ ಡಯಾಗ್ನೋಸಿಸ್ ಮಾಡ್ತೀವಿ, ಅವರು ಸಾಧಾರಣವಾಗಿ ತಲೆ ಮೇಲೆ ತುಂಬಾ ಸುಡು ಸುಡು ನೀರು ಹಾಕೋಬಾರ್ದು. ಇನ್ನು ಕೆಲವೊಂದೊಂದು ಎಪಿಲೆಪ್ಸಿ ಇನ್ನೊಂದು ಥರ ಬರುತ್ತೆ, ಅದು ಮಿಕ್ಚುರೇಷನ್ ಎಪಿಲೆಪ್ಸಿ ಅಂತಂತೀವಿ. ಅಂತಂದ್ರೆ ಕೆಲವೊಬ್ಬರು ಮೂತ್ರ ಮಾಡ್ತಾನೆ ಫಿಟ್ಸ್ ಬರುತ್ತೆ, ಇದಕ್ಕೆ ಮಿಕ್ಚುರೇಷನ್ ಅಥವಾ ಇದು ಒಂದು ಟೈಪ್ ಆಫ್ ರಿಫ್ಲೆಕ್ಸ್ ಎಪಿಲೆಪ್ಸಿ ಅಂತ. ಇನ್ನು ಚಿಕ್ಕ ಮಕ್ಕಳಲ್ಲಿ ಕೆಲವೊಂದೊಂದು ವಿಚಿತ್ರ ರೀತಿಯ ಎಪಿಲೆಪ್ಸಿ ಇರುತ್ತೆ. ಅದರೊಳಗೆ ಅವರು ಸ್ಟ್ರಾಂಗ್ ಲೈಟ್ ಏನಾದ್ರು ನೋಡಿದ್ರೆ, ಯಾವ್ದಾದ್ರು ಒಂದು ಫೋಕಸ್ ಲೈಟ್ ಏನಾದ್ರು ನೋಡಿದ್ರೆ, ಸೂರ್ಯನ್ ನೋಡಿದ್ರೆ ಆ ಟೈಮ್ನಲ್ಲಿ ಫಿಟ್ಸ್ ಬರ್ಬೋದು. ಸೊ ಈ ಥರ ರಿಫ್ಲೆಕ್ಸ್ ಎಪಿಲೆಪ್ಸಿಸ್ ಅಂತಿದ್ದಾವೆ. ಈ ಥರ ಎಪಿಲೆಪ್ಸಿ ಇದ್ರೆ ನಿಮ್ಗೆ ಅಟ್ಲೀಸ್ಟ್ ಗೊತ್ತು, ಪ್ರಿಡಿಕ್ಟ್ ಮಾಡಬಹುದು ಅಂತಂದ್ರೆ ನೀವು ಇದನ್ನ ಮಾಡಿದ್ರೆ ಇವ್ರಿಗೆ ಫಿಟ್ಸ್ ಬರಬಹುದು ಅಂತ ಗೊತ್ತಿರುತ್ತೆ. ಬಟ್ ಮೆಜಾರಿಟಿ ಒಂದು 70-80% ಫಿಟ್ಸ್ಗಳಲ್ಲಿ ಯಾವುದು ಪ್ರೊವೋಕಿಂಗ್ ಫ್ಯಾಕ್ಟರ್ಸು ಅಥವಾ ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಇರೋದಿಲ್ಲ, ಅದಷ್ಟಕ್ಕೆ ಅದೇ ಬಂದ್ಬಿಡುತ್ತೆ. ಯಾವುದೇ ಥರದ ವಾರ್ನಿಂಗ್ ಸಿಂಪ್ಟಮ್ ಏನು ಕೊಟ್ಟಿರೋದಿಲ್ಲ. ನಾವು ಅದನ್ನ ಇದರಿಂದನೇ ಬಂತು ಅಂತ ಹೇಳಿಕ್ಕಾಗೋದಿಲ್ಲ. ಅದಕ್ಕೆ ಆದ್ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ವಿನಃ ಆಗದಿಲ್ಲರದು ಹೆಂಗೆ ಮಾಡೋಕ್ಕಾಗತ್ತೆ ಅನ್ನೋದು ಒಂದು ಸ್ವಲ್ಪ ಡೌಟ್ಫುಲ್ ಇರುತ್ತೆ. ಇನ್ನಾದರೂ ಇದು ಇನ್ನೊಂದೇನು ಅಂದ್ರೆ ಮೂರ್ಛೆ ಹೋಗೋದು ಯಾವ ಲಕ್ಷಣ, ಎಲ್ಲವೂ ಮೂರ್ಛೆ ರೋಗ ಅಲ್ಲ. ಹೌದು, ಇದು ಒಂದು ಒಳ್ಳೆ ಪಾಯಿಂಟ್. ಇದ್ರೊಳಗೆ ಏನಿದೆ ಅಂದ್ರೆ ಮೂರ್ಛೆ, ಈ ಫಿಟ್ಸ್ ಏನು ಬರುತ್ತೆ, ಫಿಟ್ಸ್ನಲ್ಲೂ ಸಾಕಷ್ಟು ಪ್ರಕಾರಗಳಿದಾವೆ. ಒಂದು ಕಾಮನ್ ಪ್ರಕಾರ ಏನು ಅಂತಂದ್ರೆ ನಾವು ಜನರಲೈಸ್ ಟೋನಿಕ್ ಕ್ಲಾನಿಕ್ ಸೀಸರ್ಸ್ ಅಂತೀವಿ. ಅಂತಂದ್ರೆ ಅದರೊಳಗೆ ವ್ಯಕ್ತಿ ಜ್ಞಾನ ತಪ್ಪಿ ಬಿದ್ದುಬಿಟ್ಟು ಕೈಕಾಲನ್ನ ಗಟ್ಟಿಯಾಗಿ ಮುಷ್ಟಿ ಮಾಡಿ ಈ ರೀತಿ ಬಿಗಿದು ಕೈಕಾಲು ಟೈಟ್ ಆಗುತ್ತೆ, ಮುಖ ಒಂದು ಸೈಡ್ ಹೋಗ್ಬೋದು. ಹಾಗೆ ಒಂದಿಷ್ಟು ಸೆಕೆಂಡ್ಗಳು ಈ ರೀತಿ ಇದ್ದು ಆಮೇಲೆ ಕ್ರಮೇಣವಾಗಿ ಜರ್ಕಿಂಗ್ ಶುರು ಆಗುತ್ತೆ. ಕೈಕಾಲು ಇಷ್ಟೇ ಸೆಕೆಂಡ್ ಅಂತ ನಿರ್ದಿಷ್ಟವಾಗಿ ಹೇಳಕ್ ಬರಲ್ಲ, ಕೆಲವು ಸೆಕೆಂಡ್ಸ್ ಮಾತ್ರ ಇರುತ್ತೆ. ಎಲ್ಲ ಇವೆಂಟ್ 1 ನಿಮಿಷ 2 ನಿಮಿಷದಲ್ಲಿ ಮುಗ್ದೋಗುತ್ತೆ. ಈ ತರ ಜರ್ಕಿಂಗ್ ಶುರು ಆಗುತ್ತೆ. ಆಮೇಲೆ ನಾಲ್ಗೆ ಕಚ್ಚೋದು, ಬಾಯಿ ಕಚ್ಚೋದು ಆಗಿ ನಾಲ್ಗೆ ಮೇಲೆ ಗಾಯ ಆಗೋದು ಆಗ್ಬೋದು. ಕೆಲವೊಂದೊಂದ್ಸಲಿ ಆವಾಗಲೇ ಬಟ್ಟೆಯಲ್ಲೇನೆ ಯೂರಿನ್ ಪಾಸ್ ಮಾಡ್ಕೊತಾರೆ, ಅಥವಾ ಒಂದೊಂದ್ಸಲಿ ಮೋಷನ್ನು ಪಾಸ್ ಮಾಡಿರ್ತಾರೆ. ಈ ರೀತಿ ಆಗಿ ಜರ್ಕಿಂಗ್ ಆಗಿ ಬಿದ್ದು ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಫುಲ್ ಎಲ್ಲ ಮೂವ್ಮೆಂಟ್ಸು ನಿಂತೋಗ್ತವೆ. ದೊಡ್ಡ ದೊಡ್ಡ ಉಸಿರು ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಒಂದು ಅರ್ಧ ಗಂಟೆ 3/4 ಗಂಟೆ ಒಂಥರ ಗಾಢ ನಿದ್ರಾವಸ್ಥೆಯಲ್ಲಿ ಇರ್ತಾರೆ. ಆಮೇಲೆ ಕ್ರಮೇಣವಾಗಿ ಎಚ್ಚರಿಕೆ ಬರ್ತಾ ಹೋಗುತ್ತೆ. ಎಚ್ಚರಿಕೆ ಬಂದಾಗ ಅವ್ರು ಕಂಪ್ಲೀಟ್ ಆಗಿ ಏನು ನಾರ್ಮಲ್ ಇರೋದಿಲ್ಲ. ನಾನು ಎಲ್ಲಿದ್ದೀನಿ ಗೊತ್ತಿರೋದಿಲ್ಲ, ಯಾರ ಮಧ್ಯೆ ಇದ್ದೀನಿ ಗೊತ್ತಿರೋದಿಲ್ಲ, ತಂತ್ರ ತಲೆ ಭಾರ ಇರುತ್ತೆ, ಮೈ ಕೈ ನೋವು, ಈ ಥರ ಒದರಾಡಿ ಕೈಕಾಲೆಲ್ಲ ನೋವು ಬಂದಿರುತ್ತೆ. ಆಮೇಲೆ ಕ್ರಮೇಣವಾಗಿ ಒಂದು ಅರ್ಧ ಗಂಟೆ 3/4 ಗಂಟೆ ಆದಮೇಲೆ ನಿಧಾನಕ್ಕೆ ಅವ್ರು ಪೂರ್ತಿ ಜ್ಞಾನ ಬರುತ್ತೆ, ವಾಪಸ್ಸು ನಾರ್ಮಲ್ ಆಗಿರ್ತಾರೆ. ಇದು ತುಂಬ ಕಾಮನ್ ಆಗುವಂಥ ಫಿಟ್ಸ್. ಇದನ್ನೇ ನಾವೆಲ್ಲರೂ ಫಿಟ್ಸ್, ಜನಸಾಮಾನ್ಯರಿಗೆ ಗೊತ್ತಿರೋದು ಇದೇ ಒಂಥರದ್ದು ಫಿಟ್ಸು ಅಂತ. ಬಟ್ ಇದು ಬಿಟ್ಟು ಸಾಕಷ್ಟು ಥರದ ಫಿಟ್ಸ್ಗಳಿದ್ದಾವೆ. ಅದನ್ನ ಫಿಟ್ಸ್ ಅಂತ ಹೇಳಿದ್ರೆ ನಾವು ಎಷ್ಟೊಂದು ಸಲ ಪೇಷಂಟ್ಗಳು ನಂಬೋದು ಇಲ್ಲ. ಸರ್ ಫಿಟ್ಸ್ ನೋಡಿ ಒಂಥರ ನೊರೆ ಬರುವಂಥದ್ದು, ನೊರೆ ಬರೋದು, ಹೌದು, ನಾಲ್ಗೆ ಕಚ್ಕೊಂಡು ಇಲ್ಲಿಂದ ರಕ್ತ ಬಂತು ಅಥವಾ ನೊರೆ ಅಂತ ವಿಪರೀತ ಬಂದ್ಬಿಡುತ್ತೆ. ಬರಲೇಬೇಕಂತಿಲ್ಲ, ಅದನ್ನೇ ನಾ ಹೇಳ್ತಾರೆ, ಬರಲೇಬೇಕಂತಿಲ್ಲ. ಬಟ್ ಸಾಮಾನ್ಯವಾಗಿ ಫಿಟ್ಸ್ ಅಲ್ಲಿ ನೀವು ಹೇಳ್ದಂಗೆ ಈ ತರ ಜನರಲೈಸ್ಡ್ ಫಿಟ್ಸ್ ಅಂತ ಏನು ಹೇಳ್ತೀವಿ, ಅದ್ರೊಳಗೆ ಈ ತರ ಬಾಯಿಂದ ನೊರೆ ಬರೋದು ಎಲ್ಲ ಆಗ್ಬೋದು. ಇನ್ನು ಕೆಲವು ವಿಚಿತ್ರ ಥರದ ಫಿಟ್ಸ್ ಇದಾವೆ. ಆ ಫಿಟ್ಸ್ ಹೆಂಗೆ ಅಂತಂದ್ರೆ, ಈಗ ಮಾತಾಡ್ತಾ ಕೂತ್ಕೊಂಡು ನಾನು ಹಿಂಗೆ ಮಾಡ್ತಾ ಆಮೇಲೆ ಕೈಯಲ್ಲಿ ಏನೋ ಒಂದು 2-3 ನಿಮಿಷ ಈ ರೀತಿ ಆಗ್ಬಿಟ್ಟು ಆಮೇಲೆ ಮತ್ತೆ ನಾನು ನಾರ್ಮಲ್ ಆಗಿ ಕಂಟಿನ್ಯೂ ಮಾಡ್ತೀನಿ, ನಿಮ್ಮ ಜೊತೆ ಮಾತಾಡ್ತಾ ಹೋಗೋದು. ಈ ರೀತಿ ಫಿಟ್ಸ್ ಬರುತ್ತೆ. ಇನ್ನೊಂಥರ ಫಿಟ್ಸ್ ಹೆಂಗಿರುತ್ತೆ ಅಂದ್ರೆ ಹಿಂಗೆ ನಿಲ್ಸ್ಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇದಕ್ಕೆ ಆಬ್ಸೆನ್ಸ್ ಸೀಸರ್ಸ್ ಅಂತೀವಿ. ಅಂತಂದ್ರೆ ಆ ಟೈಮ್ನಲ್ಲಿ ನಂದೇನು ಅಟೆನ್ಷನ್ ಏನಿದೆ ಅದಷ್ಟೇ ಅರೆಸ್ಟ್ ಆಗಿರುತ್ತೆ. ಅದೊಂದು 5 ಸೆಕೆಂಡು 10 ಸೆಕೆಂಡು ಆಗುತ್ತೆ. ಆಮೇಲೆ ಮತ್ತೆ ನಾನು ಎಲ್ಲಿದ್ನೋ ಅಲ್ಲಿ ಆ ಸಂದರ್ಭದಲ್ಲಿ ಕೆಲವರು ಓಡಿ ಬಂದು ಬೀಗದ ಕೀ ಕೊಡುವಂಥದ್ದು, ಕಬ್ಬಿಣನ ಕೈಲಿ ಇಡಿಸುವಂಥದ್ದು, ಅದೆಲ್ಲ ಇದು ನಂಬಬೇಕಾ ಅಥವಾ ಅದು ಮಾಡಬೇಕಾ, ಹೇಗೇನು? ಅದೇ ಸೇಮ್. ಮತ್ತೆ ಇದಕ್ಕೂ ವೈಜ್ಞಾನಿಕವಾಗಿ ಇದಕ್ಕೇನು ಆಧಾರ ಇಲ್ಲ. ಒಂದು ತರ್ಕ ಜನ ಕೊಡೋದು ಏನು ಅಂತಂದ್ರೆ, ಇಲ್ಲ ಡಾಕ್ಟ್ರೆ ನೀವು ಹೇಳ್ತೀರಾ ಇದು ಮೆದುಳಿನಲ್ಲಿ ವಿದ್ಯುತ್ ತರಂಗದ ವ್ಯತ್ಯಯಿಂದಾಗಿ ಆಗುವಂತ ಕಾಯಿಲೆ ಅಂತ ಹೇಳ್ತೀರಾ, ಮತ್ ಹಂಗಿದ್ರೆ ಕಬ್ಬಣ ಕೊಟ್ರೆ ಮತ್ತೆ ಅನುಕೂಲ ಆಗುತ್ತಲ್ಲ, ಹೋಗ್ಬಿಡುತ್ತೇನೋ ಕರೆಂಟ್ ಕಬ್ಬಣ ಕೊಟ್ಟ ತಕ್ಷಣ ಅಂತ. ಬಟ್ ಸೈಂಟಿಫಿಕಲಿ ಅದಕ್ಕೆ ಏನೂ ಆಧಾರ ಇಲ್ಲ.
ಸೊ ಇದು ಒಂದು ಮೆಸೇಜ್. ನಾವು ಏನು ಕೊಡ್ಬೇಕು ಮೆಸೇಜ್ ಅಂತಂದರೆ, ಯಾರಿಗಾದರೂ ಈ ಥರ ನಿಮ್ಮ ಅಕ್ಕಪಕ್ಕ ಯಾರಿಗಾದರೂ ಈ ಥರ ಫಿಟ್ಸ್ ಬರ್ತಿದೆ, ಬಿದ್ದು ಕೈ ಕಾಲು ಗಟ್ಟಿಯಾಗಿ ಹಿಂಗೆ ಒದರ್ತಿದ್ದಾರೆ ಅಂತ ಏನಾದರೂ ಆಗ್ತಿದ್ರೆ ಯಾರಿಗಾದರೂ, ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ, ಏನು ಮಾಡ್ದಲ್ಲ ಇರೋದೇ ಒಂದು ರೀತಿ ಒಳ್ಳೇದು. ಏನು ಮಾಡಬಾರ್ದು, ಏನು ಮಾಡ್ದೆ ನಾವು ಏನು ಮಾಡ್ತೀವಿ ಅಂತಾರೆ, ಕೈ ಕಾಲನ್ನ ಬಿಗಿಯಾಗಿ ಹಿಡಿಯೋದು, ಬಿಡಿಸ್ಲಿಕ್ಕೆ ಹೋಗೋದು, ಸ್ಲಿಪ್ಪರ್ ಎಲ್ಲ ಬಿಚ್ಚೋದು, ಸ್ಲಿಪ್ಪರ್ ಬಿಚ್ಚೋದು, ಬಟ್ಟೆ ಲೂಸ್ ಮಾಡೋದೆಲ್ಲ ಓಕೆ. ಯಾಕಂತಂದ್ರೆ ತುಂಬಾ ಟೈಟ್ ಆಗುತ್ತೆ, ಬಿಗ್ದಿರ್ತಾರೆ, ಎಲ್ಲರೂ ಬಿಕ್ಕೋಬೋದು, ಕುತ್ತಿಗೆಲ್ಲ ಬಿಕ್ಕೋಬೋದು ಅಂತ ಹೆದರಿಕೆ ಇರುತ್ತೆ. ಬಟ್ ಕೆಲವೊಂದೊಂದು ಕಡೆ ಪದ್ಧತಿ ಏನಿದೆ ಅಂತಂದ್ರೆ ಕೈ ಕಾಲನ್ನ ಗಟ್ಟಿಯಾಗಿ ಹಿಡಿತಾರೆ, ಒದರಬಾರ್ದು ಅಂತ. ಬಟ್ ಆ ಟೈಮ್ನಲ್ಲಿ ಮೆದುಳಿಂದ ಡೈರೆಕ್ಟಾಗಿ ಸಂಕೇತ ಬಂದು ಮಸಲ್ಗಳು ತುಂಬಾ ಟೈಟಾಗಿ ಕಾಂಟ್ರಾಕ್ಟ್ ಮಾಡ್ತಿರ್ತವೆ. ನೀವು ಬಿಗಿದು ಹಿಡಿದ್ರೆ ಬೋನ್ಗಳು ಫ್ರ್ಯಾಕ್ಚರ್ ಆಗೋ ಚಾನ್ಸು ಅಥವಾ ಮಸಲ್ಗಳು ಹರಿಯೋ ಚಾನ್ಸ್ ಇರುತ್ತೆ. ಸೊ ಅದನ್ನ ಮಾಡಕ್ಕೆ ಹೋಗಬಾರ್ದು. ಕೆಲವೊಂದು ಕಡೆ ಪದ್ಧತಿ ಏನಿದೆ ಅಂದರೆ ಬಾಯಲ್ಲಿ ಬಟ್ಟೆ ತುರುಕ್ತಾರೆ, ಕೆಲವೊಂದು ಕಡೆ ಬಾಯಲ್ಲಿ ನೀರು ಸುರಿತಾರೆ, ತಲೆ ಮೇಲೆ ನೀರು ಸುರಿತಾರೆ. ಆ ಥರ ಬಾಯಲ್ಲಿ ಏನೇನೂ ಹಾಕಕ್ಕೆ ಹೋಗಬಾರ್ದು. ಒಂದು ಅದರೊಳಗೂ ಅವ್ರ ಲಾಜಿಕ್ ಏನು ಅಂತಂದರೆ, ನಾಲ್ಗೆ ಕಚ್ಕೊಂಡ್ಬಿಡ್ತಾರೆ ಅಂಥೇಳಿ ಬಾಯಲ್ಲಿ ಬಟ್ಟೆ ತುರ್ಕೋದು, ಅದು ಏನು ಮಾಡೋಕ್ಕೆ ಹೋಗಬಾರ್ದು. ಏನು ಮಾಡಬೇಕು ಸಾಧಾರಣವಾಗಿ ಏನು ಮಾಡಬೇಕು ಅಂತಂದರೆ, ಒಂದು ಸೈಡ್ ಅವ್ರನ್ನ ತಿರುಗಿಸಿ ಮಲಗಿಸಿದ್ರೆ, ಲೆಫ್ಟ್ ಸೈಡ್ ಅವ್ರನ್ನ ತಿರುಗಿಸಿ ಮಲಗಿಸ್ಬಿಟ್ಟು ಅಕ್ಕಪಕ್ಕ ಏನೋ ಅವರು ಕೈ ಕಾಲು ಜಾಡಿಸ್ತಾ ಅಕ್ಕಪಕ್ಕಕ್ಕೆ ಏನೋ ಕೈ ಕಾಲು ಹೊಡೆಸ್ಕೊಳ್ದಲ್ಲೇ ಇರೋವಂಥ ಜಾಗದಲ್ಲಿ ಅವ್ರನ್ನ ಬಿಟ್ಬಿಟ್ಟು. ಸರ್, ಮಾತನ್ನು ಮುಂದುವರಿಸ್ತಾರೆ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರೇನು? ನಾನು ಮಡಿಕೇರಿಯಿಂದ ಲೀಲಾಶೇಷಮ್ ಅಂತ. ಮಡಿಕೇರಿಯಿಂದ ಲೀಲಾಶೇಷಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ಮಾಜಿ ನಗರಸಭಾ ಮಾಜಿ ಉಪಾಧ್ಯಕ್ಷರು ನಗರಸಭೆದ. ಮೇಡಮ್ ಹೇಳಿ ಮೇಡಮ್. ನಮಸ್ತೆ. ನಮ್ಮ ಜೊತೆಗೆ ನರರೋಗ ಖ್ಯಾತ ವೈದ್ಯರು ನನ್ನ ಜೊತೆ ಅರವಿಂದ್ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಮುಕ್ತವಾಗಿ ಕೇಳ್ಬೋದು ಅವ್ರ ಜೊತೆಗೆ. ಮೇಡಮ್, ಪ್ರಶ್ನೆ ಕೇಳಿ. ಓಕೆ, ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಮಸ್ತೆ. ನನ್ನ ಏನು ಅಂತ ಹೇಳಿದ್ರೆ, ಈಗ ಈ ಪೆಟ್ಟು ಬರೋದು ಅಂತ ಹೇಳಿದ್ರೆ ಒಂದು ಏನು ಬಾಯ ಬಿದ್ದಾಗ ಬಾಯಲ್ಲಿ ಹೊಡೆದಿರುವಂತದ್ದು ಅಂತ ನಾವು ಕಂಡಿರ್ತೀವಿ. ಆದ್ರೆ ಕೆಲವೊಬ್ಬರಿಗೆ ಅಂತ ಹೇಳಿದ್ರೆ ಒಂಥರ ಬೋಧನೆ ಇರೋದಿಲ್ಲ. ಅದು ಬಿಡ್ತೂನು ಅಲ್ಲ, ಆ ಕಡೆ ಅವರಿಗೆ ಏನು ಅಂದ್ರೆ ನಾವು ಯಾವ ಬಟ್ಟೆ ಹಾಕೊಂಡಿರ್ತೀವಿ, ಅದು ಹೇಗಿರ್ತೀವಿ, ಮೈಯಲ್ಲಿ ಬಟ್ಟೆ ಉಂಟಾ ಇಲ್ವಾ ಅನ್ನೋ ಒಂದು ಇರುವಂತದನ್ನು ನಾನು ನೋಡಿದ್ದೇನೆ. ಅದು ಬಿಡ್ಸಿಗೆ ಸಂಬಂಧಪಟ್ಟಿದ್ದರೆ ಅಥವಾ ಬೇರೆ ಏನಾದ್ರೂ ಲೋಹಿತಿಗೆ ಸಂಬಂಧಪಟ್ಟಿದ ಅಂತ. ಓಕೆ, ಸರಿ. ಇದ್ರ ಬಗ್ಗೆನೇ ನಾವು ಈಗ ಮಾತಾಡ್ತಿದ್ವಿ ಮ್ಯಾಮ್. ಏನು ಅಂತಾರೆ, ಎಲ್ಲ ಫಿಟ್ಸು ಕೈಕಾಲು ಒದರಿ ಬಿದ್ದು ಬಾಯಿಂದ ನೊರೆ ಬಂದು ನಾಲ್ಗೆ ಕಚ್ಕೊಂಡು ಬಾಯಿಂದ ರಕ್ತ ಬರಲೇಬೇಕು ಅಂತೇನಿಲ್ಲ. ಕೆಲವೊಂದೊಂದು ರೀತಿ ಫಿಟ್ಸ್ ನಾವು ಈಗಾಗಲೇ ಹೇಳ್ತಿರೋ ಹಾಗೆ ಕೂತಲ್ಲೇ ಒಂದು 10 ಸೆಕೆಂಡ್ ಏನು ಮಾತಾಡ್ದಲ್ಲೇ ಸುಮ್ಮನೆ ಕೂತ್ಕೊಂಡು ಆಮೇಲೆ ಮತ್ತೆ ಅಲ್ಲಿಂದನೇ ಶುರು ಮಾಡ್ತಾರೆ. ಆ ರೀತಿ ಫಿಟ್ಸು ಇರುತ್ತೆ. ಕೆಲವೊಂದೊಂದ್ಸಲಿ ಫಿಟ್ಸಲ್ಲಿ ಏನಿರುತ್ತೆ ಅಂದರೆ, ಅವ್ರು ಏನಾದ್ರು ಕೈಯಲ್ಲಿ ಹಿಡ್ಕೊಂಡಿದ್ರೆ ಆ ಕೈನ ಅದೇನು ಇಟ್ಕೊಂಡಿರ್ತಾರೆ ಅದ್ರ ಜೊತೆ ಆಟಾಡ್ತಾ ಕೂತಿರ್ತಾರೆ. ಒಂದು 40 ಸೆಕೆಂಡ್ 50 ಸೆಕೆಂಡ್ ಆ ಥರ ಮಾಡ್ಕೊಂಡು ಆಮೇಲೆ ಮತ್ತೆ ನೀವು ಕರೆದಾಗ ಸ್ಪಂದಿಸ್ಲಿಕ್ಕೆ ಶುರು ಮಾಡ್ತಾರೆ. ಇವುಗಳನ್ನೆಲ್ಲ ನಾವು ಪ್ಯಾರಾಕ್ಸಿಸಿಮಲ್ ನ್ಯೂರಾಲಜಿಕಲ್ ಇವೆಂಟ್ಸ್ ಅಂತ ಹೇಳ್ತೀವಿ. ಅಂತಂದರೆ ಕ್ಷಣಿಕವಾಗಿ ಆಗುವಂಥ ನರಮಂಡಲಕ್ಕೆ ಸಂಬಂಧಪಟ್ಟ ಇವೆಂಟ್ಗಳು ಅಂತ. ಎಲ್ಲದನ್ನೂ ನಾವು ಫಿಟ್ಸ್ ಅಂತಲೇ ಹೇಳಕ್ಕೆ ಬರೋದಿಲ್ಲ. ಸಾಕಷ್ಟು ಸರಿ ಈ ಸೈಕ್ಯಾಟ್ರಿಕ್ ಮನೋರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳೇನಿದ್ದಾವೆ ಅವುಗಳು ಕೂಡ ಫಿಟ್ಸ್ ಥರನೇ ಕಾಣಿಸುತ್ತೆ, ಅಥವಾ ಫಿಟ್ಸ್ಗಳು ಕೆಲವೊಂದೊಂದ್ಸಲಿ ಮಾನಸಿಕ ರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಥರ ಅನಿಸುತ್ತೆ. ಇವುಗಳನ್ನ ನಾವು ಸೆಪ್ರೇಟ್ ಆದಷ್ಟು ನಾವು ಪೇಷಂಟಿಗೆ ಡೀಟೇಲಾಗಿ ಏನು ನಾವು ಹಿಸ್ಟ್ರಿ ಕೇಳ್ತೀವಿ, ರೋಗ ಲಕ್ಷಣಗಳನ್ನ ಕೇಳ್ತಾ ಹೋಗ್ತೀವಿ, ಕೆಲವು ಪರೀಕ್ಷೆಗಳು ನಾವು ಮಾಡ್ತೀವಿ, ಕೆಲವು ಸ್ಕ್ಯಾನ್ಗಳು ಮಾಡ್ತೀವಿ, MRI ಸ್ಕ್ಯಾನ್ ಮಾಡಿಸೋದಾಗ್ಬೋದು ಅಥವಾ EG ಅಂತ ಏನು ಪರೀಕ್ಷೆ ಮಾಡ್ತೀವಿ. ಇವುಗಳಿಂದ ನಮಗೆ ಒಂದು ತಕ್ಕ ಮಟ್ಟಿಗೆ ಐಡಿಯಾ ಬರುತ್ತೆ, ಇದು ಫಿಟ್ಸ್ ಸಂಬಂಧಪಟ್ಟಿದ್ದ ಅಥವಾ ಫಿಟ್ಸ್ ಅಲ್ವಾ ಅಂತ. ಯಾಕಂದರೆ ನಾವು ಫಿಟ್ಸ್ ಅಂತ ಆದರೆ ಅದಕ್ಕೆ ಟ್ರೀಟ್ಮೆಂಟೇ ಕಂಪ್ಲೀಟ್ಲಿ ಬೇರೆ ಇರುತ್ತೆ. ಫಿಟ್ಸ್ ಅಲ್ಲ ಅಂತಂದರೆ ಮತ್ತೆ ಇನ್ನೇನದು ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದೇ ಬೇರೆ ಇರುತ್ತೆ. ಬಟ್ ಇದರೊಳಗೆ ಏನು ಅಂತಂದರೆ, ಒಂದೇ ಸಲ ಒಂದೇ ಸೆಟ್ಟಿಂಗ್ನಲ್ಲಿ ಒಂದೇ ಸಿಂಪ್ಟಮ್ ಹಿಡ್ಕೊಂಡು ಇದು ಫಿಟ್ಸು ಅಥವಾ ಫಿಟ್ಸ್ ಅಲ್ಲ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ. ಕೆಲವೊಂದೊಂದ್ಸಲಿ ನಾವು ಪೇಷಂಟ್ಗಳಿಗೆ ಏನು ಹೇಳಿರ್ತೀವಿ ಅಂತಂದರೆ, ಈ ರೀತಿ ಏನಾದ್ರು ಮತ್ತೆ ಏನಾರು ಆದರೆ ಪ್ಲೀಸ್ ಅದರದ್ದೊಂದು ವೀಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳಿರ್ತೀವಿ. ಎಲ್ಲರ ಹತ್ರನೂ ಈಗ ಫೋನ್ ಇದೆ, ಎಲ್ಲರ ಹತ್ರನೂ ವಿಡಿಯೋ ಕ್ಯಾಮ್ರಾ ಇರೋಂಥ ಫೋನ್ ಇದೆ. ಸೊ ಆ ಥರ ನನ್ನ ತಮ್ಮನಿಗೆ ಒಂದು 3-4 ವರ್ಷದಿಂದ ಹೀಗೆ ಬೀಳಲು ಅಂದ್ರೆ ಬೀಳ್ತಾನೆ, ಬಟ್ ಏನು ಬಾಯಲ್ಲಿ ನೊರೆ ಏನು ಬರೋದಿಲ್ಲ, ಜ್ಞಾಪಕ ಇರೋದಿಲ್ಲ, ಏನು ನಾನು ಎಲ್ಲಿದ್ದೀನಿ ಅನ್ನೋ ಒಂದು ಇರೋದಿಲ್ಲ. ಒಂದು 2-3 ದಿವಸ ಆ ತರ ಏನು ಹೋಗೋದು, ಪಂಚೆ ಏನು ಬ್ಯಾಂಡೇಜ್ ಹೇಳ್ಬಿಟ್ಟು ಬೆಡ್ಶೀಟ್ ಅನ್ನ ಸುತ್ಕೊಳ್ಳೋದು, ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಅದಕ್ಕೆ ನಾನು ಫಿಟ್ಸ್ ಇರ್ಬೋದು ಮ್ಯಾಮ್. ಹೌದೌದು, ಇದು ಫಿಟ್ಸ್ ಇರ್ಬೋದು, ಖಂಡಿತವಾಗಿ ಇದು ಫಿಟ್ಸ್ ಇರ್ಬೋದು. ಅದು ಕ್ಲಿನಿಕಲಿ ನಾವು ಇದನ್ನ ನೀವು ಏನು ಹೇಳ್ತಿದ್ರೆ ಅದರ ಆಧಾರದ ಮೇಲೆ ಪ್ಲಸ್ ಆ ರೋಗಿನ ಒಂದ್ಸಲಿ ನೋಡಿದಾಗ, ನಾವು ಎಕ್ಸಾಮಿನ್ ಮಾಡಿ ನೋಡಿದಾಗ ನಮಗಿದು ಕ್ಲಿನಿಕಲಿ ಇದು ಫಿಟ್ಸೇ ಅಂತ ಗೊತ್ತಾದರೆ ನಮಗೆ ಇನ್ನೇನು ಬೇರೆ ಎವಿಡೆನ್ಸ್ ಏನೂ ಬೇಕಾಗೋದಿಲ್ಲ, ಡೈರೆಕ್ಟಾಗಿ ಟ್ರೀಟ್ಮೆಂಟ್ ಕೂಡ ಶುರು ಮಾಡಬಹುದು.
ಬಟ್ ಕೆಲವೊಂದೊಂದು ಪರೀಕ್ಷೆ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಫಿಟ್ಸಿಗೆ ಕಾರಣ ಏನು ಅಂತ ತಿಳ್ಕೊಳ್ಳಿಕ್ಕೆ, ಆ ಕಾರಣನ ನಾವು ಕಂಡುಹಿಡಿದು ಕಾರಣನ ಏನಾದ್ರು ತೆಗೆದು ಹಾಕ್ಲಿಕ್ಕೆ ಆದರೆ ಫಿಟ್ಸಿನ ಮಾತ್ರೆ ಕೂಡ ನಿಲ್ಲಿಸ್ಲಿಕ್ಕೆ ಆಗುತ್ತಾ ಅಂತ ಒಂದೊಂದ್ಸಲಿ ನೋಡಲಿಕ್ಕೂ ಕೂಡ ನಾವು ಕೆಲವು ಟೆಸ್ಟ್ಗಳನ್ನ ಮಾಡಿಸ್ತೀವಿ. ಇನ್ನು ತೀರಾನೇ ಕನ್ಫ್ಯೂಷನ್ ಇತ್ತು, ಫಿಟ್ಸ್ ಅಲ್ವೋ ಅಂತ ಕನ್ಫ್ಯೂಷನ್ ಇದ್ದಾಗ ಡೆಫಿನೆಟ್ಲಿ ಈಜಿ ಅಂತ ಮಾಡ್ತೀವಿ. ಸಾಧಾರಣವಾಗಿ ಅದನ್ನು ಒಂದು 20 ರಿಂದ 30 ನಿಮಿಷ ನಾವು ತಲೆಗೆಲ್ಲ ಎಲೆಕ್ಟ್ರೋಡ್ಸ್ನ ಅಂಟಿಸ್ಬಿಟ್ಟು ವೈರ್ ಮೂಲಕ ಅದನ್ನು ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡಿರ್ತೀವಿ. ಯಾವ ರೀತಿ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ, ನಾನು ಈಗಾಗಲೇ ಹೇಳ್ತಿದ್ದೆ, ಯಾವ ರೀತಿ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ನಡೀತಿರುತ್ತೆ ಮೆದುಳಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದು ಈಜಿ ಅಂತ ಒಂದು ಪರೀಕ್ಷೆ ಮಾಡ್ತೀವಿ. 20-30 ನಿಮಿಷ ರೆಕಾರ್ಡಿಂಗಲ್ಲಿ ನಮಗೇನು ಡೀಟೇಲಾಗಿ ಸಿಗ್ದಲ್ಲೇ ಇದ್ದರೆ ಇನ್ಫಾರ್ಮೇಷನ್, ಒಂದೊಂದ್ಸಲಿ ಅದನ್ನು 2 ಗಂಟೆ 4 ಗಂಟೆನೂ ಮಾಡ್ತೀವಿ, ಕೆಲವರಲ್ಲಿ ರಾತ್ರೆಲ್ಲ ಮಾಡ್ತೀವಿ. ಇನ್ನೂ ಒಂದೊಂದ್ಸಲಿ ವಿಡಿಯೋ ಈಜಿ ಅಂತ ಮಾಡ್ತೀವಿ. ಅಂತಂದರೆ ಈ ಥರ ಎಲ್ಲ ಎಲೆಕ್ಟ್ರೋಡ್ಸ್ನ ಕನೆಕ್ಟ್ ಮಾಡಿಟ್ಬಿಟ್ಟು ಒಂದು ರೂಮಲ್ಲಿ ನಮ್ಮ ಒಂದು ಲ್ಯಾಬೊರೇಟ್ರಿನಲ್ಲೇ ಮಲಗಿಸಿ ವಿಡಿಯೋ ಕ್ಯಾಮ್ರಾಯಿಂದ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ತಿರ್ತೀವಿ. ಯಾವಾಗ ಅವ್ರಿಗೆ ಆ ರೀತಿ ಒಂದು ಇವೆಂಟ್ ಆಗುತ್ತೋ, ನೀವೀಗೇನು ಹೇಳಿದ್ರಿ ಆ ಥರ ಇವೆಂಟ್ ಅವ್ರಿಗೆ ಆಯಿತು ಅಂದರೆ ಎಕ್ಸಾಕ್ಟ್ಲಿ ಅದೇ ಟೈಮ್ನಲ್ಲಿ ಈಜಿನಲ್ಲೂ ಕೂಡ ನಮಗೆ ಮೆದುಳಿನ ಒಂದು ವಿದ್ಯುತ್ ಆಕ್ಟಿವಿಟಿನಲ್ಲಿ ಏನಾದ್ರು ವ್ಯತ್ಯಾಸ ಕಾಣಿಸ್ತಿತ್ತು ಅಂದರೆ ಡೆಫಿನೆಟ್ಲಿ ಅದು ಫಿಟ್ಸ್ ಅಂತಾನೆ ಡಯಾಗ್ನೋಸಿಸ್ ಆಗುತ್ತೆ. ಅದ್ರ ಮೇಲೆ ನಾವು ಡೈರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತೇವೆ. ಓಕೆ, ಹೆಚ್ಚಿನ ನಮ್ಮ ತಮಗೆ ಇನ್ನೂ ಬೇಕು ಇನ್ಫಾರ್ಮೇಶನ್ ಬೇಕು ಅಂತಾದರೆ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರಿನಲ್ಲಿ ಹೋದ್ರೆ ಡಾಕ್ಟರ್ ಅರವಿಂದ್ ಅವರು ನಿಮಗೆ ನೇರವಾಗಿ ಸಿಗ್ತಾರೆ. ಖಂಡಿತ ಅವ್ರನ್ನ ಭೇಟಿ ಆಗ್ಬೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸರ್, ಅವರು ಮಾತಾಡ್ತಿದ್ದಾಗ ಹೇಳಿ ನಮ್ಮದೇ ಕೆಲವೊಂದು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟರು. ಇದು ಸಂಭವಿಸುವ ಸಂದರ್ಭದಲ್ಲಿ ಏನಾದ್ರು ಹೃದಯಘಾತ ಆಗುವಂಥದ್ದು ಅಥವಾ ಮರಣ ಪಡುವಂಥದ್ದು ಅಂಥದ್ದೇನು ಅಪಾಯಗಳು ಇದರಲ್ಲಿ ಇದೆಯಾ? ಒಂದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇದ್ರೊಳಗೆ ಒಂದೇನಿದೆ ಅಂತಂದ್ರೆ ಸುಡೆಪ್ ಅಂತ ಇದೆ. ಸುಡೆಪ್ ಅಂತಂದ್ರೆ ಸಡನ್ ಅನ್ಎಕ್ಸ್ಪ್ಲೈನ್ಡ್, ಸುಡೆಪ್ SUDEP. ಸುಡೆಪ್ ಅಂತಂದ್ರೆ ಸಡನ್ ಅನ್ಎಕ್ಸ್ಪ್ಲೈನ್ಡ್ ಡೆತ್ ಇನ್ ಎಪಿಲೆಪ್ಸಿ ಅಂತ, ಅದ್ರ ಶಾರ್ಟ್ ಫಾರ್ಮ್ ಅದು. ಸಾಧಾರಣವಾಗಿ ಫಿಟ್ಸ್ ಆದಾಗ ಜೀವ ಭಯ ಇರೋದಿಲ್ಲ. ಒಂದೇ ಒಂದು ಕಂಡೀಷನ್ ಏನು ಅಂದ್ರೆ ರಾಂಗ್ ಟೈಮ್ ರಾಂಗ್ ಪ್ಲೇಸ್ ನಲ್ಲಿ ಆದಾಗ ಡೇಂಜರಸ್. ಸರಿ, ಪ್ರಶ್ನೆ ಮತ್ತೆ ತಗೊಳ್ತೇನೆ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ನಮಸ್ಕಾರ, ನಾನು ರಾಜೇಶ್ ಅಂತ ಕಾವೇರಿ ಮಾತಾಡ್ತಿರೋದು. ನಮಸ್ತೆ ರಾಜೇಶ್ ಸರ್, ನಮ್ಮ ಜೊತೆ ಮಾತಾಡ್ಲಿಕ್ಕೆ ಖುಷಿ ಆಯ್ತು ಈ ತರ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದು. ಥ್ಯಾಂಕ್ ಯು. ನನ್ನ ಸಣ್ಣ ಡೌಟ್ ಅಥವಾ ಸಮಸ್ಯೆ ಅಂತ ಕೇಳಬೇಕು. ಖಂಡಿತವಾಗಿ ಸರ್, ಖ್ಯಾತ ವೈದ್ಯರಾದ ಡಾಕ್ಟರ್ ಅರವಿಂದ್ ಸರ್ ನನ್ನ ಜೊತೆಗಿದ್ದಾರೆ. ಹೇಳಿ ಸರ್. ಸರಿ, ಕೇಳಿ ಸರ್. ಕೆಲಸ ಸಡನ್ ಆಗಿ ಒಂಥರ ಬಾಡಿ ಒಂಥರ ಶಾಕ್ ಆಗುತ್ತೆ, ಕರೆಂಟ್ ಮಾತಾಡಿದ್ರೆ ಒಂಥರ ಫೀಲ್ ಆಗುತ್ತೆ, ಸಡನ್ ಆಗಿ ತಲೆ ಡಿಸ್ಟರ್ಬ್ ಆಗುತ್ತೆ. ಅದು ಯಾವ ಸಿಂಟಮ್ಸ್ ಅಂತ ಗೊತ್ತಾಗ್ತಿಲ್ಲ, ಸಮಸ್ಯೆನ ಅಥವಾ ಏನ್ ಕಾರಣ ಗೊತ್ತಾಗ್ತಾ ಇಲ್ಲ. ಸೊ ಒಂದೇ ಸಲ ಮೈ ಒಂಥರ ಜುಮ್ ಬಂದಂಗೆ ಆಗೋದು ಅಥವಾ ತಲೆ ಸುತ್ತ ಬಂದಂಗೆ ಆಗೋದು ಅದಲ್ವಾ ನೀವು ಕೇಳಿದ್ದೀಗ? ಹೌದು ಹೌದು. ಓಕೆ, ಇದು ಹೆಂಗಿದೆ ಅಂತಂದರೆ, ಒಂದು ಈ ಸಿಂಪ್ಟಮ್ ಆಗಬೇಕು, ಈ ಸಿಂಪ್ಟಮ್ ಜೊತೆ ಒಂದು EEG ಕೋರಿಲೇಟ್ ಇರಬೇಕು ಅಂತ. ನಾವೇನು EEG ಅಂತ ಇಷ್ಟೊತ್ತು ತನಕ ಏನು ಮಾತಾಡ್ತಿದ್ವಿ, ಮೆದುಳಿನಲ್ಲಿ ವಿದ್ಯುತ್ನ ಆಕ್ಟಿವಿಟಿ ಏನಿದೆ ಅದು ಬದಲಾಗಬೇಕು ಅಂತ. ಸೊ ಎರಡೂ ಇದ್ದಾಗಲೇ ನಾವು ಅದನ್ನು ಫಿಟ್ಸ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಮೈಯೆಲ್ಲ ಒಂಥರ ಜುಮ್ ಬಂದಂಗೆ ಆಯಿತು ಅಥವಾ ತಲೆ ಸುತ್ತು ಬಂತು ಅಂತ ಅಂದ್ಕೊಳ್ಳಿ. ಆ ತಲೆ ಸುತ್ತು ಬರೋದಕ್ಕೇ ಒಂದು 100 ಕಾರಣಗಳಿದ್ದಾವೆ. ಯಾವಾಗಲೂ ಅದು ಫಿಟ್ಸ್ ಅಂತಲೇ ಅಲ್ಲ. ಈಗ ಮೆದುಳಿಗೆ ಒಂದೆರಡು ಕ್ಷಣ ರಕ್ತ ಸಪ್ಲೈ ಕಮ್ಮಿ ಆಯಿತು ಅಂತಂದ್ರೂ ತಲೆ ಸುತ್ತು ಬರ್ಬೋದು, ಕಿವಿದ ಕೆಲವು ಸಮಸ್ಯೆಗಳಿಂದನೂ ತಲೆ ಸುತ್ತು ಬರ್ಬೋದು, BP-ನಲ್ಲಿ ಏರ್ಪೇರ್ ಆದ್ರೂ ತಲೆ ಸುತ್ತು ಬರ್ಬೋದು. ಇದನ್ಯಾವುದನ್ನು ನಾವು ಫಿಟ್ಸ್ ಅಂತ ಹೇಳೋದಿಲ್ಲ. ಸೊ ಫಿಟ್ಸ್ ಅಂತ ಹೇಳಿದ್ರೆ ಈ ರೀತಿಯಾದ ಸಿಂಪ್ಟಮ್ ಜೊತೆ ಮೆದುಳಿನಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಏನಿದೆ ಅದು ಚೇಂಜ್ ಆಗಲೇಬೇಕು. ಅದಾದಾಗ ಮಾತ್ರ ಅದನ್ನು ಫಿಟ್ಸ್ ಅಂತೀವಿ. ಆ ಫಿಟ್ಸ್ ಇದ್ದರೆ ಮಾತ್ರ ನಾವು ಅದಕ್ಕೆ ಫಿಟ್ಸಿಗೆ ಅಂತ ನಾವು ನಿಖರವಾಗಿ ಒಂದು ಮೆಡಿಸಿನ್ ಕೊಡ್ತೀವಿ ವಿನಃ ಎಲ್ಲ ತಲೆ ಸುತ್ತಿಗೂ ನಾವು ಫಿಟ್ಸ್ ಅನ್ನಲ್ಲ. ಆಮೇಲೆ ಎಲ್ಲ ತಲೆ ಸುತ್ತಿಗೂ ನಾವು ಡೈರೆಕ್ಟಾಗಿ ಫಿಟ್ಸಿಂದೇ ಮಾತ್ರ ಕೊಡೋದಿಲ್ಲ. ಸೊ ತರ್ಕ ಏನು ಅಂತಂದರೆ, ಇಲ್ಲಿ ಫಿಟ್ಸ್ ಸಾಧಾರಣವಾಗಿ ಒಂದೇ ರೀತಿ ಆಗ್ತಿರುತ್ತೆ. ಒಂದು ಪೇಷಂಟಿಗೆ ಬೇರೆ ಬೇರೆ ಪೇಷಂಟಲ್ಲಿ ಬೇರೆ ಬೇರೆ ರೀತಿಯಾದ ಫಿಟ್ಸ್ ಆಗ್ಬೋದು, ಬಟ್ ಒಂದು ಪೇಷಂಟಲ್ಲಿ ಸಾಮಾನ್ಯವಾಗಿ ಒಂದೇ ಥರದ ಫಿಟ್ಸ್ ಬರ್ತಾ ಹೋಗುತ್ತೆ. ಈಗ ನಾವು ಈಗಾಗಲೇ ಒಂದು 3-4 ಥರದ ಫಿಟ್ಸ್ ಬಗ್ಗೆ ಏನು ಮಾತಾಡಿದ್ವಿ, ಒಂದೇ ರೀತಿಯಾದ ಫಿಟ್ಸ್ ಬರ್ತಾನೆ ಹೋಗುತ್ತೆ. ಅದಕ್ಕೆ ನಾವು ಸ್ಟೀರಿಯೋಟಿಪಿಕಲ್ ಇವೆಂಟ್ಸ್ ಅಂತ ಹೇಳ್ತೀವಿ, ಒಂದೇ ರೀತಿ ಆಗ್ತಿರೋ ಇವೆಂಟ್ಸ್ ಅಂತ. ಈ ಇವೆಂಟ್ಸಿಗೆ ಅಕಸ್ಮಾತ್ ಏನಾದ್ರು ನಾನು ಹೇಳ್ದಂಗೆ EEG ಕೋರಿಲೇಟ್ ಏನಾದ್ರು ಇದ್ದರೆ, ಮೆದುಳಿನಲ್ಲಿ ಅದೇ ಟೈಮ್ನಲ್ಲಿ ಏನಾದರೂ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಕಾಣಿಸ್ತಿದೆ ಅಂತ ಗೊತ್ತಾದರೆ ಡೆಫಿನೆಟ್ಲಿ ಅದು ಫಿಟ್ಸು. ಎಕ್ಸಾಕ್ಟ್ಲಿ ನೀವು ಅದು ಫಿಟ್ಸೋ ಅಥವಾ ಅಲ್ವೋ ಅಂತ ನೋಡಬೇಕು ಅಂತಂದರೆ ನೀವೇನು ಹಿಸ್ಟ್ರಿ ಕೊಡ್ತೀರ ಅದ್ರ ಜೊತೆ ಪೇಷಂಟ್ನ ನಾವು ಡೈರೆಕ್ಟಾಗಿ ಫಿಸಿಕಲಿ ನೋಡಬೇಕಾಗತ್ತೆ. ಪ್ಲಸ್ ಅಕಸ್ಮಾತ್ ಏನಾದರೂ ನಿಮಗೆ ಆ ಇವೆಂಟ್ ಏನಾದ್ರು ಆಗ್ತಿದೆ ಅಂತಂದರೆ ಅದ್ರದ್ದೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಎಲ್ಲ ತಲೆ ಸುತ್ತನ್ನ ಫಿಟ್ಸ್ ಅಂತ ಅನ್ಕೋಬೇಡಿ, ಬಟ್ ಡೆಫಿನೆಟ್ಲಿ ನೀವು ಕನ್ಸಲ್ಟ್ ಮಾಡಿ ನಿಮ್ಮದು ಡೀಟೇಲ್ ಹಿಸ್ಟ್ರಿ ಇನ್ನೂ ಕೊಟ್ಟ ಮೇಲೆ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಏನಾದರೂ ಫಿಟ್ಸ್ ಥರ ಅನ್ಸಿದ್ರೆ ಅದಕ್ಕೆ ಮುಂದುವರಿಬೇಕಾಗುತ್ತೆ. ಮುಂದೊಂದಂದ್ರೆ
ಮಲಗಿರುವಾಗ ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ನಾರ್ಮಲ್ ಆಗಿ ಬಾಡಿ ಆದಾಗ ಅದು ಯಾವ ಕಾರಣದಿಂದ ಮುಂದಿಗೆ ಸಮಸ್ಯೆ ಬೆಚ್ಚ ಬೀಳಲ್ಲ. ಅಲ್ಲಲ್ಲ, ಮಲಗಿದ್ದಾಗ ಕೆಲವೊಮ್ಮೆ ಆದಾಗ ಏನ್ ಮಾಡೋದು ಅಂತ. ಮಲಗಿದಾಗ ಜೆನ್ವಿನ್ಲಿ ಫಿಟ್ಸ್ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ಅದಕ್ಕೆ ನಾಕ್ಟರ್ನಲ್ ಸೀಸರ್ಸ್ ಅಂತಾನೆ ನಾವು ಹೇಳ್ತೀವಿ. ನಾಕ್ಟರ್ನಲ್ ಸೀಸರ್ಸ್ ಇತ್ತು ಅಂತಂದ್ರೆ ಅವ್ರಿಗೆ ಮೇಲೆ ಮೇಲೆ ಫಿಟ್ಸ್ ಬರೋ ಚಾನ್ಸ್ ಜಾಸ್ತಿನೇ ಇದೆ ಅಂತ ಇದೆ. ನಾವು 5 ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾವು ಸಾಧಾರಣವಾಗಿ. ಯಾರಿಗಾರು ಒಂದ್ಸಲಿ ಫಿಟ್ಸ್ ಬಂತು ಅಂತಂದ್ರೂ ಈ 5 ಪ್ರಶ್ನೆ ಏನು ಅಂತಂದ್ರೆ, ರಾತ್ರಿ ಹೊತ್ತು ಫಿಟ್ಸ್ ಬಂತಾ, ಎರಡನೇದ್ದು ಅವ್ರ MRI ಅಬ್ನಾರ್ಮಲ್ ಇದೆಯಾ, ಮೂರನೇದ್ದು EEG ಅಬ್ನಾರ್ಮಲ್ ಇದೆಯಾ, ನಾಲ್ಕನೇದ್ದು ಫ್ಯಾಮಿಲಿ ಹಿಸ್ಟ್ರಿ ಏನಾರು ಇದೆಯಾ, ಮನೇಲಿ ಯಾರಿಗಾರು ಇತ್ತಾ, ಐದನೇದ್ದು ಅವರು ಬೆಳ್ಕೊಂತ ಬಂದ್ರಲ್ಲ, ಈಗ 2 ವರ್ಷದ ಮಗು ಅಥವಾ 3 ವರ್ಷದ ಮಗು ಎಲ್ಲ ಇದ್ದಾಗ ಅವರು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ಇಷ್ಟನೇ ತಿಂಗಳಿಗೆ ಎದ್ದು ಕೂತ್ಕೋಬೇಕು ಮಗು, ಇಷ್ಟನೇ ತಿಂಗಳಿಗೆ ನಡಿಬೇಕು, ಇಷ್ಟನೇ ತಿಂಗಳಿಗೆ ಮಾತಾಡ್ಲಿಕ್ಕೆ ಶುರು ಮಾಡಬೇಕು ಅಂತ ಏನಿದೆ ಅವೆಲ್ಲ ಕರೆಕ್ಟಾಗಿ ಅಟೈನ್ ಮಾಡ್ತಾ ಬಂದ್ರ. ಇವು 5ರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಪ್ಲಸ್ ಅಂತಿದ್ರು, ಈಗ ಫಾರ್ ಎಕ್ಸಾಂಪಲ್ ನೀವೀಗ ಪ್ರಶ್ನೆ ಏನು ಕೇಳಿದ್ರೆ ನಮಗೆ ಮಲಗಿರುವ ಬಂದು ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ನಮಗೆ. ಆ ಪ್ಲಸ್ ಪಾಯಿಂಟ್ ಅಂತ ಬಂತು ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಮೇಲೆ ಮೇಲೆ ಫಿಟ್ಸ್ ಬರೋ ಚಾನ್ಸ್ ಜಾಸ್ತಿ ಇದೆ ಅಂತ, ಮೋರ್ ದೆನ್ 60% ಚಾನ್ಸ್ ಇದೆ ಅಂತ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಬೆಟರ್. ನಾಕ್ಟರ್ನಲ್ ಸೀಸರ್ ಒಂದೇ ಒಂದು ನಾಕ್ಟರ್ನಲ್ ಸೀಸರ್ ಆದರೂ ಕೂಡ ಅದಕ್ಕೆ ಏನಾದರೂ ಕಾರಣ ಇಲ್ಲ, ಪ್ರೊವೋಕಿಂಗ್ ಫ್ಯಾಕ್ಟರ್ಸ್ ಇಲ್ಲ. ಕೆಲವೊಬ್ಬರಲ್ಲಿ ಈಗ ಇನ್ಸುಲಿನ್ ತಗೊಳ್ಳೋಂಥ ಪೇಷಂಟ್ ಇರ್ತಾರೆ, ಅಥವಾ ಶುಗರ್ ಪೇಷಂಟ್ ಇನ್ಸುಲಿನ್ ಅಥವಾ ಬೇರೆ ಥರದ ಮಾತ್ರೆ ತಗೊಳ್ತಿರೋರು ಇದ್ದರೆ, ಶುಗರ್ ಕಮ್ಮಿಯಾಗಿ ರಾತ್ರಿ ಹೊತ್ತು ಏನಾದ್ರು ಫಿಟ್ಸ್ ಬಂದಿತ್ತು ಅಂದರೆ ಅವ್ರಿಗೆ ಮತ್ತೆ ಮತ್ತೆ ಫಿಟ್ಸ್ ಬಂದೇ ಬರುತ್ತೆ ಅಂತ ಹೇಳಲ್ಲ. ಬಟ್ ಯಾವುದೂ ಪ್ರೊವೋಕಿಂಗ್ ಫ್ಯಾಕ್ಟರ್ ಇರಲಿಲ್ಲ, ಸೋಡಿಯಂ ನಾರ್ಮಲ್, ಶುಗರ್ ನಾರ್ಮಲ್, ಎಲ್ಲ ನಾರ್ಮಲ್ ಇದ್ರೂ ಅವ್ರಿಗೆ ರಾತ್ರಿ ಹೊತ್ತು ನಿದ್ದೆಯಲ್ಲಿ ಏನಾದ್ರು ಫಿಟ್ಸ್ ಬಂದಿತ್ತು ಅಂದರೆ ಅವ್ರಿಗೆ ಮೇಲೆ ಮೇಲೆ ಫಿಟ್ಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೆಡಿಸಿನ್ ಕೊಡಲೇಬೇಕಾಗುತ್ತೆ. ರಾಜೇಶ್ ಸರ್ ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೇನೆ. ಖಂಡಿತವಾಗಿ ಸರ್ ಡಾಕ್ಟರ್ನ ಭೇಟಿಯಾಗಿ ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅರವಿಂದ್ ಅವರು ಸಿಗ್ತಾರೆ. ಅವರ ನಂಬರ್ನ ಬೇಕಿದ್ರೆ ತಮಗೆ ಕಳಿಸಿಕೊಡ್ತೇವೆ, ತಾವು ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ತಮ್ಮ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಂಬರನ್ನು ನಿಮ್ಮನ್ನು ಕೇಳದೆ ನಾನು ಹೇಳ್ಬಿಟ್ಟೆ, ನಂಬರನ್ನು ಕೊಡ್ಬೋದು ಹಾಸ್ಪಿಟಲ್ ಸಿಗುತ್ತೆ. ಓಕೆ ಸರ್, ನಾವಾಗಲೇ ಮಾತಾಡ್ತಾ ಇದ್ವಿ ಏನಾರ ಅಂತೇಳಿ ಆ ಸಂದರ್ಭದಲ್ಲಿ ಜೀವ ಹೋಗುವಂಥದ್ದು ಅಥವಾ ಅಂತೇಳಿದ್ರೆ ಒಂದು ಇದು ಎಂತ ಸ್ಟ್ರೋಕ್ ಆಗುವಂಥ ಅಂಥದ್ದೇನೋ ಸಾಧ್ಯತೆಗಳು ಇದೆಯಾ? ಈ ಫಿಟ್ಸಿಗೆ ಸ್ಟ್ರೋಕಿಗೆ ಸದ್ಯಕ್ಕೇನು ಸಂಬಂಧ ಇಲ್ಲ. ಅಂದ್ರೆ ಫಿಟ್ಸ್ ಆಗ್ತಿದೆ ಅಂದ ತಕ್ಷಣ ಅವ್ರಿಗೆ ಸ್ಟ್ರೋಕ್ ಆಗಬೇಕು ಅಂತಿಲ್ಲ. ಬಟ್ ಈಗ ಸ್ಟ್ರೋಕ್ ಆಗ್ತಿರೋರಲ್ಲಿ ಫಿಟ್ಸ್ ಬರಬಹುದು. ಸೊ ಅದು ಫಿಟ್ಸ್ ಇದ್ದವರಲ್ಲಿ ಸ್ಟ್ರೋಕ್ ಆಗುವಂಥದ್ದು ಅದಕ್ಕೇನು ಲಿಂಕ್ ಇಲ್ಲ. ಬಟ್ ಸುಡೆಪ್ ಅಂತ ನಾವ್ ಏನ್ ಹೇಳ್ತಿದ್ವಿ, ಸಡನ್ ಅನ್ಎಕ್ಸ್ಪ್ಲೈನ್ಡ್ ಡೆತ್ ಇನ್ ಎಪಿಲೆಪ್ಸಿ ಅಂತ, ಅದರೊಳಗೆ ಏನಾಗುತ್ತೆ ಅಂತಂದ್ರೆ ಸಾಧಾರಣವಾಗಿ ನಾನು ಈಗಾಗಲೇ ಹೇಳ್ತಿರೋ ಹಾಗೆ ಸಾಧಾರಣವಾಗಿ ಫಿಟ್ಸ್ ಒಂದು 2-3 ನಿಮಿಷ ಬರುತ್ತೆ, ಆಮೇಲೆ ಒಂದು 30-40 ನಿಮಿಷ ಗಾಢ ನಿದ್ರೆ ಹೋಗ್ತಾರೆ, ಆಮೇಲೆ ಎಚ್ಚರಾಗ್ತಾರೆ, ಏನೂ ತೊಂದರೆ ಆಗಲ್ಲ. ಬಟ್ ಕೆಲವೊಬ್ಬರು ನತದೃಶ್ಯರು ಇರ್ತಾರೆ, ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಈ ತರ ಫಿಟ್ಸ್ ಆಯ್ತು, ಇನ್ನೊಂದು 24 ಗಂಟೆಯಲ್ಲಿ ಸಡನ್ ಆಗಿ ಡೆತ್ ಆಗಬಹುದು. ಇದಕ್ಕೆ ನಾವು ಸಡನ್ ಅನ್ಎಕ್ಸ್ಪ್ಲೈನ್ ಡೆತ್, ನಮಗದು ಇನ್ನೂ ಕಾರಣ ಗೊತ್ತಿಲ್ಲ ಏನಕ್ಕೆ ಆ ಥರ ಡೆತ್ ಆಗುತ್ತೆ ಅಂತ. ಬಟ್ ಸಾಧಾರಣವಾಗಿ ಚಿಕ್ಕ ವಯಸ್ಸಿನ ಗಂಡು ಮಕ್ಕಳು ಸುಮಾರು ಸಲ ದಿನಕ್ಕೊಂದು 3-4 ಸಲ ಆದರೂ ಫಿಟ್ಸ್ ಬರ್ತಿದೆ ಅನ್ನೋಂಥವ್ರಲ್ಲಿ, ತುಂಬ ಮೆಡಿಸಿನ್ಸ್ ತೊಗೊಳ್ತಿರೋರು, 3-4 ಫಿಟ್ಸಿಗೆ ಮೆಡಿಸಿನ್ ತೊಗೊಳ್ತಿರೋರಲ್ಲಿ ಈ ಥರ ಸುಡೆಪ್ ಸಾಧಾರಣವಾಗಿ ನಾವು ನೋಡ್ತೀವಿ. ಹಂಗಂತ ಹೇಳಿ ಯಾವಾಗಲೂ ವರ್ಷಕ್ಕೊಂದ್ಸಲಿ ಆಗ್ತಿರೋ ಫಿಟ್ಸಿಗೆ, ಆಮೇಲೆ 30-40 ವಯಸ್ಸಿರೋಂಥ ಹೆಣ್ಮಕ್ಳಿಗೆ ಸುಡೆಪ್ ಆಗಬಾರ್ದು ಅಂತಿಲ್ಲ. ಬಟ್ ಸಾಮಾನ್ಯವಾಗಿ ಆಗೋದು ಈ ಥರ ಚಿಕ್ಕ ವಯಸ್ಸಿನ ಗಂಡು ಮಕ್ಕಳು ಮಲ್ಟಿಪಲ್ ಮೆಡಿಸಿನ್ಸ್ ತೊಗೊಳ್ತಿರೋರಲ್ಲಿ. ನಾವು ಏನು ರೆಕಮೆಂಡ್ ಮಾಡ್ತೀವಿ ಅಂದರೆ, ಯಾವಾಗಲೂ ಒಂದ್ಸಲಿ ಫಿಟ್ಸ್ ಆದರೆ ಒಂದು 24 ಗಂಟೆ ಅವ್ರನ್ನ ಅಬ್ಸರ್ವ್ ಮಾಡೋದು ಒಳ್ಳೆಯದು. ಮಾನಿಟರ್ಗಳೆಲ್ಲ ಅಟ್ಯಾಚ್ ಮಾಡಿಬಿಟ್ಟು ಸಡನ್ನಾಗಿ ಏನಾದರೂ ಹಾರ್ಟ್ ಬೀಟ್ನಲ್ಲಿ ವ್ಯತ್ಯಾಸ ಆಗುತ್ತಾ, ಮತ್ತೆ ಮತ್ತೆ ಫಿಟ್ಸ್ ಬರುತ್ತಾ ಅಂತೆಲ್ಲ ನೋಡೋದು ಯಾವಾಗಲೂ ಒಳ್ಳೆಯದು. ಇನ್ನು ಕೆಲವೊಂದೊಂದು ರೆಸ್ಕ್ಯೂ ಮೆಡಿಸಿನ್ಸ್ ನಾವು ಕೊಡ್ತೀವಿ. ಅಂತಂದರೆ ಈ ಥರ ಫಿಟ್ಸ್ ಏನಾದ್ರು ಬಂದಾಗ ಕೆಲವೊಂದೊಂದು ಸ್ಪ್ರೇಗಳಿದ್ದಾವೆ, ಮೂಗು ಒಳಗಡೆ ಹಾಕಿಟ್ಟು ಸ್ಪ್ರೇ ಮಾಡ್ಲಿಕ್ಕೆ ಬರುತ್ತೆ. ಅಥವಾ ಹತ್ತಿರದಲ್ಲೇ ನಿಮಗೆ ಯಾರಾದರೂ ಹೆಲ್ತ್ ಕೇರ್ ವರ್ಕರ್ ಯಾರಾದರೂ ಸಿಗ್ತಾರೆ ಅಂತ ಏನಾದ್ರು ಇದ್ದರೆ ಕೆಲವು ಇಂಜೆಕ್ಷನ್ಸ್ನ ನಾವು ರೆಕಮೆಂಡ್ ಮಾಡ್ತೀವಿ. ಈ ಥರ ಫಿಟ್ಸ್ ಬಂತು ಅಂತಂದರೆ ಆ ಇಂಜೆಕ್ಷನ್ ಕೊಡಿಸ್ಕೊಳ್ಬೋದು ಅಂತ. ಅದು ಮೇಲೆ ಮೇಲೆ ಫಿಟ್ಸ್ ಆಗೋ ಚಾನ್ಸ್ನ ನೆಕ್ಸ್ಟ್ ಈಗ ಗಂಟೆ ಒಳಗೆ ಇನ್ನೊಂದ್ಸಲಿ ಫಿಟ್ಸ್ ಆಗೋ ಚಾನ್ಸ್ನು ಕಮ್ಮಿ ಮಾಡುತ್ತೆ. ಮೋಸ್ಟ್ಲಿ ಸುಡೆಪ್ ಆಗೋ ಚಾನ್ಸ್ನು ಕಮ್ಮಿ ಮಾಡಬಹುದು. ಸರಿ, ಯಾವಾಗದಿಂದ ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಇದು ಲೈಫ್ ಲಾಂಗ್ ತಗೊಳ್ಳುವಂಥದ್ದು ಮಾತ್ರೆಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಇಂಜೆಕ್ಷನ್ ಅಥವಾ ಮೆಡಿಸಿನ್ಗಳನ್ನ ಲೈಫ್ ಲಾಂಗ್ ತಗೊಳ್ಬೇಕು, ಅಥವಾ ಕೆಲವು ಸರ್ಟನ್ ಏಜ್ಗೆ ಲಿಮಿಟ್ ಆಗಿ ಅದನ್ನು ಮತ್ತೆ ಮಾತ್ರೆಗಳನ್ನು ಬಿಡ್ಬೋದಾ ಹೀಗೆ ಅಂತ? ಇದು ಅಗೇನ್ ಇದೇನು ಅಂತಂದ್ರೆ ಯಾವ ಕಾರಣದಿಂದಾಗಿ ಫಿಟ್ಸ್ ಬರ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಅದೇ ನೀವು ಹೇಳಿದ್ರಿ 5 ಕಾರಣಗಳನ್ನ ಹೇಳಿದ್ರಿ ನೀವು. ಅವು ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಅಲ್ಲ, ನಾನು ಕೇಳಿದ ಈಗ ಒಂದು 25 ವರ್ಷದ ಒಂದು ಯುವಕನಿಗೆ ಅಥವಾ ಯುವತಿಗೆ ಆಯಿತು ಅಂತ ತಗೊಳ್ಳಿ, ಒಂದು 30 ವರ್ಷದೊಳಗೆ ಒಂದು 5 ವರ್ಷದ ಟ್ರೀಟ್ಮೆಂಟ್ ಅಥವಾ 1 ವರ್ಷದ 6 ತಿಂಗಳ ಇಲ್ಲ ಸತತವಾಗಿ ತಗೊಂಡ್ರೆ ಈ ಮೂರ್ಛೆ ರೋಗನ ನಿರ್ಮೂಲನೆ ಮಾಡಬಹುದಾ ಅಂತ ಹೇಳಿ. ಅದೇ ಅದಕ್ಕೆ ಬರ್ತೀನಿ. ಇದಕ್ಕೊಂದು ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಡಿಸ್ಕ್ರೈಬ್ ಮಾಡೋಣ. ಈಗ ನಾನು ಹೇಳ್ದಂಗೆ
ಪ್ರೊವೋಕೇಟಿಂಗ್ ಫ್ಯಾಕ್ಟರ್ಸ್ ಬೇರೆ ಅಂತಂದ್ರೆ ಈಗ ಸೋಡಿಯಂ ಕಮ್ಮಿಯಾಗಿ ಫಿಟ್ಸ್ ಬಂತು, ಶುಗರ್ ಕಮ್ಮಿಯಾಗಿ ಫಿಟ್ಸ್ ಬಂತು ಅಂದ್ರೆ ಅಲ್ಲಿ ನಾವು ಬರೀ ಶುಗರ್ ಕರೆಕ್ಟ್ ಮಾಡ್ಬಿಟ್ರೆ, ಸೋಡಿಯಂ ಕರೆಕ್ಟ್ ಮಾಡ್ಬಿಟ್ರೆ ಸಾಕು. ಅವ್ರಿಗೆ ಫಿಟ್ಸಿಗೆ ಅಂತ ಸೆಪರೇಟ್ ಆಗಿ ಏನೋ ಮೆಡಿಸಿನ್ ಕೊಡೋ ಅವಶ್ಯಕತೆನೇ ಇರೋದಿಲ್ಲ. ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಅಂತಂದ್ರೆ ನಾನು ಹೇಳಿದ್ನಲ್ಲ, ಈಗ ಲೈಟ್ಸ್ ಇಂದ, ಸೌಂಡ್ ಇಂದ ಬರೋದು, ಅದು ಸಾಮಾನ್ಯವಾಗಿ ಯಾರಲ್ಲಿ ಫಿಟ್ಸ್ ಇದೆಯೋ ಅವ್ರೇನಾದ್ರೂ ಇದಕ್ಕೆ ಎಕ್ಸ್ಪೋಸ್ ಆದ್ರೆ ಫಿಟ್ಸ್ ಆಗಬಹುದು ಅಂತ ವಿನಃ ಅದೇ ಕಾರಣ ಅಲ್ಲ ಫಿಟ್ಸ್ಗೆ. ಇದನ್ನ ದಯವಿಟ್ಟು ಜನರು ಅರ್ಥ ಮಾಡ್ಕೋಬೇಕಂದ್ರೆ, ಈಗ ನಾಳೆ ಡಾಕ್ಟರ್ ಹೇಳಿದಾರೆ ಇನ್ನು ನಂಗೆ ಲೈಟ್ಸಿಗೆ ಹೋಗ್ಲೇಬಾರ್ದು, ಸೌಂಡ್ ಹೆಡ್ಫೋನ್ಸ್ ಹಾಕೊಳ್ಳೇಬಾರ್ದು ಅಂತಲ್ಲ. ಯಾರಿಗೆ ಫಿಟ್ಸ್ ಇದೆಯೋ, ಮೂರ್ಛೆ ರೋಗ ಕಾಯಿಲೆ ಯಾರಿಗಿದೆಯೋ ಅವರು ಆದಷ್ಟು ಇದನ್ನ ಅವಾಯ್ಡ್ ಮಾಡಿ ಅಂತ. ಈಗ ಅದು ಬಿಟ್ಟು ಬೇರೆ ಕಾರಣಗಳೀಗ ಪ್ರೊವೋಕಿಂಗ್ ಫ್ಯಾಕ್ಟರ್ಸ್ ಬಿಟ್ಟು, ಈಗ ಶುಗರ್ ಆಗಲಿ, ಸೋಡಿಯಂ ಆಗಲಿ, ಅವುಗಳು ಬಿಟ್ಟು ಈಗ ಮೆದುಳಿಗೆ ಇನ್ಫೆಕ್ಷನ್ ಇದೆ, ಮೆದುಳಿನ ಇನ್ಫೆಕ್ಷನ್ ಇಂದಾಗಿ ಫಿಟ್ಸ್ ಬರ್ತಿದೆ ಅಂತಂದ್ರೆ ಅವ್ರಿಗೆ ಆಬ್ವಿಯಸ್ಲಿ ಮೆದುಳಿಗೆ ಇನ್ಫೆಕ್ಷನ್ಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದು ಕೊಡಬೇಕು. ಅದು ಕೊಟ್ಟಾದ್ಮೇಲೆ ಫಿಟ್ಸ್ ಬರ್ದಲ್ಲೇನೂ ಇರ್ಬೋದು. ನಾವು ಫಿಟ್ಸಿಗೆ ಮೆಡಿಸಿನ್ ಕೊಡ್ತೀವಿ ಅಂತಲೂ ಏನಿಲ್ಲ. ಒಂದು 3 ತಿಂಗಳು 6 ತಿಂಗಳು ಕೊಡ್ಬೋದು. ಏನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದ್ರೆ 3-6 ತಿಂಗಳಲ್ಲಿ ನಾವು ಫಿಟ್ಸ್ ಮಾತ್ರ ನಿಲ್ಲಿಸಬಹುದು. ಈಗ ನೀವು 25 ವರ್ಷದ ಯುವಕ ಅಂತ ಹೇಳಿದ್ರಲ್ಲ, ಈ ತರ ಫಿಟ್ಸ್ ಅನ್ನ ನಾವು ಸಾಧಾರಣವಾಗಿ ಈ ಏಜ್ ಒಂಥರ ಬೆಳೆಯುವ ಏಜ್, ಮತ್ತೆ ನಂತರ ಮದುವೆ ಆಗ್ತಾರೆ, ಇದೆಲ್ಲ ಈ ಟೈಪ್ ಇಂದ ಫಿಟ್ಸ್ ಏನಿದೆಯಲ್ಲ ಸಾಧಾರಣವಾಗಿ ಇದಕ್ಕೆ ಇಡಿಯೋಪ್ಯಾಥಿಕ್ ಎಪಿಲೆಪ್ಸಿ ಅಂತ ಅಂತೀವಿ. ಇದಕ್ಕೆ ನೀವು MRI ಮಾಡಿದ್ರೆ ನಾರ್ಮಲ್ ಇರುತ್ತೆ. MRI ನಲ್ಲಿ ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ. ಇಲ್ಲ, ಕಾಲರ್ ಕಟ್ ಆಗಿದೆ ಸರ್. ಸೊ ಈಗ ಈ ತರ ಫಿಟ್ಸ್ ಇಡಿಯೋಪ್ಯಾಥಿಕ್ ಎಪಿಲೆಪ್ಸಿಸ್ ನಲ್ಲಿ ಏನಾಗುತ್ತೆ ಅಂತಂದ್ರೆ, ಸಾಧಾರಣವಾಗಿ ಪುಸ್ತಕ ಏನ್ ಹೇಳುತ್ತೆ ಅಂತಂದ್ರೆ, ನೀವು 3 ರಿಂದ 5 ವರ್ಷ ಅದು ಯಾವ ಥರದ ಫಿಟ್ಸ್ ಇದೆಯೋ ಅದಕ್ಕೆ ನಿಖರವಾಗಿ ಕೆಲವೊಂದೊಂದು ಟ್ಯಾಬ್ಲೆಟ್ಸ್ ಇರ್ತವೆ. ಅಂದರೆ ಎಲ್ಲ ಫಿಟ್ಸಿಗೂ ಒಂದೇ ಥರದ್ದು ಮಾತ್ರ ಇಲ್ಲ, ಬ್ಲಾಂಕೆಟ್ ಥೆರಪಿ ಅಂತ ಎಲ್ಲೂ ಇಲ್ಲ. ಈ ಥರದ ಫಿಟ್ಸಿಗೆ ಈ ಮಾತ್ರೆ, ಈ ಎಪಿಲೆಪ್ಟಿಕ್ ಸಿಂಡ್ರೋಮಿಗೆ ಈ ಮಾತ್ರೆ ಕೊಡಬೇಕು ನೀವು ಅಂತಿದೆ ಪುಸ್ತಕದಲ್ಲಿ. ಸೊ ನಾವು ಅದು ಯಾವ ಥರದ ಫಿಟ್ಸು, ಯಾವ ಎಪಿಲೆಪ್ಟಿಕ್ ಸಿಂಡ್ರೋಮು ಅಂತ ನಾವು ನಿಖರವಾಗಿ ಡಯಾಗ್ನೋಸಿಸ್ ಮಾಡಿ ಆದಮೇಲೆ ಅದಕ್ಕೆ ಕರೆಕ್ಟಾಗಿರೋವಂಥದ್ದು ಒಂದು ಮೆಡಿಸಿನ್ ಚೂಸ್ ಮಾಡಿದ್ರೆ ಸಾಧಾರಣವಾಗಿ ಒಂದು 60% ಜನರಲ್ಲಿ ಒಂದೇ ಮೆಡಿಸಿನಿಂದ ಫಿಟ್ಸ್ಗಳನ್ನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು. ಸಾಮಾನ್ಯವಾಗಿ ಕಂಟ್ರೋಲ್ ಮಾಡ್ಬೋದು. ಸಾಮಾನ್ಯವಾಗಿ 3 ರಿಂದ 5 ವರ್ಷ ಒಂದೂ ಸಲ ಫಿಟ್ಸ್ ಬರಲಿಲ್ಲ ಅಂತಂದ್ರೆ ಗುಣಮುಖರಾಗಿರಬಹುದು ಅವರು ಅಂತ. ಕ್ರಮೇಣವಾಗಿ 5 ವರ್ಷದ ನಂತರ ಇನ್ನೊಂದ್ಸಲಿ MRI ಸ್ಕ್ಯಾನ್, EEGಗಳನ್ನು ಮಾಡಿ ಕ್ರಮೇಣವಾಗಿ ಆ ಮೆಡಿಸಿನ್ ಅನ್ನ ನಿಲ್ಲಿಸ್ತಾನೂ ಬರಬಹುದು. ಇದನ್ನ ನಾನು ಯಾವ ರೀತಿ ನನ್ನ ಪೇಷಂಟ್ಸಿಗೆ ನಾನು ಯಾವ ರೀತಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದ್ರೆ, ಏನಾಗುತ್ತೆ, ಈ ಇಡಿಯೋಪ್ಯಾಥಿಕ್ ಫಿಟ್ಸ್ನಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಮೆದುಳು ಒಂದು ಸರ್ಕಿಟ್, ಸುಮಾರು ಸರ್ಕಿಟ್ ಇರೋಂಥ ಒಂದು ಆರ್ಗನ್, ಅದು ಅಂಗ. ಅದು ಈ ಸರ್ಕಿಟ್ಗಳು ಮೈಕ್ರೋಸ್ಕೋಪಿಕ್ ಲೆವೆಲ್ನಲ್ಲಿ ಕೆಲವೊಂದೊಂದು ಸಲ ಪ್ರಾಬ್ಲಮ್ ಆಗಿರ್ಬೋದು. ಅದನ್ನ ನೀವು ಯಾವ ಸ್ಕ್ಯಾನ್ ಮಾಡಿದ್ರು ಕಾಣಿಸಲ್ಲ. ತೀರಾ ಸೂಕ್ಷ್ಮವಾಗಿರುವಂಥ ಸರ್ಕಿಟ್ ಪ್ರಾಬ್ಲಮ್ ಇರ್ಬೋದು. ಸೊ ಈ ಸರ್ಕಿಟ್ನಲ್ಲಿರೋ ಪ್ರಾಬ್ಲಮ್ನಿಂದಾಗಿ ಅವಾಗ ಶಾರ್ಟ್ ಸರ್ಕಿಟ್ ಆಗ್ತದೆ. ಆಯ್ತಾ? ಈಗ ನಾವು ಕೊಡೋ ಮೆಡಿಸಿನ್ ಏನು ಅಂತಂದ್ರೆ, ಫಿಟ್ಸಿಗೆ ಕೊಡ್ತಿರೋ ಮೆಡಿಸಿನ್ ಏನು ಅಂತಂದ್ರೆ, ಈ ಸರ್ಕಿಟ್ನಲ್ಲಿರೋ ಪ್ರಾಬ್ಲಮ್ನಿಂದಾಗಿ ಆಗ್ತಿರೋ ಶಾರ್ಟ್ ಸರ್ಕಿಟ್ನ ಕಮ್ಮಿ ಮಾಡೋದಕ್ಕೆ ವಿನಃ ಈ ಸರ್ಕಿಟ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ಚೇಂಜ್ ಮಾಡ್ಬೇಕಂದ್ರೆ ನೀವು ಮೆದುಳನ್ನೇ ಚೇಂಜ್ ಮಾಡಬೇಕು, ಬ್ರೈನ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಅದು ಮಾಡೋಕ್ಕಾಗಲ್ಲ. ಹೆಂಗೆ ಅಂದ್ರೆ, ನಿಮ್ಮ ಮೊಬೈಲದ ಮದರ್ ಬೋರ್ಡ್ ಇದ್ದಂಗೆ. ಆ ಮದರ್ ಬೋರ್ಡ್ ಸಣ್ಣ ಸರ್ಕಿಟ್ ಏನಾದ್ರು ಡ್ಯಾಮೇಜ್ ಆಗಿತ್ತು ಅಂದ್ರೆ ನೀವು ಮದರ್ ಬೋರ್ಡ್ನೇ ಚೇಂಜ್ ಮಾಡಬೇಕು ವಿನಃ ಆ ಸರ್ಕಿಟ್ನ ಏನು ಮಾಡೋದು ಬರೋದಿಲ್ಲ. ಸೊ ಬಟ್ ಏನು ಅಂತಂದರೆ, ನಮ್ಮ ದೇಹದಲ್ಲಿ ಒಂದು ಏನಂತಾರೆ, ಹೀಲ್ ಆಗೋ ಕೆಪಾಸಿಟಿ ತುಂಬ ಚೆನ್ನಾಗಿದೆ. ದೇಹ ಅದೊಂದು ದೇವ್ರು ನಮಗದೊಂದು ತುಂಬ ಚೆನ್ನಾಗಿ ಕೊಟ್ಟಿಯಾನೆ. ಸೊ ಅಕಸ್ಮಾತ್ ಏನಾದರೂ 3 ರಿಂದ 5 ವರ್ಷದವರೆಗೂ ನಾವು ಈ ಮಾತ್ರೆ ಕೊಡ್ತಾ ಅವ್ರಿಗೆ ಫಿಟ್ಸ್ ಬರಲೇ ಇಲ್ಲ ಅಂತಂದರೆ, ನಾವು ಏನು ಅಸ್ಯೂಮ್ ಮಾಡಬಹುದು ಅಂತಂದರೆ, ಆ 3 ರಿಂದ 5 ವರ್ಷದಲ್ಲಿ ಆ ಮೈಕ್ರೋ ಸರ್ಕಿಟ್ ಲೆವೆಲ್ನಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು, ಪ್ರಾಬಬ್ಲಿ ಮೋಸ್ಟ್ಲಿ ಅದೇನಾದ್ರು ಗುಣ ಆಗಿರಬಹುದು ಅಂತ ಅನ್ಕೊಂಡು ನಾವು ಆ ಮೆಡಿಸಿನ್ ನಿಲ್ಲಿಸ್ತೀವಿ ವಿನಃ ಅದನ್ನ ಖಾತ್ರಿಪಡಿಸೋದಕ್ಕೆ ನಮ್ಮ ಹತ್ರ ಏನು ಟೆಸ್ಟ್ ಇಲ್ಲ. ಅದು ಡಾಕ್ಟರ್ ಒಪ್ಪಿಗೆ ಮೇರೆಗೆ ನೀವು ನಿಲ್ಲಿಸುವಂತ. ನೀವೇ ದಯವಿಟ್ಟು ನಿಲ್ಸಕ್ಕೆ ಹೋಗ್ಬೇಡಿ. ನೀವು ಯಾವತ್ತು ನಿಲ್ಲಿಸ್ತಿರೋ ಅವತ್ತೇನಾದ್ರು ಫಿಟ್ಸ್ ಬಂತು ಅಂದ್ರೆ ಅಲ್ಲಿಂದ ಮತ್ತೆ 3 ರಿಂದ 5 ವರ್ಷ ಮೆಡಿಸಿನ್ ಕೊಡಲೇಬೇಕು. ಸೊ ಇದು ಡಾಕ್ಟರ್ ಸೂಪರ್ವಿಷನ್ ಅಲ್ಲೇ ಅವ್ರು ಹೇಳಿದ್ರೆ ಮಾತ್ರ ನೀವು ಮೆಡಿಸಿನ್ ನಿಲ್ಸಿವಿನ ನೀವೇ ಸರಿ ಹೋಯ್ತು, ಒಂದು 6 ತಿಂಗಳಿಂದ ಫಿಟ್ಸ್ ಬರ್ತಿಲ್ಲ, ನಂಗೆ ಏನು ತೊಂದರೆ ಇಲ್ಲ ಅಂತ ಹೇಳಿ ನಿಲ್ಸಕ್ಕೆ ಹೋಗ್ಬಾರ್ದು. ಮತ್ತೆ ಸಡನ್ ಆಗಿ ಮೆಡಿಕಲ್ ಶಾಪ್ ಅಲ್ಲಿ ಕೂಡ ಫಿಟ್ಸ್ ಮಾತ್ರ ತಗೊಳ್ಳೋಂಗಿಲ್ಲ. ಅದು ಯಾಕೆ ಅಂತ ಈಗಾಗಲೇ ಹೇಳಿದ್ನಲ್ಲ, ಯಾವ ತರದ ಫಿಟ್ಸು, ಆಮೇಲೆ ಅದೇ ನೀವು ಅದ್ರ ಬೇಸಿಸ್ ಮೇಲೆ ಕೆಲವೊಂದೊಂದು ಟ್ಯಾಬ್ಲೆಟ್ಗಳು ಇನ್ಫ್ಯಾಕ್ಟ್ ನೀವು ಬರೋ ಫಿಟ್ಸ್ನ ಜಾಸ್ತಿ ಮಾಡ್ತವೆ. ನೀವು ಬೇರೆ ಥರದ ಫಿಟ್ಸಿಗೆ ಅದಕ್ಕೆ ಸೂಟ್ ಆಗದಲ್ಲಿರೋಂಥ ಮೆಡಿಸಿನ್ ಕೊಟ್ಟರೆ ಇನ್ಫ್ಯಾಕ್ಟ್ ಕೆಲವು ಥರದ ಫಿಟ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಈ ಥರ ಅದೇ ಹೇಳಿದ್ರೆ, ಇದೊಂದು ಫಿಟ್ಸಿಗೆ ಇದೊಂದೇ ಮಾತ್ರ ತೊಗೊಂಬಿಟ್ರೆ ಯಾರಿಗೂ ಫಿಟ್ಸ್ ಬರೋಲ್ಲ ಅನ್ನೋ ಥರ ಮಾತ್ರ ಇಲ್ಲ. ಅದಕ್ಕೊಂದು ವಿಜ್ಞಾನ ಇದೆ. ಯಾವ ಥರದ ಫಿಟ್ಸ್ ಅವ್ರನ್ನ ಟೆಸ್ಟ್ ಮಾಡಿ ಅವ್ರು ಯಾವ ಥರ ಕ್ಯಾಟಗರಿ ಇದೆ ಅಂತ ಹೇಳಿ ಹಂತವಾಗಿ ತಗೊಳ್ಳುವಂಥದ್ದು. ಒಂದು ನಾರ್ಮಲ್ ವ್ಯಕ್ತಿಗೆ ಎಷ್ಟು ವರ್ಷದ ಟ್ರೀಟ್ಮೆಂಟ್ ನಡೀಬೋದು? ಸಾಮಾನ್ಯವಾಗಿ 3 ರಿಂದ 5 ವರ್ಷ. ಎಲ್ಲ ಕಾರಣಗಳಿಲ್ಲ, ಏನೂ ಕಾರಣ ಇಲ್ಲ, ಶುಗರು, ಸೋಡಿಯಂ ನಾರ್ಮಲ್, ಇನ್ಫೆಕ್ಷನ್ ಇಲ್ಲ, ಸ್ಟ್ರೋಕ್ ಆಗಿಲ್ಲ ಅಂತ ಏನಾರು ಇದ್ರೆ ಸಾಮಾನ್ಯವಾಗಿ 3 ರಿಂದ 5 ವರ್ಷ ಕೊಡಬೇಕು. 3 ರಿಂದ 5 ವರ್ಷ ಒಂದು ಸಲ ಅವ್ರಿಗೆ ಬಂದಿರಬಾರ್ದು. 5 ವರ್ಷದ ನಂತರನೂ ಒಂದು ಸಲ ಬಂದಿರಲಿಲ್ಲ ಅಂದರೆ ನಾವು ಮೆಡಿಸಿನ್ನ ಕಮ್ಮಿ ಮಾಡ್ತಾ ಬರ್ತೀವಿ. ಕಮ್ಮಿ ಮಾಡ್ತಾ ಬಂದಂಗೆ ಫಿಟ್ಸ್ ಏನಾದ್ರು ಪುನಃ ಬಂತು ಅಂದರೆ ಮತ್ತೆ ಅಲ್ಲಿಂದ 3 ರಿಂದ 5 ವರ್ಷ ಕೊಡ್ಬೋದು.
ಅಲ್ಲಿ ನಾವು ಡ್ರಗ್ ವಿಡ್ರಾಲ್ ಫೇಲ್ಯೂರ್ ಅಂತ ಹೇಳ್ತೀವಿ. ಅದ್ರ ಮೇಲೂ ಮತ್ತೊಂದ್ಸಲಿ ನಿಲ್ಲಿಸಿ ಬಂತು ಅಂದರೆ ಆಲ್ಮೋಸ್ಟ್ ಲೈಫ್ ಲಾಂಗ್ ತೊಗೊಳ್ಬೇಕಾಗುತ್ತೆ. ಇದು ಒಂದು. ಎರಡನೇದು ಕೆಲವೊಂದೊಂದು ಸ್ಕಾರ್ ಎಪಿಲೆಪ್ಸಿ ಅಂತೀವಿ. ಸ್ಕಾರ್ ಎಪಿಲೆಪ್ಸಿ ಅಂತಂದರೆ ಏನು? ಮೆದುಳಲ್ಲಿ ಕಲೆ ಬಿದ್ದಿದೆ ಅಂತ. ಈಗ ನಮ್ಮ ಚರ್ಮದ ಮೇಲೆ ಏನಾದರೂ ಗಾಯ ಆದರೆ ಗಾಯ ವಾಸಿ ಆಗುತ್ತೆ, ಬಟ್ ಕಲೆ ಉಳ್ಕೊಳ್ಳುತ್ತೆ. ಮತ್ತೆ ಕೆಲವರೆಲ್ಲ ಬ್ಲಡ್ ಕ್ಲಾಟ್ ಆಗಿದೆ ಮೆದುಳಲ್ಲಿ, ಅದು ಸ್ಕಾರ್. ಅದೇ ಈಗ ಸ್ಟ್ರೋಕ್ ಆಯ್ತು ಅಥವಾ ಮೆದುಳಿಗೆ ಏನಾದ್ರು ಪೆಟ್ಟು ಬಿತ್ತು, ಅಲ್ಲೇನೋ ಗಾಯ ಆಯ್ತು ಮೆದುಳಿಗೆ, ಈ ಕ್ಲಾಟ್ ಆಗಿದೆ, ನಿಧಾನಕ್ಕೆ ಕ್ಲಾಟ್ ಸರಿ ಹೋಗುತ್ತೆ, ಬಟ್ ಆ ಕಲೆ ಉಳ್ಕೊಳ್ಳುತ್ತೆ ಮೆದುಳಿನಲ್ಲಿ. ಆ ಕಲೆ ಉಳ್ಕೊಂಡಿದ್ದು ಕೂಡ ಫಿಟ್ಸ್ ಆಗ್ಬೋದು. ಎಲ್ಲಿವರೆಗೂ ಮೆದುಳಲ್ಲಿ ಆ ಕಲೆ ಇರುತ್ತೋ ಅಲ್ಲಿವರೆಗೂ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಕಲೆ ವಾಸಿ ಆಗೋದಿಲ್ಲ, ಕಲೆ ಉಳ್ಕೊಂಡ್ಬಿಡುತ್ತೆ. ಅದೇ ರೀತಿ ಮೆದುಳಿನಲ್ಲಿ ಕಲೆ ಉಳ್ಕೊಂಡ್ಬಿಡ್ತು ಅಂದ್ರೆ ಮೋಸ್ಟ್ಲಿ ಲೈಫ್ ಲಾಂಗ್ ಕೂಡ ಅವ್ರು ಮೆಡಿಸಿನ್ ತಗೊಳ್ಬೇಕಾಗ್ಬೋದು. ಬಟ್ ಅದರೊಳಗೆ ಏನೂ ಚಿಂತೆ ಇಲ್ಲ. ಯಾಕೆಂದ್ರೆ ಇತ್ತೀಚೆಗೆ ಬರ್ತಿರೋ ಮೆಡಿಸಿನ್ ಫಿಟ್ಸಿಗೆ ಏನಿದೆ ಅಂದ್ರೆ ತುಂಬಾ ಸೇಫ್ ಮೆಡಿಸಿನ್ಸ್. ಇವುಳದ ಸೈಡ್ ಎಫೆಕ್ಟ್ ತುಂಬಾ ಕಮ್ಮಿ ಇದ್ರೂ ಒಂಥರ ಮ್ಯಾನೇಜಬಲ್ ಸೈಡ್ ಎಫೆಕ್ಟ್ಸ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಫಿಟ್ಸ್ ಪ್ರತಿ ಸಲ ಫಿಟ್ಸ್ ಬಂದಾಗಲೂ ಮೆದುಳಿನ ಸಾಕಷ್ಟು ಕೋಶಗಳು ನಾಶ ಆಗ್ತವೆ. ನಿಮಗೆ ಆ ಥರ ಫಿಟ್ಸ್ ಬರ್ತಾನೆ ಹೋಗ್ತಿದ್ರೆ ನೀವು ನಿಮ್ಮ 60ನೇ ವಯಸ್ಸಿನಲ್ಲೇ ನೀವು 80ನೇ ವಯಸ್ಸಿನವ್ರ ಥರ ಇರ್ತೀರ. ನೀವು ಮೆದುಳಿನ ಕೋಶಗಳು ಕಮ್ಮಿ ಆಗ್ತಾ ಹೋಗೋದ್ರಿಂದ. ಸೊ ನಮ್ಮ ಟಾರ್ಗೆಟ್ ಏನು ಅಂತ ಏಜಿಂಗ್ ಫಾಸ್ಟ್ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ಮೆದುಳಿನ ಏಜ್ ಜಾಸ್ತಿ ಆಗುತ್ತೆ. ಅಂದ್ರೆ 50ನೇ ವಯಸ್ಸಿನಲ್ಲೇನೆ ಅವರಿಗೆ 70ನೇ ವಯಸ್ಸಿನ ಮೆದುಳು ತರ ಕಾಣಿಸಕ್ ಶುರು ಆಗುತ್ತೆ. ಸೊ ಅದನ್ನ ತಡೆಗಟ್ಟಲಿಕ್ಕೆ ನಾವು ಮೆಡಿಸಿನ್ಸ್ ಕೊಡ್ಲೇಬೇಕು. ಸೇಫ್ ಮೆಡಿಸಿನ್ ಇರೋದ್ರಿಂದ ನೀವು ಈಗ ಒಂಥರ ಶುಗರ್ BP ಬಂದಂಗೆ ಅನ್ಕೊಳ್ಳಿ. ಯಾವ ರೀತಿ ನಾವು ಶುಗರ್ ಬಂದಾಗ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ಮಾಡಿ ಇಟ್ಕೊಂತೀವಿ, ಆ ರೀತಿ ಎಪಿಲೆಪ್ಸಿ ಇದೆ ಅಂತಂದ್ರೆ ಮೆಡಿಸಿನ್ಸ್ ತಗೊಂಡು ಕಂಟ್ರೋಲ್ ಇಟ್ಕೊಂಡ್ಬಿಟ್ರೆ ಒಳ್ಳೇದು. ಇದು ಟ್ರೀಟ್ಮೆಂಟ್ಗೆ ತುಂಬಾ ವೆಚ್ಚ ಬೀಳುತ್ತೆ? ಏನಿಲ್ಲ. ಅದೇ ಕೆಲವೊಂದು ತುಂಬಾ ಜನರಿಗೆ ಒಂದು ಇರುತ್ತೆ ಡಾಕ್ಟರ್ ಹತ್ರ, ಈಗ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗುವಾಗ ತಮಗೆ ಗೊತ್ತಿದೆ ಅದು ಎಲ್ಲರೂ ಅಂತ ಇರುವಂತದ್ದೇ. ಅಯ್ಯೋ ನಾನು ಎಷ್ಟು ದುಡ್ಡು ಖರ್ಚು ಮಾಡಬೇಕಾಗೋದು, ನನ್ನ ಹತ್ರ ಉಂಟಾ ಇಲ್ವಾ? ಕೆಲವೊಮ್ಮೆ ನಾವು ನಿಮಗೆ ಗೊತ್ತಿದೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಂತ ಸಂದರ್ಭದಲ್ಲಿ ಸಾಲ ಮೂಲ ಮಾಡಿ ಬರುವಂಥದ್ದು. ಈ ಟ್ರೀಟ್ಮೆಂಟ್ ಅಂದ್ರೆ ಮೂರ್ಛೆ ರೋಗ ಟ್ರೀಟ್ಮೆಂಟ್ ತುಂಬಾ ವೆಚ್ಚ ಆಗುತ್ತೆ. ಅದೇ ಕಾರಣದ ಮೇಲೆ ಡಿಪೆಂಡ್ ಆಗುತ್ತದೆ. ಏನು ಕಾರಣ ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಕೆಲವೊಂದೊಂದು ಮೆಡಿಸಿನ್ಸ್ ಅಂತೂ ತುಂಬಾ ಚೀಪ್ ಇದಾವೆ. $1 2 ಮಾತ್ರೆಗಳು ದಿನಕ್ಕೆ 2 ಸಲ ಅಥವಾ 3 ಸಲ ತಗೊಳ್ಬೇಕಾದಂತ ಮಾತ್ರೆ ಯಾರಾದ್ರೂ ಅಫೋರ್ಡ್ ಮಾಡ್ಬೋದು. ಸಾಕಷ್ಟು ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಕೂಡ ಸಿಗ್ತವೆ. ನಮ್ಮ ಪ್ರಧಾನ ಮಂತ್ರಿ ಡ್ರಗ್ ಸಪ್ಲೈ ಏನಿದೆ, ಮೆಡಿಸಿನ್ಸ್ ಇದೆ, ಅದ್ರೊಳಗೂ ಸಿಗ್ತವೆ. ಅದೇನು ಕಾಸ್ಟ್ಲಿ ಅಂತಲ್ಲ, ಬಟ್ ಕೆಲವೊಂದೊಂದು ಕಾರಣಗಳು ಬೇರೆ ರೀತಿಯಾದ ಕಾರಣ. ಈಗ ಟ್ಯೂಮರ್ನಿಂದಾಗಿ ಫಿಟ್ಸ್ ಬರ್ತಿದೆ, ಆಗ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸರ್ ಒಬ್ರು ಕಾಲರ್ ಆಗಿದೆ ಅಂತ ಕೂಡ. ನಮಸ್ತೆ. ಹಲೋ ಮೇಡಮ್, ನಮಸ್ತೆ ಸರ್. ಮೇಡಮ್, ನಾವು ಹೊಸ ಬಡಾವಣೆಯಿಂದ ಆದಿತ್ಯ ಅಂತ ಹೇಳಿ. ಸರ್ ನಮಸ್ತೆ ಸರ್. ಸರ್ ಹೇಳಿ ಸರ್. ಮೇಡಮ್, ನಾವು ಡಾಕ್ಟರ್ ಹತ್ರ ಒಂದು ಸಂದೇಹ ಕೇಳಬೇಕಾಗಿತ್ತು. ಸರ್ ಕೇಳಿ ಸರ್. ಸರ್ ನಮಸ್ತೆ. ಸರ್, ಇದು ಮೂರ್ಛೆ ರೋಗ ಅನ್ನೋದು ಅನುವಂಶೀಯನ ಅಥವಾ ಏನಾದ್ರೂ ನಮಗೆ ತಲೆಗೆ ಅಥವಾ ಏನಾದ್ರು ಪೆಟ್ಟು ಬಿದ್ದಾಗ ಬರುವಂತದ ಅಥವಾ ಅದನ್ನು ಬರದ ಇರುವಾಗ ತಡೆಯೋದು ಹೇಗೆ ಸರ್? ನಿಮ್ಮ ಮೊದಲನೇ 2 ಪಾಯಿಂಟಿಗೂ ನನ್ನ ಉತ್ತರ ಆನುವಂಶಿಕವಾಗಿನೂ ಬರ್ಬೋದು ಫಿಟ್ಸ್. ಎರಡನೇದ್ದು ಮೆದುಳಿಗೆ ಪೆಟ್ಟು ಬಿದ್ದಾಗ ಕೂಡ ಫಿಟ್ಸ್ ಬರ್ಬೋದು. ಇವು ಕಾರಣಗಳಾಗ್ತವೆ ವಿನಃ ಅದನ್ನು ರೋಗ ಅಂತಾನೆ ಅನ್ನೋದಿಲ್ಲ. ಆನುವಂಶಿಕವಾಗಿ ಬರುವಂಥ ಫಿಟ್ಸ್ಗಳದ್ದೇ ಕ್ಯಾಟಗರಿ ಬೇರೆ ಇದೆ, ತಲೆಗೆ ಪೆಟ್ಟು ಬಿದ್ದು ಆಗುವಂಥ ಫಿಟ್ಸ್ಗಳ ಕ್ಯಾಟಗರಿನೇ ಬೇರೆ. ಇದನ್ನು ಬರ್ದಲೇ ಇರೋಂಗೆ ಮಾಡೋದು ಅಂತಂದರೆ, ಈಗ ಯಾವ ಕಾರಣದಿಂದಾಗಿ ಫಿಟ್ಸ್ ಬರುತ್ತೆ, ಈಗ ಉದಾಹರಣೆಗೆ ಬ್ರೈನ್ ಇನ್ಫೆಕ್ಷನಿಂದ ಬರ್ಬೋದು, ಅಥವಾ ಸ್ಟ್ರೋಕ್ನಿಂದಾಗಿ ಬರ್ಬೋದು, ಅಥವಾ ಹೆಡ್ ಇಂಜುರಿಯಿಂದ ಬರ್ಬೋದು ಅಂತ ನಾನು ಏನು ಹೇಳಿದೆ. ಈ ಕಾರಣಗಳನ್ನ ನೀವು ಕಂಟ್ರೋಲ್ ಮಾಡಬಹುದು. ನಿಮ್ಮ ತಲೆಗೆ ಪೆಟ್ಟು ಬೀಳ್ದಲ್ಲೇ ಇರೋಂಗೆ ನೋಡ್ಕೋಬೋದು. ಆಬ್ವಿಯಸ್ಲಿ ನೀವು ಬೈಕ್ ಓಡಿಸ್ತಿರ್ತೀರ ಅಂದರೆ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ. ಸ್ಟ್ರೋಕ್ ಆಗದಲ್ಲೇ ಇರೋಂಗೆ ಅದಕ್ಕೇನು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದಾವೆ ಸ್ಟ್ರೋಕಿಗೆ, ಅವುಗಳನ್ನು ನೀವು ಮ್ಯಾನೇಜ್ ಮಾಡ್ತಾ ಹೋದರೆ, ಇನ್ಫೆಕ್ಷನಿಂದ ದೂರ ಇದ್ದು ಆದಷ್ಟು ಮೆದುಳಿಗೆ ಇನ್ಫೆಕ್ಷನ್ ಆಗದಲ್ಲಿರೋ ನೋಡ್ಕೊಳ್ಳಿಕ್ಕೆ ಹೈಜಿನಿಕ್ ಪ್ರಾಕ್ಟೀಸಸ್ ಎಲ್ಲ ಮಾಡಿಕೊಂಡು ಈ ಥರ ಫಿಟ್ಸ್ನ ನೀವು ಕಂಟ್ರೋಲ್ ಮಾಡ್ಬೋದೇ ವಿನಃ ಆನುವಂಶಿಕವಾಗಿ ಬರ್ತಿರೋ ಫಿಟ್ಸ್ಗೆ ಆಬ್ವಿಯಸ್ಲಿ ನಿಮಗೆ ಪ್ರಿವೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಜೆನೆಟಿಕ್, ಅದು DNA ಬಂದಿರುತ್ತೆ, ಅದನ್ನೇನು ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಂದ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಬಂದ ಮೇಲೆ ಬರ್ದಲ್ಲೇ ಇರೋಂಗೆ ಮಾಡೋದಕ್ಕೆ ಆನುವಂಶಿಕವಾಗಿ ಕಷ್ಟ ಈಗ ಸದ್ಯಕ್ಕೆ. ಓಕೆ ಸರ್. ಸರ್, ಇದು ಸ್ಟ್ರೋಕ್ ನ ಹೇಗೆ ಸರ್? ಈಗ ಇದ್ದಕ್ಕಿದ್ದಾಗೆ ಸ್ಟ್ರೋಕ್ ಸಮಸ್ಯೆ ಆಗ್ಬಿಟ್ರೆ ಸ್ಟ್ರೋಕ್ ಇಂದ ಅದನ್ನೇನಾದ್ರೂ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಅಥವಾ ಸ್ಟ್ರೆಸ್ ಇಂದ ಬರ್ತದ ಸ್ಟ್ರೋಕ್ ಅಥವಾ? ಹೌದೌದು, ಸ್ಟ್ರೋಕಿಗೂ ಸಾಕಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇದಾವೆ. ಅದು ಆ್ಯಕ್ಚುಲಿ ಬೇರೆದೇ ಟಾಪಿಕ್ ಅದು, ಬಟ್ ಸ್ಟಿಲ್ ಓಪನ್ ಮಾಡಿದರೆ ಮಾತಾಡೋಣ. ಈಗ ಶುಗರ್, BP, ಥೈರಾಯ್ಡ್, ಕೊಲೆಸ್ಟ್ರಾಲ್, ಹಾರ್ಟ್ ಸಂಬಂಧಿತ ಸಮಸ್ಯೆ, ಸ್ಮೋಕಿಂಗ್, ಡ್ರಿಂಕಿಂಗ್, ಎಕ್ಸಸೈಸ್ ಮಾಡ್ದಲ್ಲಿರೋದು, ಬೊಜ್ಜು, ಸ್ಟ್ರೆಸ್ಸು, ಇವುಗಳೆಲ್ಲ ಸಾಮಾನ್ಯವಾಗಿ ಸ್ಟ್ರೋಕಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಹಾರ್ಟ್ ಅಟ್ಯಾಕಿಗೂ ರಿಸ್ಕ್ ಫ್ಯಾಕ್ಟರ್ಗಳು ಇವೇನೆ. ಸೊ ಇವುಗಳನ್ನೆಲ್ಲ ನೀವು ನೀಟಾಗಿ ಮ್ಯಾನೇಜ್ ಮಾಡಿದ್ರೆ ಸ್ಟ್ರೋಕ್ ಆಗೋ ಚಾನ್ಸ್ ಕಮ್ಮಿ ಇರುತ್ತೆ. ಬಟ್ ಸ್ಟ್ರೋಕ್ ಆಯಿತು ಅಂತಂದರೆ ಅದೊಂದು ಎಮರ್ಜೆನ್ಸಿ. ಅದನ್ನು ಇಮ್ಮಿಡಿಯೇಟ್ಲಿ ನೀವು ಯಾವುದಾದ್ರೂ ಒಂದು ನ್ಯೂರಾಲಜಿ ಸ್ಪೆಷಾಲಿಟಿ ಇರೋಂಥ ಹಾಸ್ಪಿಟ್ಲಿಗೆ ಇಮ್ಮಿಡಿಯೇಟ್ಲಿ ಹೋಗೋದೇ ಮುಖ್ಯ. ಯಾಕಂದರೆ ಟೈಮ್ ಈಸ್ ಬ್ರೈನ್ ಅಂತಿದೆ. ಮೋಸ್ಟ್ಲಿ ಅದ್ರ ಬಗ್ಗೆ ಇನ್ನೊಂದು ಯಾವ್ದಾದ್ರು ಕಾರ್ಯಕ್ರಮ ಮಾಡ್ಬೋದು ನಾವು. ಬಟ್ ಸ್ಟ್ರೋಕ್ ಈಸ್ ಅನ್ ಎಮರ್ಜೆನ್ಸಿ. ಅದಾಗ್ದಲ್ಲೇ ನಾವು ನೋಡ್ಕೊಳ್ಳೋದಕ್ಕೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಮ್ಯಾನೇಜ್ ಮಾಡಿದ್ರೆ ಸಾಕು. ಬಟ್ ಅದಾದ್ಮೇಲೆ ಏನು ಮಾಡಬೇಕು ಅನ್ನೋದು ತುಂಬ ಮುಖ್ಯ. ಓಕೆ ಸರ್.
ಥ್ಯಾಂಕ್ ಯು ಧನ್ಯವಾದಗಳು. ರೈಟ್. ಥ್ಯಾಂಕ್ ಯು ಆದಿತ್ಯ ಸರ್, ಥ್ಯಾಂಕ್ ಯು. ಸರ್, ಕೆಲವು ಮಕ್ಕಳು ಅನಗತ್ಯವಾಗಿ ಕಿರ್ಚುವಂಥದ್ದು, ಹೌದು. ಜೋರಾಗಿ ಅಳುವಂಥದ್ದು, ಜ್ವರ ಬಂದಾಗ ವಿಪರೀತವಾಗಿ ಇದೆಲ್ಲ ಈ ಮೂರ್ಛೆ ರೋಗದ ಲಕ್ಷಣಗಳ ಹೇಗೆ? ಅದೇ ಈಗ ತಂದೆ ತಾಯಿಗೆ ಒಂದು ಗಾಬರಿನೇ ಇರುತ್ತೆ, ಹೇಳ್ಕೊಳಕ್ಕಾಗಲ್ಲ. ಓಕೆ. ಒಂದು ಮನಸ್ಸೊಳಗೆ ಇರುತ್ತೆ, ಇದೇನು ಮೂರ್ಛೆ ರೋಗನ ಅಥವಾ ಇನ್ನೇನು ಇರ್ಬೋದಾ. ಕೆಲವೊಮ್ಮೆ ನೀವು ಹೇಳಿದಾಗೆ ವಂಶ ಪಾರಂಪರ್ಯವಾಗಿ ಇದ್ದಾಗ ಒಂದು ಸಣ್ಣ ಉಳುಕೂ ಇರುತ್ತೆ, ನಮ್ಮ ಮಕ್ಕಳಿಗೆಲ್ಲ ಬಂತ ಏನು ಅಂತೇಳಿ. ಇದು ಹೆಂಗೆ ನಾವು ಪೇರೆಂಟ್ಸ್ ಅಂದ್ರೆ ಪೋಷಕರು ಹೆಂಗೆ ಇದನ್ನ ಕಂಡಿಡಿ? ಈಗ ಅದೇ ಈ ಸ್ಟೀರಿಯೋಟಿಪಿಕಲ್ ಇವೆಂಟ್ಸ್ ಅಂತ ನಾನು ಈಗಾಗಲೇ ಏನು ಹೇಳಿದೆ ಅಂತಂದ್ರೆ, ಪ್ರತಿ ಸಲ ಜ್ವರ ಬಂದಾಗಲೂ ಮಗು ಇದೇ ರೀತಿ ಮಾಡುತ್ತೆ ಅನ್ನೋ ಹಂಗೆ ಏನಾರಿದ್ರೆ, ಇದೇ ರೀತಿ ಕಿರ್ಚುತ್ತೆ, ಇದೇ ರೀತಿ ಅದ್ರ ವರ್ತನೆ ಇರುತ್ತೆ. ಸಾಮಾನ್ಯವಾಗಿ ಫಿಟ್ಸ್ ಕೆಲವು ನಿಮಿಷ ಅಥವಾ ಕೆಲವು ಸೆಕೆಂಡ್ಸ್ ಅಥವಾ ಕೆಲವು ನಿಮಿಷ ಆಗಿ ನಿಂತು ಬಿಡಬೇಕು. ಗಂಟೆಗಟ್ಟಲೆ ದಿನಗಟ್ಟಲೆ ಏನಾದರೂ ನಡೀತಿತ್ತು ಅಂದರೆ ಸಾಮಾನ್ಯವಾಗಿ ಅದು ಫಿಟ್ಸ್ ಅಲ್ಲ, ಅದು ಬಿಹೇವಿಯರಲ್ ಪ್ರಾಬ್ಲಮ್, ಅದು ಫಿಟ್ಸ್ ಆಗೋದಿಲ್ಲ. ಕೆಲವು ಸೆಕೆಂಡ್ಗಳು ಅಷ್ಟೇ, ಒಂದು 30 ಸೆಕೆಂಡ್ 40 ಸೆಕೆಂಡ್ ಅಥವಾ ಒಂದು 5 ನಿಮಿಷದ ಒಳಗಡೆನೆ ಆ ಥರ ಮಾಡ್ತು ಮಗು. ಆಮೇಲೆ ಮತ್ತೆ ಬೇರೆನೇ ಆಯಿತು. ಈ 5 ನಿಮಿಷ ಮಗು ಇದ್ದಿದ್ದೇ ಬೇರೆ, ಉಳಿದಿದ್ದ ಟೈಮ್ನಲ್ಲಿ ಇರೋ ಮಗುನೇ ಬೇರೆ ಅನ್ನೋ ಥರ ಇದ್ದರೆ ಸಾಧಾರಣವಾಗಿ ಅದು ಫಿಟ್ಸ್ ಇರಬಹುದು, ಇದ್ದೇ ಇರುತ್ತೆ ಅಂತಲ್ಲ. ಚಿಕ್ಕ ಮಕ್ಕಳಲ್ಲಿ ಒಂದು 5-6 ವರ್ಷದ ಕೆಳಗಿನ ಮಕ್ಕಳಲ್ಲಿ ಸಾಮಾನ್ಯವಾಗಿ ಜ್ವರದ ಜೊತೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ. ಜ್ವರ ವಿಪರೀತ ಜ್ವರ ಆದಾಗ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ. ಅದನ್ನ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೋದು. ಅದಕ್ಕೆ ಫೆಬ್ರೈಲ್ ಸೀಸರ್ಸ್ ಅಂತ ಹೇಳ್ತೀವಿ. ಆ ಟೈಮ್ನಲ್ಲಿ ಕೆಲವು ಮೆಡಿಸಿನ್ಸ್ ಕೊಡ್ಲಿಕ್ಕೆ ಇರುತ್ತೆ. ಅಥವಾ ಫಿಟ್ಸ್ ಜ್ವರ ಏನಕ್ಕೆ ಬಂತು, ಕೆಲವರಿಗೆ ಇನ್ಫೆಕ್ಷನ್ ಇಂದ ಬಂದಿತ್ತು ಅಂತ, ಆ ಇನ್ಫೆಕ್ಷನ್ಗೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರು ಸಾಕು. ಅದಕ್ಕೇನು ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಳ್ಬೇಕು ಅಂತೇನಿಲ್ಲ. ಬಟ್ ನಾ ಈಗಾಗಲೇ ಹೇಳ್ದಂಗೆ ಫಿಟ್ಸ್ ಅಲ್ಲೂ ಸುಮಾರು ಥರದ ಫಿಟ್ಸ್ ಇದಾವೆ. ಈ ಥರ ಮಾಡೋ ಫಿಟ್ಸ್ ಕೆಲವೊಂದು ನಗದು, ಅದು ಜಿಲಾಸ್ಟಿಕ್ ಸೀಸರ್ ಅಂತೀವಿ. ಅಂತಂದ್ರೆ ಸುಮ್ಮನೆ ನಗದು, ಕೂತಲ್ಲೇ ಹಾ ದೊಡ್ಡದಾಗಿ ನಗದು, ಒಂದು 5 ಸೆಕೆಂಡ್ 10 ಸೆಕೆಂಡ್ ನಗು ಇರುತ್ತೆ, ಆಮೇಲೆ ಕಂಪ್ಲೀಟ್ಲಿ ನಾರ್ಮಲ್. ಅವರಿಗೂ ಗೊತ್ತಿರಲ್ಲ ಅಕ್ಕಪಕ್ಕದವ್ರಿಗೆ ಏನಾಯ್ತಿದ್ದು ಅನ್ನೋ ಥರ ಇರುತ್ತೆ. ಇದು ಜಿಲಾಸ್ಟಿಕ್ ಸೀಸರ್ಸ್ ಅಂತೀವಿ. ಕೆಲವೊಂದು ಹೈಪೋಥಾಲಮಸ್ ಅಂತ ಒಂದು ಜಾಗ ಇದೆ ಮೆದುಳಿನಲ್ಲಿ, ಅದರೊಳಗೆ ಒಂದು ರೀತಿಯಾದ ಒಂದು ಗ್ರೋತ್ ಇದ್ರೆ ಈ ರೀತಿಯಾದ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ನಾ ಹೇಳೋದೇನು ಅಂತಂದ್ರೆ, ನಿಮ್ಗೆ ಒಂದು ಸ್ವಲ್ಪ ಬಿಹೇವಿಯರ್ನಲ್ಲಿ ಏನಾದ್ರು ವ್ಯತ್ಯಾಸ ಕಾಣಿಸಿದ್ರು ನೀವು ನಿಮ್ಮ ಡಾಕ್ಟ್ರಿಗೆ ಹೋಗಿ ಕನ್ಸಲ್ಟ್ ಮಾಡೋದು ಒಳ್ಳೇದೇ. ಆ ಟೈಮ್ನಲ್ಲಿ ಹೋಗಿ ಕನ್ಸಲ್ಟ್ ಮಾಡ್ಕೊಂಡು ಈ ರೀತಿ ಆಗ್ತಿದೆ ಅಂತ ಮಗುಗೆ ಅಂತ ನೀವು ಡೀಟೇಲ್ ಆಗಿ ಹೇಳ್ಬಿಟ್ಟು ಅದಕ್ಕೊಂದು ಸೊಲ್ಯೂಷನ್ ತಗೊಳ್ಳೋದು ಒಳ್ಳೆ. ಇತ್ತೀಚೆಗೆ ಡಾಕ್ಟರ್ಗಳು ಸಿಗೋದೇನು ಕಷ್ಟ ಇಲ್ಲ, ಎಲ್ಲ ಕಡೆ ನಿಮಗೆ ಡಾಕ್ಟರ್ಗಳು ಸಿಗ್ತಾರೆ. ಪೀಡಿಯಾಟ್ರಿಷಿಯನ್ಸ್, ಫಿಸಿಷಿಯನ್ಸ್, ನ್ಯೂರಾಲಜಿಸ್ಟ್ ಎಲ್ಲ ಕಡೆ. ಮುಂಚೆ ನನಗೆ ದೊಡ್ಡ ಊರಿಗೆ ಹೋಗ್ಬೇಕಂತಿಲ್ಲ, ಅಥವಾ ಸ್ಕ್ಯಾನ್ ಮಾಡ್ಲಿಕ್ಕೆ ನಾನು ಅವಾಗ ಬರೀ ಚೆನ್ನೈ, ಡೆಲ್ಲಿಲಿ ಮಾತ್ರ ಇತ್ತು ಸ್ಕ್ಯಾನ್. MRI ಸ್ಕ್ಯಾನ್, EEGಗಳೆಲ್ಲ ಕಡೆ ಸಿಗ್ತವೆ. ಬಟ್ ಮುಂಚೆನೇ ಕಾಸ್ಟ್ಲಿ ಇಲ್ಲ. ಮೊದಲಿಗೆ ಬಂದಾಗ MRI ಸ್ಕ್ಯಾನ್ 20,000 25,000 ಆಯ್ತು. ಇವಾಗೆಲ್ಲ ಚೀಪ್ ಆಗ್ತಿದಾವೆ. ಈ ಥರ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ನೀವು ಒಂದು ಡಾಕ್ಟ್ರಿಗೆ ತೋರಿಸ್ಕೊಂಡು ಟೆಸ್ಟ್ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ನಾಳೆ ಅನುಭವಿಸೋಕ್ಕಿಂತ ಇವೆಲ್ಲ ಮಾಡಿಸ್ಕೊಂಡ್ಬಿಡೋದು ಬೆಟರ್. ಮೊದಲೇ ಮುನ್ನೆಚ್ಚರಿಕೆ ತಗೊಳ್ಳೋದು ಒಳ್ಳೇದು ಅಂತ ಹೇಳಿ. ಅದು ಇಂಥ ಕಾಯಿಲೆ ಈಗೇನೆ ಬಂತು ಅಂತೆಲ್ಲ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೂ ಆಗಲ್ಲ. ನೀವು ಹೇಳಿದ್ರೆ ಶುಗರಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹಿಂಗೆ ಅಂತ ಹೇಳಿ ಶುಗರಿಂದ ಮೂರ್ಛೆ ರೋಗ ಬರ್ಬೋದು. ಹೌದು. ನಮಗೇನು ಅಂತಂದ್ರೆ ಯಾವಾಗಲೂ ನಾವು ನೋಡೋದೇನು ಅಂತಾರೆ, ಇದು ಏನಕ್ಕೆ ಆಗ್ತಿದೆ ಕಾರಣ ಏನು. ನ್ಯೂರಾಲಜಿಲಿ ನಾವು ಈ ರೀತಿ ಹೋಗ್ತೀವಿ. ನಾವು ಫಸ್ಟ್ ಸಮಸ್ಯೆ ಎಲ್ಲಿದೆ, ಆಮೇಲೆ ಸಮಸ್ಯೆ ಏನು, ಆಮೇಲೆ ಸಮಸ್ಯೆ ಏನಕ್ಕಾಯ್ತು. ಈ 3 ಪ್ರಶ್ನೆಗೆ ಉತ್ತರ ನಮಗೆ ಸಿಕ್ಕ ಮೇಲೇನೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಬೋದು ವಿನಃ ಇವುಗಳಲ್ಲಿ ಉತ್ತರ ಸಿಗದಲ್ಲೇ ನಮ್ಗೆ ಕಷ್ಟ ಆಗುತ್ತೆ. ಈಗ ನರಮಂಡಲ ಮೆದುಳಿನಿಂದ ಹಿಡಿದು ಮಾಂಸದವರೆಗೂ, ಮೆದುಳು ಬ್ರೈನ್ ಸ್ಟೆಮ್ ಅಂತ ಹೇಳ್ತೀವಿ, ಬೆನ್ನುಡಿ ನರಗಳು, ಆಮೇಲೆ ನರ ಮಸಲ್ ಜಂಕ್ಷನ್, ಮಾಂಸ, ಇವುಗಳೆಲ್ಲ ನರಮಂಡಲದೊಂದು ಭಾಗನೇ. ಸೊ ಈಗ ಒಬ್ಬರಿಗೆ ಫಿಟ್ಸ್ ಬಂದಿದೆ ಅಂತಂದ್ರೆ ಮೆದುಳಿನ ಯಾವ ಭಾಗದಲ್ಲಿ ಸಮಸ್ಯೆ ಇದೆ ಒಂದು ಸಮಸ್ಯೆಯಲ್ಲಿ, ಆಮೇಲೆ ಸಮಸ್ಯೆ ಏನು. ಈಗ ಸಮಸ್ಯೆ ಏನು ಅಂತ ಒಂದು ಕಲೆ ಬಿದ್ದಿರ್ಬೋದು ಮೆದುಳಿಗೆ. ಫಿಟ್ಸ್ ಬಂದವ್ರಿಗೆ ಗೊತ್ತಾಗುತ್ತಾ ಏನು ನನಗೆ ಹಿಂಗೆ ಆಗ್ತಾ ಇದೆ ಅಂತ, ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಕೆಲವೊಂದೊಂಥರ ಫಿಟ್ಸ್ ಎಲ್ಲ ಆಗುತ್ತೆ. ಅದಕ್ಕೆ ನಾವು ಪಾರ್ಷಿಯಲ್ ಸೀಸರ್ ಅಂತ ಹೇಳ್ತೀವಿ. ಪಾರ್ಷಿಯಲ್ ಸೀಸರ್ ಅಂತಂದ್ರೆ, ಈಗ ಇನ್ನೊಂದೇನು ಕಾನ್ಸೆಪ್ಟ್ ಅಂತಂದ್ರೆ, ಎಡಗಡೆ ಮೆದುಳು ನಮ್ಮ ಬಲಗಡೆ ಕೈಕಾಲನ್ನು ಕಂಟ್ರೋಲ್ ಮಾಡುತ್ತೆ, ಬಲಗಡೆ ಮೆದುಳು ನಮ್ಗೆ ಎಡಗಡೆ ಕೈಕಾಲು ಕಂಟ್ರೋಲ್ ಮಾಡುತ್ತೆ. ಈಗ ಬಲಗಡೆ ಮೆದುಳಲ್ಲಿ ಫಿಟ್ಸ್ ಆಗ್ತಿದೆ ಅನ್ಕೊಳ್ಳಿ, ಶಾರ್ಟ್ ಸರ್ಕ್ಯೂಟ್ ಆಗ್ತಿದೆ ಅನ್ಕೊಳ್ಳಿ, ಎಡಗಡೆ ಕೈ ಹಿಂಗೆ ಜಾಡಿಸ್ತಿರ್ಬೋದು ಅವರು. ಈಗ ನಂದು ಎಡಗಡೆ ಮೆದುಳು ಫುಲ್ ಎಚ್ಚರವಾಗಿದೆ, ಅದು ಗೊತ್ತು. ಈಗ ನನಗೆ ಫಿಟ್ಸ್ ಆಗ್ತಿದೆ ಅಂತಲೂ ಗೊತ್ತಿರುತ್ತೆ. ಇದಕ್ಕೆ ನಾವು ಪಾರ್ಷಿಯಲ್ ಸೀಸರ್ ಅಥವಾ ಫೋಕಲ್ ಸೀಸರ್ ಅಂತ ಹೇಳ್ತೀವಿ. ಯಾರಲ್ಲಿ ಎರಡೂ ಕಡೆ ಶುರು ಆಗುತ್ತೋ, ಎರಡೂ ಮೆದುಳು ಒಟ್ಟಿಗೆ ಶುರು ಆಗುತ್ತೋ, ಅವ್ರಿಗೆ ಅದು ಏನಾಯ್ತು ಇವೆಂಟ್ ಅಂತ ಸಡನ್ ಬಿದ್ದೋಗೋದು ಯಾಕೆ ಅದು. ಯಾಕಂದ್ರೆ ಎರಡೂ ಮೆದುಳು ಕಂಪ್ಲೀಟ್ ಆಗಿ ಫೈರಿಂಗ್ ಅಬ್ನಾರ್ಮಲ್ ಆಯ್ತು ಅಂತಾನೆ ಜ್ಞಾನ ತಪ್ತಾರೆ. ಒಂದ್ ಮೆದುಳಿಂದ ಒಂದೇ ಭಾಗದಲ್ಲಿ ಯಾವ್ದೋ ಒಂದ್ ಸೈಡಿನ ಮೆದುಳದ್ದು ಯಾವ್ದೋ ಒಂದೇ ಭಾಗದಲ್ಲಿ ಫಿಟ್ಸ್ ಆಗ್ತಿತ್ತು ಅಂದ್ರೆ ಜ್ಞಾನ ತಪ್ಪಲೇಬೇಕಂತೇನಿಲ್ಲ. ನಾ ಈಗಾಗಲೇ ಹೇಳಿದ್ನಲ್ಲ, ಫೋಕಲ್ ಸೀಸರ್ ಅಂತ ಕಂಪ್ಲೀಟ್ಲಿ ಎಚ್ಚರಿರ್ತಾರೆ, ಮಾತಾಡ್ತಿರ್ತಾರೆ ನಿಮ್ ಜೊತೆ, ಕೈ ಹಿಂಗ್ ಅಂತ ಇರುತ್ತೆ. ಸೊ ಬೇರೆ ಬೇರೆ ತರ ಫಿಟ್ಸ್ ಇದಾವೆ. ಯಾವ ಮೆದುಳಿನ ಯಾವ ಭಾಗದಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದ್ರ ಮೇಲೆ ಸಿಂಪ್ಟಮ್ ಬರುತ್ತೆ ವಿನಃ ಎಲ್ಲಾ ಫಿಟ್ಸು ಒಂದೇ ತರ ಅಂತಿರೋದಿಲ್ಲ. ಇದಕ್ಕೆ ಫುಡ್ ಅಲ್ಲಿ ಏನಾದ್ರು ಸ್ಪೆಸಿಫಿಕ್ ಆಗಿ ಇದೇ ಫುಡ್ ತಗೊಳ್ಳಿ ಅಂತ ಏನೂ ಇರೋದಿಲ್ಲ ಫಿಟ್ಸ್ ಅಲ್ಲಿ, ಯಾವ ರೆಕಮೆಂಡೇಶನ್ ಇಲ್ಲ. ಬಟ್ ಸರ್ಪ್ರೈಸಿಂಗ್ಲಿ ನಾವು ಕೆಲವೊಂದ್ಸಲಿ ನೋಡ್ತೀವಿ. ನಾನು ಈಗಾಗಲೇ ಹೇಳಿದ್ನಲ್ಲ, ರಿಫ್ಲೆಕ್ಸ್ ಎಪಿಲೆಪ್ಸಿ ಅಥವಾ ಕೆಲವೊಂದೊಂದು ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಇದಾವೆ ಅಂತ. ಸಾಮಾನ್ಯವಾಗಿ ಈ 5 ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ನ ಹೇಳಿದೆ ನಿಮ್ಗೆ: ಲೈಟ್, ಸೌಂಡ್, ಸ್ಟ್ರೆಸ್, ಊಟ ಸರಿ ಮಾಡ್ದಲ್ಲೇ ಇರೋದು, ನಿದ್ದೆ ಇಲ್ಲದೆ ಇರೋದು. ಆ ರೀತಿ ಕೆಲವೊಂದೊಂದು ಫುಡ್ ಐಟಮಿಗೆ ಕೆಲವೊಬ್ರು ಟ್ರಿಗರ್ ಆಗಬಹುದು. ಅದು ಅವರು
ಅವ್ರವರೇ ನೋಡ್ಕೋಬೇಕು ವಿನಃ ಯೂನಿವರ್ಸಲಿ ಇದು ತಿಂದರೆ ಆಗುತ್ತೆ ಇದು ತಿಂದರೆ ಆಗಲ್ಲ ಅಂತಿಲ್ಲ. ಬಟ್ ಕೆಲವೊಂದೊಂದು ಕೀಟೋ ಡಯಟ್ ಅಂತಿದೆ, ಅದು ನಂಗೆ ಗೊತ್ತಿಲ್ಲ ಮೈಸೂರು ಮತ್ತು ಮಡಿಕೇರಿನಲ್ಲಿ ಅದೆಷ್ಟು ಪಾಪ್ಯುಲರ್ ಇದೆಯೋ ಅಂತ. ಬಟ್ ಬೆಂಗಳೂರಲ್ಲಿ ಮಾತ್ರ ತುಂಬ ಪಾಪ್ಯುಲರ್ ಇತ್ತು ಕೀಟೋ ಡಯಟ್ ಅಂತ. ಅದನ್ನು ಸಾಧಾರಣವಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಹೆಣ್ಮಕ್ಳು ಮಾಡ್ತಾರೆ ಅದನ್ನು ನೀವು ಟ್ರೀಟ್ಮೆಂಟ್ ಅಂತ ತೊಗೊಳ್ಬೇಕೆ ವಿನಃ ಅದನ್ನು ಆಪ್ಷನ್ ವೆಯ್ಟ್ ಲಾಸಿಗೆ ಆಪ್ಷನ್ ಅಂತ ತೊಗೊಳೋದು ನನ್ನ ಪ್ರಕಾರ ಅಷ್ಟು ಸರಿಯಲ್ಲ. ಸೈಂಟಿಫಿಕಲಿ ಅದರದ್ದು ಒಂದು ಸ್ವಲ್ಪ ಸೈಡ್ ಎಫೆಕ್ಟ್ ಪ್ರೊಫೈಲ್ ಜಾಸ್ತಿ ಇದೆ. ಬಟ್ ಫಿಟ್ಸ್ ಬರ್ತಿರೋರಲ್ಲಿ ನಾವು ಮೆಡಿಸಿನ್ಸ್ ಎಲ್ಲ ಟ್ರೈ ಮಾಡಿದ್ವಿ, ಕಂಟ್ರೋಲ್ ಆಗ್ತಿಲ್ಲ ಅಂತಂದರೆ ಚಿಕ್ಕ ಮಕ್ಕಳಲ್ಲಿ ಸಾಧಾರಣವಾಗಿ ಕೆಲವೊಂದ್ಸಲಿ ಕೀಟೋ ಡಯಟ್ ಅಡ್ವೈಸ್ ಮಾಡ್ತೀವಿ. ಅದು ತಮ್ಮ ನ್ಯೂಟ್ರಿಷನಿಸ್ಟ್ನ ಮೀಟ್ ಮಾಡಿದ್ರೆ ಅವ್ರು ಡೀಟೇಲ್. ನಾವು ಮಾತಾಡ್ತಾ ಇದ್ದಾಗೆ ಈ ಪ್ರೆಗ್ನೆನ್ಸ್ ಲೇಡಿ ಅವರಿಗೆ ಫಿಟ್ಸ್ ಬರುತ್ತೆ ಡೆಫಿನೆಟ್ಲಿ. ಯಾವ ಟೈಮ್ ಒಂದು ವೇಳೆ ಹಂಗೆ ಅಂದರೆ ಅವ್ರಿಗೆ ಕಷ್ಟ ಅಲ್ವಾ? ಸೊ ತುಂಬ ಕಷ್ಟ. ಇದು ತುಂಬ ಮುಖ್ಯವಾದ ಪಾಯಿಂಟ್ ಮತ್ತು ತುಂಬ ಸೆನ್ಸಿಟಿವ್ ಪಾಯಿಂಟ್. ಇದರೊಳಗೆ ಪ್ರಶ್ನೆ ಇದಕ್ಕೆ ಉತ್ತರ ಕೇಳ್ಕೊಳ್ತೇನೆ. ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ 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 ಸರ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರೇನು ಸರ್? ನಾನು ರಾಜೇಶ್ ಅಂತ ಗೋಣಿಕೊಪ್ಪ. ನಮಸ್ತೆ ಸರ್. ಸರ್ ಕೇಳಿ ಸರ್, ನಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಡಾಕ್ಟರ್ ಅರವಿಂದ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕೇಳಿ. ಸರ್ ನಮಸ್ತೆ ಸರ್. ಈ ಎಂಗೇಜ್ ಅಲ್ಲಿ ಮೂತ್ರ ರೋಗದ ನಿವಾರಿಸ್ಕೊಳ್ಳಕ್ಕೆ ಸಾಧ್ಯನಾ ಅಂತ ಏನಾದ್ರು ಈ ಸ್ಟಾರ್ಟಿಂಗ್ ಹಂತದಲ್ಲೇ ಬಂದ್ರೆ ಅದನ್ನ ನಿವಾರಿಸ್ಕೊಳ್ಳಕ್ಕೆ ನಿಮ್ ಆಧುನಿಕ ಚಿಕಿತ್ಸೆಯಲ್ಲಿ ಅವಕಾಶ ಇಲ್ಲ ಅಂತ? ಸರಿ, ಈಗ ಅದೇ ಕಾರಣಗಳು ಏನು ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಬ್ರೈನ್ ಟ್ಯೂಮರ್ನಿಂದಾಗಿ ಅಕಸ್ಮಾತ್ ಫಿಟ್ಸ್ ಬರ್ತಿದೆ ಅಂದ್ಕೊಳ್ಳಿ, ತುಂಬ ಡೇಂಜರಸ್ ಕಾರಣ ತೊಗೊಳ್ತಿದ್ದೀನಿ, ಗಾಬರಿ ಆಗಬೇಡಿ. ಬಟ್ ಬ್ರೈನ್ ಟ್ಯೂಮರ್ನಿಂದಾಗಿ ಫಿಟ್ಸ್ ಬರ್ತಿದೆ ಅಂತಾರೆ, ಆಬ್ವಿಯಸ್ಲಿ ಬ್ರೈನ್ ಟ್ಯೂಮರ್ ಚಿಕ್ಕದಿದ್ದಾಗಲೇ ನೀವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಬೆಳೆಯೋಕ್ಕಿಂತ ಮುಂಚೆನೇ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ. ಈಗ ಇಡಿಯೋಪ್ಯಾಥಿಕ್ ಸೀಸರ್ ಅಂತ ನಾವೀಗೇನು ಮಾತಾಡ್ತಿದ್ವಿ, ಇಡಿಯೋಪ್ಯಾಥಿಕ್ ಎಪಿಲೆಪ್ಸಿ ಅಂತಾರೆ. ಕೆಲವು ಕಾರಣಗಳೇ ಗೊತ್ತಿಲ್ಲ ಅಥವಾ ಕೆಲವು ಆನುವಂಶಿಕವಾಗಿ ಬಂದಿರೋಂಥ ಎಪಿಲೆಪ್ಸಿ ಏನಿದೆ ಅದನ್ನು ನೀವು ಯಾವ ಹಂತದಲ್ಲಿ ಐಡೆಂಟಿಫೈ ಮಾಡಿದ್ರು ಏನು ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ನಿಮ್ಮ ಕ್ವಾಲಿಟಿ ನಿವಾರಣೆ ಇದಾಗುತ್ತಾ ಅಂತ ಸರ್? ಯಾವ್ದ್ರಲ್ಲಿ ಹೇಳಿ? ಸಮಸ್ಯೆ ಶಾಶ್ವತ ಬಗೆಹರಿಸ್ತಾ? ಅದೇ ಶಾಶ್ವತವಾಗಿ ಪರಿಹಾರ ಆಗೋಂಥ ಕಾಯಿಲೆ ಇದ್ದರೆ, ಈಗ ನಾನು ಹೇಳಿದ್ನಲ್ಲ ಮೆದುಳಿನ ಇನ್ಫೆಕ್ಷನ್ನಿಂದಾಗಿ ಫಿಟ್ಸ್ ಬಂದಿತ್ತು ಅಥವಾ ಶುಗರ್ ಕಮ್ಮಿಯಾಗಿ ಫಿಟ್ಸ್ ಬಂದಿತ್ತು ಅಥವಾ ಸೋಡಿಯಂ ಕಮ್ಮಿಯಾಗಿ ಫಿಟ್ಸ್ ಬಂದಿತ್ತು ಅಂದರೆ ಅದಕ್ಕೆ ಶಾಶ್ವತ ಪರಿಹಾರ ಇದೆ, ನಾವು ಶುಗರ್ ಕಮ್ಮಿ ಮಾಡಿ. ಈಗ ಅದೇ ಮೆದುಳಿನಲ್ಲಿ ಕಲೆ ಉಂಟಾಗಿ ಫಿಟ್ಸ್ ಬಂದಿದ್ದರೆ, ಕಲೆ ಎಲ್ಲಿವರೆಗೂ ನಿಮ್ಮ ಜೊತೆ ಇರುತ್ತೋ ಅಲ್ಲಿವರೆಗೂ ಫಿಟ್ಸ್ ಬರೋ ಚಾನ್ಸ್ ಇದ್ದೇ ಇರುತ್ತೆ. ಈಗ ಚರ್ಮದ ಮೇಲೆ ಕಲೆ ಹೆಂಗೆ ಉಳ್ಕೊಳ್ಳುತ್ತಲ್ಲ, ಜೀವನ ಪೂರ್ತಿ ಉಳ್ಕೊಳ್ಬೋದು ಆ ಕಲೆ. ಅದೇ ರೀತಿ ಮೆದುಳಿಗೆ ಏನಾದ್ರು ಪೆಟ್ಟು ಬಿದ್ದು ಕಲೆ ಆಗಿದ್ರೆ ಆ ಕಲೆಯನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಈ ಕಲೆಯಿಂದಾಗಿನೇ ಫಿಟ್ಸ್ ಬರ್ತಿದ್ರೆ ಅದಕ್ಕೆ ನಾವು ಸ್ಕಾರ್ ಎಪಿಲೆಪ್ಸಿ ಅಂತ ಹೇಳ್ತೀವಿ. ಆ ಸ್ಕಾರ್ ಎಪಿಲೆಪ್ಸಿ ಸ್ಕಾರ್ ಇರೋವರೆಗೂ, ಆ ಕಲೆ ಇರೋವರೆಗೂ ಫಿಟ್ಸ್ ಬರೋ ಚಾನ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಶಾಶ್ವತವಾಗಿ ಪರಿಹಾರ ಸಿಗ್ಲಿಕ್ಕಿಲ್ಲ. ಬಟ್ ಮೆದುಳು ಕಂಪ್ಲೀಟ್ಲಿ ನಾರ್ಮಲ್, MRI ಮಾಡಿದಾಗ ನಾರ್ಮಲ್, EG ನಾರ್ಮಲ್ ಇತ್ತು, ಬೇರೆ ಎಲ್ಲ ಪ್ರೊವೋಕಿಂಗ್ ಫ್ಯಾಕ್ಟರ್ಸ್ ನಾವು ಟೆಸ್ಟ್ ಮಾಡಿ ನೋಡಿದ್ವಿ, ಎಲ್ಲ ನಾರ್ಮಲ್ ಇತ್ತು ಅಂತಂದರೆ ಸಾಧಾರಣವಾಗಿ ಒಂದು 3 ರಿಂದ 5 ವರ್ಷ ಆದಮೇಲೆ ಸಾಕಷ್ಟು ಪ್ರಮಾಣದ ಪೇಷಂಟ್ಗಳು ಕ್ಯೂರ್ ಆಗಿರ್ತಾರೆ. ನಾನೀಗಾಗಲೇ ಮಾತಾಡಿದ್ವಿ ಅದ್ರ ಬಗ್ಗೆ. ಅಕಸ್ಮಾತ್ ನಮ್ಮ ದೇಹದೆಲ್ಲ ಒಳ್ಳೆ ಕೆಪಾಸಿಟಿ ಇತ್ತು ಹೀಲ್ ಆಗಲಿಕ್ಕೆ ಅಂತಂದರೆ ಮೈಕ್ರೋ ಸರ್ಕ್ಯೂಟ್ನಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅದು ಹೀಲ್ ಕೂಡ ಆಗ್ಬೋದು. ಸಾಕಷ್ಟು ಜನರಲ್ಲಿ ನಾವು ಮೆಡಿಸಿನ್ ನಿಲ್ಲಿಸಿದ್ದೀವಿ ಕೂಡ 3 ರಿಂದ 5 ವರ್ಷ ತೊಗೊಂಡ್ಮೇಲೆ. ಬಟ್ ಅದು ಗ್ಯಾರಂಟಿ ಅಲ್ಲ, ಯಾರೂ ಕೊಡ್ಲಿಕ್ಕೆ ಬರೋದಿಲ್ಲ. ಯಾರೂ ನಿಮಗೆ ಇಷ್ಟು ವರ್ಷ ಮಾತ್ರ ತೊಗೊಳ್ಳಿ ಆಮೇಲೆ ಗ್ಯಾರಂಟಿ ಕೊಡ್ತೀನಿ ನಾನು ಇದನ್ನು ನಿಲ್ಲಿಸ್ಬೋದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಂಗೆ ಹೇಳಿದ್ರೆ ಯಾರು ಹೇಳಿದ್ರು ಅದು ಸುಳ್ಳಾಗುತ್ತೆ. ಅದು ದೇಹ ತನ್ನನ್ನು ತಾನು ಹೀಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಸರಿ ಹೋಗಿದಾರೋ ಇಲ್ವೋ ಅಂತ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾನು ಆಗಲೇ ಮಾತಾಡ್ತಾ ಇದ್ದೆ, ಒಳ್ಳೆ ಕ್ವಶನ್ ಅಂತ ಅನಿಸ್ತಾ ಇತ್ತು ನನಗೆ. ಈ ಗರ್ಭಿಣಿ ಹೆಣ್ಮಕ್ಳಿಗೆ ಮೂರ್ಛೆ ರೋಗ ಬಂದರೆ, ಹೌದು. ಸೊ ಇದೇನು ಅಂತಂದರೆ ಇದರೊಳಗೆ 2 ಆಸ್ಪೆಕ್ಟ್, 2 ಜೀವಗಳಿಗೆ ಇಂಪಾರ್ಟೆಂಟ್ ಆಗ್ತವೆ, ತಾಯಿ ಮತ್ತು ಮಗು, ಗರ್ಭದಲ್ಲಿರೋ ಮಗು. ಸೊ ಇಲ್ಲಿ ಪ್ರಯಾರಿಟಿ ಏನು ಅಂತಂದರೆ ಪ್ರೆಗ್ನೆಂಟ್ ಇದ್ದಾಗ ಒಂದ್ಸಲಿ ಫಿಟ್ಸ್ ಬಂದರೂ ಕೂಡ ಅದು ಮಗುಗೆ ತುಂಬಾ ಡೇಂಜರಸ್. ಆ ಟೈಮ್ನಲ್ಲಿ ಆಕ್ಸಿಜನ್ ಸರಿ ಸೇರ್ತಿರೋದಿಲ್ಲ ದೇಹದಲ್ಲಿ, ತಾಯಿಗೆ ಆಕ್ಸಿಜನ್ ಸಿಗ್ತಿರಲ್ಲ ಅಂತಂದರೆ ಮಗುಗೆ ಸಿಗೋ ಚಾನ್ಸು ತುಂಬ ಕಮ್ಮಿ ಇರುತ್ತೆ. ಒಂದು. ಎರಡನೇದ್ದು, ಗರ್ಭಪಾತ ಆಗೋ ಚಾನ್ಸು ತುಂಬ ಜಾಸ್ತಿ ಇರುತ್ತೆ ಅವರಲ್ಲಿ ಏನಾದ್ರು ಫಿಟ್ಸ್ ಬಂತಂದರೆ. ಸೊ ಈ ಥರ ಇದ್ದಾಗ ನಮ್ಮ ಪ್ರಯಾರಿಟಿ ಏನು ಅಂತಂದರೆ ಆದಷ್ಟು ಅವ್ರಿಗೆ ಫಿಟ್ಸ್ ಬರ್ದಲ್ಲಿರೋಂಗೆ ನೋಡ್ಕೊಳ್ಳೋದು. ಬಟ್ ಇದ್ರೊಳಗೆ ಒಂದು ಸೆನ್ಸಿಟಿವ್ ಇಶ್ಯೂ ಏನಿದೆ ಅಂತಂದರೆ ಸಾಕಷ್ಟು ಮೆಡಿಸಿನ್ಸ್ ಏನು ಹಳೆ ಕಾಲದ ಮೆಡಿಸಿನ್ಸ್ ಏನಿದ್ವು ಫಿಟ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಕೊಡುವಂಥ ಮೆಡಿಸಿನ್ಸು, ಅವುಗಳದ್ದು ಒಂದು ಸ್ವಲ್ಪ ಸೈಡ್ ಇಫೆಕ್ಟ್ ಮಕ್ಕಳ ಮೇಲೆ, ಹೊಟ್ಟೆಯಲ್ಲಿರೋ ಮಗು ಮೇಲೆ ಬೀಳ್ತಿತ್ತು. ಒಂದು ಸ್ವಲ್ಪ ಅಬ್ನಾರ್ಮಲಿಟಿ ಆಗ್ತಿತ್ತು ಮಕ್ಕಳಲ್ಲಿ. ಸೊ ಈಗ ರೆಕಮೆಂಡೇಶನ್ ಏನಿದೆ ಅಂತಂದರೆ ಪ್ಲ್ಯಾನ್ಡ್ ಏನಾದ್ರು ಪ್ರೆಗ್ನೆನ್ಸಿ ಇದ್ದರೆ
ನೀವೇನು ಮಾಡಬೇಕು ಅಂದರೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ನಿಮ್ಮ ನ್ಯೂರಾಲಜಿಸ್ಟ್ನ ಭೇಟಿ ಮಾಡಿಬಿಟ್ಟು ಫಿಟ್ಸ್ ಇದ್ದರೆ ನೀಟಾಗಿ ಅವ್ರಿಗೆ ಹೇಳ್ಬಿಟ್ಟು ಯಾವ ರೀತಿ ಫಿಟ್ಸ್ ಅದಕ್ಕೆ ಕರೆಕ್ಟಾಗಿರೋಂಥ ಮೆಡಿಸಿನನ್ನು ಅವ್ರು ಚೂಸ್ ಮಾಡ್ತಾರೆ. ಆದಷ್ಟು ನಿಮ್ಮ ಮಗು ಮೇಲೆ ಅದು ಎಫೆಕ್ಟ್ ಆಗದಲ್ಲೇ ಇರೋವಂಥದ್ದು. ಬೈ ಚಾನ್ಸ್ ಏನಾದ್ರು ನೀವು ಆಗಲೇ ಮೆಡಿಸಿನ್ ತೊಗೊಳ್ತಿದ್ದೀರಾ, ಆ ಥರ ಎಫೆಕ್ಟ್ ಆಗುವಂಥ ಮೆಡಿಸಿನ್ ತೊಗೊಳ್ತಿದ್ದೀರಾ ಅಂತಂದರೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಆ ನ್ಯೂರಾಲಜಿಸ್ಟ್ ಹತ್ರ ಅದು ಆಪ್ಷನ್ ಇರುತ್ತೆ, ಮೆಡಿಸಿನ್ನ ಚೇಂಜ್ ಮಾಡಬಹುದು ಅಂತ. ಚೇಂಜ್ ಮಾಡಿ ಸೀಸರ್ ಕಂಟ್ರೋಲ್ ಇದೆ, ನಿಮಗೆ ಫಿಟ್ಸ್ ಬರ್ತಿಲ್ಲ ಅಂತ ಒಂದು ಸ್ವಲ್ಪ ಒಂದು ತಕ್ಕ ಮಟ್ಟದ ಅಶ್ಯೂರೆನ್ಸ್ ಸಿಕ್ಕ ಮೇಲೆ ನೀವು ಪ್ರೆಗ್ನೆಂಟ್ ಆಗೋ ಪ್ಲಾನ್ ಕೂಡ ಮಾಡ್ಕೋಬೋದು. ಬೈ ಚಾನ್ಸ್ ಏನಾದ್ರು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ರೆ, ಪ್ರೆಗ್ನೆಂಟ್ ಆದಮೇಲೆ ನೀವು ಡಾಕ್ಟರ್ ಹತ್ರ ಬಂದಿರಾ ಅಂದರೆ ಡಾಕ್ಟರ್ ಹತ್ರ ಆಪ್ಷನ್ಸ್ ಒಂದು ಸ್ವಲ್ಪ ಕಮ್ಮಿನೇ ಇರುತ್ತೆ. ಈಗ ಮೆಡಿಸಿನ್ ತೊಗೊಳ್ತಿದ್ದೀರಾ, ಕಂಟ್ರೋಲ್ ಇತ್ತು, ಫಿಟ್ಸ್ ಬರ್ತಾನೆ ಇಲ್ಲ ಅಂತಂದರೆ ಅದೇ ಮೆಡಿಸಿನ್ ಕಂಟಿನ್ಯೂ ಮಾಡಿ ಅಂತಲೇ ಡಾಕ್ಟರ್ ಹೇಳಬೇಕೆ ವಿನಃ ನಾನು ಆ ಟೈಮ್ನಲ್ಲಿ ಚೇಂಜ್ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಯಾಕಂತಂದರೆ ಮೆಡಿಸಿನ್ ಚೇಂಜ್ ಮಾಡೋ ಟೈಮ್ನಲ್ಲೇ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ. ಫಿಟ್ಸ್ ಬಂತು ಅಂತಂದ್ರೆ ಗರ್ಭಪಾತ ಆಗೋ ಚಾನ್ಸ್ ಇರುತ್ತೆ. ಸೊ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ, ಮಗು ಮೇಲೆ ಅಬ್ನಾರ್ಮಲಿಟಿ ಆಗ್ಬೋದು ಮಗುನಲ್ಲಿ ಅಂತ. ಬಟ್ ಸ್ಟಿಲ್ ಆ ಚಾನ್ಸ್ ತೊಗೊಂಡು ಕಂಟಿನ್ಯೂ ಮಾಡಲೇಬೇಕು. ಬಟ್ ಇದಕ್ಕೂ ಏನು ಆಪ್ಷನ್ ಇದೆ ಅಂತ ನೀವು ಪಿರಿಯಾಡಿಕಲಿ ಸ್ಕ್ಯಾನ್ಸ್ ಮಾಡಿಸ್ತಾ ಇರ್ಬೋದು. ಅನಮಲಿ ಸ್ಕ್ಯಾನ್ಸ್ ಅಂತ ಏನು ಮಾಡಿಸ್ತಾ ಹೋಗ್ತೀವಿ, ಅದರೊಳಗೆ ಏನಾದರೂ ಮಗು ಚೆನ್ನಾಗಿ ಬೆಳೀತಿದೆಯೋ ಇಲ್ವೋ ಅಂತಲೂ ತಿಳ್ಕೊಂಡು ನಿಮ್ಮ ಆಬ್ಸ್ಟೆಟ್ರಿಷನ್ ಹತ್ರನೂ ಮಾತಾಡ್ಬೋದು. ಬಟ್ ಪ್ರಯಾರಿಟಿ ಏನು ಅಂತಂದರೆ ಡೆಫಿನೆಟ್ಲಿ ಹೈ ಪ್ರಯಾರಿಟಿ ಗರ್ಭಿಣಿಯರಲ್ಲಿ ಒಂದೂ ಸಲ ಫಿಟ್ಸ್ ಬರ್ದಲ್ಲೇ ಇರೋಂಗೆ ಮಾಡೋದೇ ತುಂಬ ತುಂಬ ಹೈ ಪ್ರಯಾರಿಟಿ. ಆ ಸ್ಪ್ರೇ ನಾನೀಗೇನು ಅದ್ರ ಬಗ್ಗೆ ಮಾತಾಡ್ತಿದ್ದೆ, ಯಾಕಂದರೆ ಫಿಟ್ಸ್ ಬಂತು ಅಂತಂದರೆ ಇನ್ನೊಂದು ಗಂಟೆಯಲ್ಲಿ ಬರಲೇಬಾರ್ದು ಅಂತೇನಿಲ್ಲ, ಕಂಟಿನ್ಯೂಸ್ ಬ್ಯಾಕಾಗಿ ಬರ್ಬೋದು. ಸೊ ಆ ಸ್ಪ್ರೇ ಅವ್ರು ಯಾವಾಗಲೂ ಇಟ್ಕೊಂಡಿರ್ಬೇಕು. ಆ ಥರ ಒಂದ್ಸಲಿ ಫಿಟ್ಸ್ ಬಂದ್ರೂ ಇಮಿಡಿಯೇಟ್ಲಿ ಸ್ಪ್ರೇ ಮಾಡ್ಕೊಳ್ಬೇಕಾಗುತ್ತೆ. ಆಗ ಚಾನ್ಸ್ ಕಮ್ಮಿ, ಮತ್ತೆ ಆಗೋ ಚಾನ್ಸ್ ಕಮ್ಮಿ. ಆಬ್ವಿಯಸ್ಲಿ ಅವ್ರು ಡಾಕ್ಟರ್ ಹತ್ರ ಹೋಗ್ಬೇಕು, ಮತ್ತೊಂದ್ಸಲಿ ಆಬ್ಸ್ಟೆಟ್ರಿಷನ್ ನೋಡಬೇಕು. ಪ್ಲಸ್ ಏನಾದ್ರು ಮೆಡಿಸಿನಲ್ಲಿ ಅಡ್ಜಸ್ಟ್ ಏನಾದ್ರು ಮಾಡಬೇಕಾ ನೋಡಬೇಕು. ಮೆಡಿಸಿನ್ ತೊಗೊಳ್ತಿರೋರಾದರೆ ಡೆಫಿನೆಟ್ಲಿ ಮೆಡಿಸಿನ್ ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು. ಒಂದು ಮೆಡಿಸಿನ್ ಏನಾದರೂ ಸ್ಕಿಪ್ ಮಾಡಿದ್ರು ಕೂಡ ಅಲ್ಲಿಂದ ಒಂದು ವಾರದವರೆಗೂ ಅವ್ರಿಗೆ ಮತ್ತೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ಅದನ್ನು ಒಂಥರ ತುಂಬ ಶ್ರದ್ಧೆಯಿಂದ ಮೆಡಿಸಿನ್. ಯಾರಿಗೆ ಹೆಚ್ಚು ಇರುತ್ತೆ ಸರ್, ಗಂಡು ಮಕ್ಕಳಿಗೆ ಇರುತ್ತೆ, ಹೆಣ್ಮಕ್ಳಿಗೆ ಇರುತ್ತೆ? ಹಿಂಗೇನಿಲ್ಲ, ಸ್ಟ್ಯಾಟಿಸ್ಟಿಕಲಿ ಇವರಿಗೆ ಅವರಿಗೆ ಅಂತೇನಿಲ್ಲ, ಯಾರಿಗಾದ್ರೂ ಬರ್ಬೋದು. ಈ ಕಾರಣಗಳು ಯಾರಿಗಾಗುತ್ತೋ ಅವ್ರಿಗೆ ಬರ್ಬೋದು. ಆನುವಂಶಿಕವಾಗಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಯಾರಿಗಾದ್ರೂ ಬರ್ಬೋದು. ಇದೆ ಸರ್. ಈಗ ಒಂದು ವೇಳೆ ಮೂರ್ಛೆ ರೋಗ ಇದೆ ಅಂತ ಮೊದಲೇ ಗೊತ್ತಿದ್ರೆ ಅವರು ಹೆಣ್ಮಕ್ಳು ಮದುವೆ ಆಗ್ಬೋದಾ, ಅಥವಾ ಮದುವೆ ಆದ ನಂತರ ಅವ್ರಿಗೆ ಏನು ತೊಂದರೆ ಕಾಡುತ್ತಾ? ತಾವೀಗ ಹೇಳಿದಾಗೆ ಈಗ ಮಕ್ಕಳು ಬೇಕು ಅಂತ ಆದ ಸಂದರ್ಭ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥದ್ದು ಹೇಳಿದ್ರಿ. ಮದುವೆ ಆಗೋದಕ್ಕೂ ಇದಕ್ಕೇನು ತೊಂದರೆ ಸಂಬಂಧನೇ ಇಲ್ಲ. ಅದನ್ನೇ ಹೇಳಿದ್ದು ನಾನು. ಅದಕ್ಕೆ ನಾವು ಅವ್ರನ್ನ ಬೇರೆ ರೀತಿಯಾಗಿ ಅವ್ರನ್ನ ನೋಡಬಾರ್ದು ಅಂತ ನಾನು ಫಸ್ಟಿಂದ ಹೇಳ್ತಿರೋದು ಅದೇ ಉದ್ದೇಶಕ್ಕೆ. ಪಾಪ ಅವ್ರು ನಮ್ಮಂಗೆನೆ, ಅವರು ಮನುಷ್ಯರೇ, ನಮ್ಮ ಜೊತೆನೇ ಇರೋಂಥವ್ರು. ಈಗ ಹೆಂಗೆ ಲಿವರಿಗೆ ಸಮಸ್ಯೆ ಆಗಿ ಕಾಯಿಲೆ ಬರುತ್ತೋ ಅದೇ ರೀತಿ ಮೆದುಳಿಗೆ ಸಮಸ್ಯೆ ಆಗಿ ಬಂದಿರೋಂಥ ಕಾಯಿಲೆ ಅಷ್ಟೇ ವಿನಃ ಅವ್ರನ್ನ ಬೇರೆ ರೀತಿಯಾಗಿ ನೋಡಲೇಬಾರ್ದು ನಾವು. ಮೆಡಿಸಿನ್ಸ್ ಕಂಟಿನ್ಯೂಸ್ ಆಗಿ ತೊಗೊಳ್ತಿರ್ಬೇಕು. ನಾನು ಈಗಾಗಲೇ ಹೇಳಿದಾಗ ಪ್ರೆಗ್ನೆಂಟ್ ಆಗೋ ಪ್ಲಾನ್ ಇತ್ತು ಅಂದರೆ ಮುಂಚಿತವಾಗಿಯೇ ನೀವು ನ್ಯೂರಾಲಜಿಸ್ಟ್ನ ಭೇಟಿ ಮಾಡಿ ಅದಕ್ಕೆ ಮೆಡಿಸಿನ್ಸ್ ತೊಗೊಳ್ಬೇಕು. ಮೆಡಿಸಿನ್ಸ್ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗಬಾರ್ದು. ಮದುವೆ ಆಗ್ಬೋದು, ಮಕ್ಕಳಾಗೋದಕ್ಕಾಗಲಿ ಅದರಿಂದ ಏನೂ ಸಮಸ್ಯೆ ಇಲ್ಲ, ರೆಕಮೆಂಡ್ ಇದೆ. ಇದು MRI ಸ್ಕ್ಯಾನಿಂದ ಮಾತ್ರ ಕಂಡುಹಿಡ್ಲಿಕ್ಕಾಗತ್ತಾ? ಸ್ಕ್ಯಾನ್ನಿಂದ ನಾವು ಫಿಟ್ಸ್ ಬರ್ತಿದೆಯೋ ಇಲ್ವೋ ಅಂತ ಕಂಡುಹಿಡಿಯೋದಲ್ಲ, ಸ್ಕ್ಯಾನ್ನಿಂದ ನಾವು ಏನಾದ್ರು ಕಾರಣ ಸಿಗುತ್ತಾ ಈ ಫಿಟ್ಸ್ ಏನಕ್ಕೆ ಬರ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಈಗ ನಾನು ಈಗಾಗಲೇ ಹೇಳಿದೆ ಸ್ಟ್ರೋಕ್ನಿಂದ ಫಿಟ್ಸ್ ಬರ್ಬೋದು, ಟ್ಯೂಮರ್ನಿಂದ ಫಿಟ್ಸ್ ಬರ್ಬೋದು ಅಂತ ಏನು ಹೇಳಿದೆ. ಆ ರೀತಿ ಯಾವ್ದಾದ್ರು ಕಾರಣ ಇದೆಯಾ ಫಿಟ್ಸ್ ಬರೋದಕ್ಕೆ ಅಂತ ನೋಡೋದಕ್ಕೆ ಸ್ಕ್ಯಾನ್ ಮಾಡಿಸ್ತೀವಿ. ಅಥವಾ ಕಲೆ, ಸ್ಕಾರ್ ಎಪಿಲೆಪ್ಸಿ ಅಂತ ಏನು ಹೇಳಿದೆ, ಕಲೆಯಿಂದಾಗಿ ಬರ್ಬೋದು ಅಂತಲೂ ನಾವು MRI ಸ್ಕ್ಯಾನ್ ಮಾಡಿಸ್ತೀವಿ. ಸ್ಕ್ಯಾನ್ ಎಲ್ಲರಲ್ಲೂ ಬೇಕೇ ಬೇಕು ಅಂತಿಲ್ಲ, ಬಟ್ ಸಾಮಾನ್ಯವಾಗಿ ರೆಕಮೆಂಡ್ ಮಾಡ್ತೀವಿ. ಈಗ ಸಾಧಾರಣ ಯೂಶಲಿ ನಾನು ಆಗಲೇ ನಿಮ್ಮನ್ನು ಕೇಳಿದ ಅದು ಫುಲ್ಫಿಲ್ ಆಗಲಿಲ್ಲ. ಸಾಧಾರಣ ಈ ಅಂತೇಳಿದರೆ ನಾವು ಯಾವುದಾದ್ರು ರೋಗಗಳು ಬಂದಾಗ ನಾವು ಯಾರ ಮಂತ್ರವಾದಿ ಹತ್ರ ಹೋಗೋದು, ನೂಲು ಕಟ್ಟಿಸ್ಕೊಳ್ಳೋದು ಅಂಥದ್ದೆಲ್ಲ ಮಾಡ್ತಾ ಇದ್ದೇವೆ ಅಂತ ಅನಿಸುತ್ತೆ. ಒಂದು ವೇಳೆ ಆ ರೀತಿ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಏನಾದ್ರು ಅಟ್ಯಾಕ್ ಆದರೆ ಅದು ಯಾರು ಅದಕ್ಕೆ ಹೊಣೆಗಾರರಾಗ್ತಾರೆ? ಇದು ಅವ್ರವ್ರ ನಂಬಿಕೆ ಮೇಲೆ ನಾವು ಇದನ್ನು ಹೇಳೋದು ಕಷ್ಟ. ಈಗ ನಮ್ಮದು ವೈಜ್ಞಾನಿಕವಾಗಿ ನಾನು ಏನು ಹೇಳ್ಬೋದು ಅಂತ ಹೇಳ್ಬೋದು, ಉಳಿದಿದ್ದ ಅವ್ರವ್ರ ನಂಬಿಕೆ ಮೇಲೆ ಇರುತ್ತೆ. ಬಟ್ ನಾವೇನು ಹೇಳ್ತೀವಿ ಅಂತಂದರೆ ನಂಬಿಕೆನ ನಾವು ಖಂಡಿಸಲ್ಲ ಆಬ್ವಿಯಸ್ಲಿ. ಅದರೊಳಗೆ ಏನಿಲ್ಲ, ಅವರು ಈಗ ನನಗೂ ನನ್ನ ದೇವ್ರ ಮೇಲೆ ನಂಬಿಕೆ ಇದೆ, ನಾನು ಕೈ ಜೋಡಿಸ್ತೀನಿ ದೇವ್ರ ಮುಂದೆ ಹೋದಾಗ. ಅಲ್ಲ, ನಾವು ಡಾಕ್ಟರ್ಗಳನ್ನ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ. ಬಟ್ ನಮ್ಗಿಂತ ಇದ್ದಾರೆ ದೇವ್ರು ಇದ್ದಾರೆ, ನಾವು ಅವ್ರನ್ನ ಕೈ ಜೋಡಿಸಿ ನಾವು ಎಲ್ಲ ಒಂದು ಕಡೆ ಸಿಕ್ಕಾಕೊಂಡಾಗ ಕೇಳ್ತೀವಿ. ಆ ನಂಬಿಕೆನ ನಾವು ಡೆಫಿನೆಟ್ಲಿ ಪ್ರಶ್ನೆ ಮಾಡೋದಿಲ್ಲ. ಅದು ಒಳ್ಳೇದಲ್ಲ ಅಂತ ಹೇಳಲ್ಲ. ಬಟ್ ನಾನೇನು ಹೇಳೋದಂದ್ರೆ ವೈಜ್ಞಾನಿಕವಾಗಿ ಏನು ಮಾಡಬೇಕು ಅದನ್ನು ಮಾಡಿ, ಪ್ಲಸ್ ನಿಮ್ಮ ನಂಬಿಕೆ ಏನು ಹೇಳುತ್ತೋ ಅದನ್ನು ಮಾಡಿ. ಇದನ್ನ ಬಿಡಕ್ಕೆ ಹೋಗ್ಬೇಡಿ. ವೈಜ್ಞಾನಿಕವಾಗಿರುವಂಥ ಇದನ್ನ ಯಾರು ಚಾಲೆಂಜ್ ಮಾಡಕ್ ಬರೋದಿಲ್ಲ, ಅದನ್ನ ಯಾರು ಕ್ವಶನ್ ಮಾಡಕ್ ಬರೋದಿಲ್ಲ. ಅದಕ್ಕೆ ನಮ್ಮ ಹತ್ರ ಆಧಾರ ಇದೆ, ಎಲ್ಲ ಇದೆ. ನಿಮ್ಮ ನಂಬಿಕೆ ಡೆಫಿನೆಟ್ಲಿ, ಈಗ ನನಗೂ ನನ್ನ ನಂಬಿಕೆಗಳಿದ್ದಾವೆ, ಅವರಿಗೂ ಅವ್ರವ್ರ ನಂಬಿಕೆಗಳಿರ್ತವೆ. ನಾನು ಹೇಳಿದ್ನಲ್ಲ, ನಾನು ದೇವ್ರಿಗೆ ಕೈ ಜೋಡಿಸ್ತೀನಿ, ಅದೆಲ್ಲ ಮಾಡ್ತೀನಿ, ಅದು ವೈಜ್ಞಾನಿಕ ಅನ್ನೋರು ಅಂತಾರೆ. ಬಟ್ ನನ್ನ ನಂಬಿಕೆ ನನಗೂ ಮುಖ್ಯನೇ. ಹಾಗಾಗಿ ಎರಡು ರೀತಿ ಅವ್ರ ನಂಬಿಕೆ ಅವ್ರಿಗೆ ಮುಖ್ಯನೇ. ಬಟ್
ಅದೇ ರೀತಿ ವೈಜ್ಞಾನಿಕವಾಗಿ ನಾನು ಏನ್ ಮಾಡ್ಬೇಕು ಕಾರ್ಯದಲ್ಲಿ ಅದನ್ನು ನಾನು ಮಾಡೇ ಮಾಡ್ತೀನಿ. ಸೊ ಇದನ್ನು ಮಾಡ್ಕೊಳ್ಳಿ, ನಂಬಿಕೆ ಮೇಲೆ ಏನಿದೆ ಈ ಭಾರತದಲ್ಲಿ ಎಷ್ಟು ಜನ ಈ ರೋಗಕ್ಕೆ ಇಲ್ಲ ಪರ್ಸೆಂಟೇಜ್ ತುಂಬಾ ಅಂಡರ್ ರಿಪೋರ್ಟೆಡ್ ಇದೆ ಇಂಡಿಯಾನಲ್ಲಿ. ಪರ್ಸೆಂಟೇಜ್ ನಾವು ಲೆಕ್ಕಕ್ಕೆ ಹಾಕಕ್ ಹೋಗ್ತಿಲ್ಲ, ಯಾಕಂತಂದ್ರೆ ಸಾಕಷ್ಟು ಜನ ಡಾಕ್ಟರ್ ಹತ್ರ ಬರೋದೇ ಇಲ್ಲ, ನಮ್ಮ ಹತ್ರ ಬರೋಕಿನ್ನ ಹಿಂಗಾಗಿ ಅಂಡರ್ ರಿಪೋರ್ಟಿಂಗ್ ಯಾವ ಸ್ಟಾಟಿಸ್ಟಿಕ್ಸು ಎಪಿಲೆಪ್ಸಿ ಮೇಲೆ ಪರ್ಟಿಕ್ಯುಲರ್ಲಿ ಇಂಡಿಯಾನಲ್ಲಿ ಯಾವುದನ್ನು ನಾವು ಈಗ ಸದ್ಯಕ್ಕೆ ನಂಬೋದೇ ಇಲ್ಲ. ಸೊ ಇಂಡಿವಿಜುವಲ್ ಬೇಸಿಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ, ನಾ ಸ್ಟಾಟಿಸ್ಟಿಕ್ಸ್ ತಗೊಂಡು ಅದ್ರ ಮೇಲಿಂದ ನಮ್ದೇನೋ ಡಯಾಗ್ನೋಸಿಸ್ ಅಂದ್ರೆ ತಪ್ಪು ಕಲ್ಪನೆಗಳು ಇದರಲ್ಲಿ ಇರಬಾರ್ದು, ಅವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ಯಾವುದು ಬೇಡ ಅಂತ ಯಾವುದೇ ಇದ್ರು ಸಹ ತಕ್ಷಣಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು. ಮತ್ತೆ ಇದರಲ್ಲಿ ಏಜ್ ಲಿಮಿಟ್ ಕೂಡ ಇಲ್ಲ. ಈಗ ನವಜಾತ ಶಿಶುವಿನಿಂದ ಸಾವಿನವರೆಗೂ ಕೂಡ ಈ ರೋಗಗಳು ಕಾಡ್ತಾ ಇರಬಹುದು. ನಮ್ಮ ಜೊತೆ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಮೇಡಮ್. ಏನು ಆರೋಗ್ಯ ಸಂಜೀವಿನಿ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು. ಆಮೀನ್ ಹೊಸನ್ ಸರ್. ಜನರಿಗೆ ಆರೋಗ್ಯ ದೃಷ್ಟಿ, ಜನರಿಗೆ ಒಳ್ಳೆ ಒಂದು ಅರಿವು ಬೋಧನೆ ಆಗುತ್ತೆ ಈ ವಿಷಯದಲ್ಲಿ. ಥ್ಯಾಂಕ್ ಯು ಸರ್. ವೈದ್ಯರನ್ನ ಕರೆದು ಹೊಸ ಒಂದು ಆರೋಗ್ಯ ಕಾಳಜಿಯನ್ನು ವಹಿಸಿದ್ದೀರಿ. ಥ್ಯಾಂಕ್ ಯು, ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್. ಮೇಡಮ್ ಏನಂತ ಹೇಳಿದ್ರೆ, ಈ ಫಿಟ್ಸ್ ಹೇಳ್ತಕ್ಕಂತಹ ರೋಗ ಏನಿದೆ ಅದು ನಮ್ಮ ಕುಟುಂಬದಲ್ಲಿ ಇದೆ. ಅವ್ರು ಮಂಗಳೂರಿನಲ್ಲಿ ಇದ್ದಾರೆ. ನಾವು ಆ ಸಮಸ್ಯೆಯನ್ನ ನೋಡಿದ್ವಿ. ಅದೇನಂತ ಹೇಳಿದ್ರೆ, ಈ ಫಿಟ್ಸ್ ಹೇಳುವಂಥದ್ದು ಅದಕ್ಕೊಂದು ಕೊನೆ ಅಂತ ಹೇಳುವಂಥದ್ದು ಇಲ್ವಾ ಅಂತ ಹೇಳುವಂಥದ್ದು. ಯಾಕಂದ್ರೆ ನಾವು ನಮ್ಮ ಕುಟುಂಬದಲ್ಲಿ ಅವ್ರು ನೋಡುವಾಗ ಶಿವರಿಂಗ್ ಸ್ಟಾರ್ಟ್ ಆಗ್ತದೆ, ಒಂದು ನೊರೆ ಬರ್ತದೆ, ಆರೋಗ್ಯವಾಗಿ ಇರ್ತಾರೆ, ಸಡನ್ ಮೂರ್ಛಿತಕ್ಕೆ ಬೀಳ್ತಾರೆ. ಮತ್ತೆ ಮೆಡಿಸಿನ್ ಇದು ಹೆರಿಡಿಟ್ರಿ, ಇದು ಟ್ರಾನ್ಸ್ಫರ್ ಆಗುತ್ತಾ ಅಲ್ಲ, ಇದು ಕಾಯಿಲೆ ಅವರಿಂದಲೇ ಅದನ್ನ ಶಮನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳುವಂಥದ್ದು. ಅದು ಫಸ್ಟ್ ಜನರೇಷನ್ ಅಲ್ಲದ್ರೆ ಥರ್ಡ್ ಜನರೇಷನ್ ಹೋಗುತ್ತಾ? ಈಗ ಸೆಕೆಂಡ್ ಜನರೇಷನ್ಗೆ ಯಾರು ಅಂತಹ ಒಂದು ಲಕ್ಷಣಗಳಿಲ್ಲ, ಥರ್ಡ್ ಜನರೇಷನ್ಗೆಲ್ಲಾದ್ರೂ ಇಂಥದ್ದು ಇದು ಹೆರಿಡಿಟ್ರಿ ಟ್ರಾನ್ಸ್ಫರ್ ಆಗುತ್ತೆ ಹೇಳುವ ಒಂದು ಸಂಶಯ ಇದೆ. ಅದನ್ನ ಸಂಶಯಕ್ಕೆ ಒಂದು ಡಾಕ್ಟರ್ ಕೈಲಿ ಅಂತ ಹೇಳಿ ಹಾಗೆ ತುಂಬಾ ಡೀಪ್ ಕ್ವಶನ್ ಕೇಳಿದ್ರಿ, ಚೆನ್ನಾಗಿದೆ. ಇದ್ರೊಳಗೆ ಏನಿದೆ ಅಂತಂದ್ರೆ, ಆನುವಂಶಿಕವಾಗಿ ಬರುವಂಥ ಎಪಿಲೆಪ್ಸೀಸು ಸುಮಾರಿದಾವೆ, ಸಾಕಷ್ಟು ಇದಾವೆ. ಈಗ ನೀವು ಇದು ಆನುವಂಶಿಕವಾಗಿಯೇ ಬರ್ತಿರೋಂಥ ಎಪಿಲೆಪ್ಸಿನ ಅಂತ ನೋಡೋದಕ್ಕೆ ಕೆಲವು ಜೆನೆಟಿಕ್ ಟೆಸ್ಟ್ಗಳಿದ್ದಾವೆ. ನಾವು ಸಾಮಾನ್ಯವಾಗಿ ಎಲ್ಲ ಪೇಷಂಟಲ್ಲೂ ಅದನ್ನು ಮಾಡಿಸೋದಿಲ್ಲ. ಅದನ್ನು ನಾವು ಅಸ್ಯೂಮ್ ಮಾಡಿಬಿಡ್ತೀವಿ ಜೆನೆಟಿಕ್ ಇರ್ಬೋದು ಅಂತ. ಯಾಕೆ ಅಂತಂದರೆ, ಈಗೇನು ನಾವು ಟೆಸ್ಟ್ ಮಾಡ್ತಿದ್ವಿ, ಒಂದು ಎಕ್ಸ್ಪೆನ್ಸಿವ್, ಹತ್ತತ್ರ ಒಂದು 30,000-40,000 ಖರ್ಚಾಗುತ್ತೆ ಒಂದೇ ಒಂದು ಟೆಸ್ಟಿಗೆ, ಜೆನೆಟಿಕ್ ಟೆಸ್ಟ್. ಎರಡನೇದ್ದು, ನಮಗೆ ಇನ್ನೂ ಪಕ್ಕಾ ಡೇಟಾ ಸಿಕ್ಕಿಲ್ಲ ಅಂತಂದರೆ, ಈ ಜೀನ್ ಅಂತೇನು ಒಂದು ನಮ್ಮ DNA ಇರೋ ಒಂದು ಸಣ್ಣ ಸೆಗ್ಮೆಂಟ್, ಅದು ಈ ಜೀನ್ನಲ್ಲಿ ಪ್ರಾಬ್ಲಮ್ ಇದ್ದರೆ ಈ ಥರ ಫಿಟ್ಸ್ ಬರಬೇಕು ಅಥವಾ ಇದೇ ಥರ ಫಿಟ್ಸ್ ಬರಬೇಕು ಅನ್ನೋದಕ್ಕೆ ಕೋರಿಲೇಷನ್ ಆಗಬೇಕು. ಈ ಜೀನ್ನಿಂದಾಗಿ ಇದೇ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ನಮ್ಮ ಹತ್ರ ಡೇಟಾ ಇರಬೇಕು, ತುಂಬ ಸ್ಟ್ರಾಂಗ್ ಡೇಟಾ ಇರಬೇಕು. ಅಂದರೆ ಸಾವಿರಾರು ಜನರಲ್ಲಿ ನಾವು ಸ್ಟಡಿ ಮಾಡಿ ನೋಡಿದ್ಮೇಲೆ ಈ ಜೀನಲ್ಲಿ ಪ್ರಾಬ್ಲಮ್ ಇದ್ದವ್ರು ಎಲ್ಲರಲ್ಲೂ ಇದೇ ಥರ ಫಿಟ್ಸ್ ಬಂದಿತ್ತು ಅಂತ ಒಂದು ಸಾವಿರಾರು ಜನರಲ್ಲಿ ನಾವು ಪ್ರೂವ್ ಮಾಡಿದ ಮೇಲೇ ಮಾತ್ರ ಈ ಜೀನ್ನಿಂದಾಗಿ ಇದೇ ಥರ ಫಿಟ್ಸ್ ಬರುತ್ತೆ ಅಂತ ನಾನು ನಿಮಗೆ ಖಾತ್ರಿಯಾಗಿ ಹೇಳ್ಬೋದು ವಿನಃ ಒಬ್ರಿಬ್ರಲ್ಲಿ ಮಾತ್ರ ಈ ರೀತಿ ಜೀನ್ ಪ್ರಾಬ್ಲಮ್ ಆಗ್ತಿದ್ದಂಗೆ ಇದೇ ಥರ ಫಿಟ್ಸ್ ಬರುತ್ತೆ ಅಂತ ಹೇಳೋದು ತುಂಬ ಕಷ್ಟ. ಈ ಜೆನೆಟಿಕ್ ಸ್ಟಡೀಸ್ನ ಶುರು ಮಾಡಿರೋದೇ ಇತ್ತೀಚೆಗೆ, ಒಂದು ದಶಕ ಅಥವಾ 2 ದಶಕದಿಂದ ಮಾಡ್ತಿದ್ವಿ. ಇನ್ನೂ ಡೇಟಾ ಕಲೆಕ್ಟ್ ಮಾಡ್ತಾನೆ ಇದೀವಿ ನಾವು. ಅಂದರೆ ಯಾವ ಜೀನ್ಗಳಿಂದಾಗಿ ಯಾವ ಥರ ಫಿಟ್ಸ್ ಬರಬಹುದು ಅಂತ ಇನ್ನೂ ಆ ಡೇಟಾನ ಅನಲೈಸ್ ಮಾಡ್ತಾನೆ ಇದೀವಿ. ಆದಷ್ಟು ನಾವು ಜೆನೆಟಿಕ್ ಟೆಸ್ಟ್. ಅದು ಇಲ್ಲಿ ಸಂಶಯ ಯಾಕೆ ಮೂಡ್ ಬರುತ್ತೆ ಅಂತ ಹೇಳಿದ್ರೆ, ಈ ಒಂದು ಅಸ್ತಮದ ಒಂದು ಪೇಷಂಟ್ ಡಾಕ್ಟರ್ ಬಳಿ ಹೋದಾಗ, ಅದು ಶುಗರ್ ಪೇಷಂಟ್ ಹೋದಾಗ ಕುಟುಂಬದಲ್ಲಿ ಯಾರಾದ್ರೂ ಇದೆಯಾ ಅಂತ ಮೊದಲನೇ ಪ್ರಶ್ನೆ ಹಾಕ್ತಾರೆ. ಹೌದು ಸರ್, ಹೌದು. ಆಗ ಅದು ಅಲ್ಲಿಂದ ಟ್ರಾನ್ಸ್ಫರ್ ಆಗಿದೆ ಹೇಳುವಂತಹ ಒಂದು ಪ್ರಶ್ನೆಯನ್ನ ನಮಗೊಂದು ಉತ್ತರ. ಕರೆಕ್ಟ್ ಸರ್, ಹೌದು ಹೌದು. ಆಗ ಈ ರೀತಿಯ ಇದ್ರಲ್ಲೂ ಸಾಧ್ಯತೆಗಳಿದೆಯಾ ಅಂತ ಹೇಳಿದ್ರೆ, ಅದು ಟ್ರಾನ್ಸ್ಫರ್ ಆಗಬಾರ್ದು ಹೇಳುವಂತಹ ಕುಟುಂಬ ತುಂಬಾ ಕಾಳಜಿ ಇರುತ್ತೆ. ಇಂಥದ್ದು ಏನಾದ್ರು ಇದೆಯಾ ಹೇಳಿ ಹಾಗೆ ನಿಮ್ಗೆ ಕ್ಲಾರಿಫಿಕೇಶನ್. ಹಾಗೆ DNA, ಇಂತಹ DNA ಇದು ಜೆನೆಟಿಕ್ ಲಿಂಕ್ ಆಗದೆ ಇರುವಂತದ್ದು ಸಾಧ್ಯತೆ ಇದೆ, ಹೇಳಿಕ್ ಬರೋದಿಲ್ಲ ಅಂತ ಹೇಳ್ತೀವಿ. ಇಲ್ಲ, ಜೆನೆಟಿಕ್ ಕಾಸ್ ಡೆಫಿನೆಟ್ಲಿ ಇದೆ ಫಿಟ್ಸ್ನಲ್ಲಿ. ಅಂದರೆ ಈಗ ನಾವೇನು ಹೇಳಿದ್ವಿ, ಇವೆಲ್ಲ ಟ್ಯೂಮರು, ಸ್ಟ್ರೋಕು, ಕಲೆಗಳು, ಇನ್ಫೆಕ್ಷನ್ಗಳು, ಸೋಡಿಯಮ್ಮು, ಗ್ಲೂಕೋಸ್ ಎಲ್ಲ ಬಿಟ್ಟು ನಾನು ಏನು ಹೇಳಿದ್ನಲ್ಲ, ಸಾಕಷ್ಟು ಕಾರಣಗಳು ಆನುವಂಶಿಕವಾಗಿ ಬರುವಂಥ ಸಾಧ್ಯತೆ ಇರೋವಂಥ ಕಾರಣಗಳೇ ಇದ್ದಾವೆ ನಮ್ಮ ಫಿಟ್ಸ್ನಲ್ಲಿ. ಬಟ್ ನಾನು ನಿಮ್ಗೆ ಇದೇ ಜೀನ್ ಸಮಸ್ಯೆಯಿಂದಾಗಿ ಇದೇ ಥರದ ಫಿಟ್ಸ್ ಬರ್ತಿದೆ ಅಂತ ಹೇಳಬೇಕು ಅಂತಂದರೆ ಅದಕ್ಕೆ ನನಗೆ ಸಾಕಷ್ಟು ಡೇಟಾ ಬೇಕು, ಅದಕ್ಕೆ ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗುತ್ತೆ. ನಾನು ಆ ಜೀನ್ನಿಂದಾಗಿ ಇದೇ ಫಿಟ್ಸ್ ಬರ್ತಿದೆ ಅಂತ ಅಸೋಸಿಯೇಟ್ ಮಾಡ್ತಾ ಹೋಗ್ಲಿಕ್ಕೆ ಸುಮಾರು ಟೈಮ್ ಬೇಕಿನ್ನ. ಈಗ ಅಸ್ತಮ ಏನಾಗುತ್ತೆ ಅಂದರೆ ಅದು ಒಂದೇ ಪ್ರಕಾರದ ರೋಗ, ಶುಗರ್ ಏನಾಗುತ್ತೆ ಅದು ಒಂದೇ ಪ್ರಕಾರದ ರೋಗ, ಅದಕ್ಕೂ ಸಾಕಷ್ಟು ಜೀನ್ಗಳಿಂದಾಗಿ ಬರ್ತಿರ್ಬೋದು.
ಬಟ್ ನಾವು ಹೇಳೋದೇನು ಅಂತಂದ್ರೆ ಅದಕ್ಕೆ ಸ್ಟಡಿ ಮಾಡಿ ಟಾರ್ಗೆಟೆಡ್ ಅದೇ ಜೀನಿಂದಾಗಿ ಆಗ್ತಿರೋ ಸಮಸ್ಯೆಗೆ ನಾವು ಟಾರ್ಗೆಟೆಡ್ ಏನಾದ್ರು ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಿದ್ರೆ ಮಾತ್ರ ಇವತ್ತು ಜೆನೆಟಿಕ್ ಟೆಸ್ಟ್ ಮಾಡಿಸೋದ್ರಲ್ಲಿ ಏನಾದ್ರು ಒಂದು ವ್ಯಾಲ್ಯೂ ಸಿಗುತ್ತೆ. ಈಗ ನಾನು ನಿಮಗೆ ಬರೀ ಈಗ ನನಗೆ ಗೊತ್ತು ಅದು ಜೆನೆಟಿಕಲಿ ಬಂದಿರ್ಬೋದು ಅಂತ, ನಾನು ನಿಮ್ಮ ಕಡೆಯಿಂದ ನಾನು 40,000 ರೂಪಾಯಿದು ಒಂದು ಟೆಸ್ಟ್ ಮಾಡಿಸಿ ಹೌದ್ರಿ ನಿಮ್ಗೆ ಆನುವಂಶಿಕವಾಗಿನೇ ಬರ್ತಿದೆ ಅಂತ ಹೇಳಿ ನನ್ನ ಟ್ರೀಟ್ಮೆಂಟ್ ಏನಾದ್ರು ಚೇಂಜ್ ಮಾಡೋವಂಥದ್ದಿದ್ರೆ ಮಾತ್ರ ನಾನು ನಿಮ್ಮಲ್ಲಿ ಆ ಟೆಸ್ಟ್ ಮಾಡಿಸ್ತೀನಿ. ಟ್ರೀಟ್ಮೆಂಟ್ ಚೇಂಜ್ ಆಗ್ತಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಸುಮ್ಮನೆ 40,000 ರೂಪಾಯಿ ಖರ್ಚು ಅರ್ಥ ಇಲ್ಲ. ಇಲ್ಲ ಕೆಲವೊಂದೊಂದು ಪ್ರಶ್ನೆ ಏನಿರುತ್ತೆ ಅಂತಂದ್ರೆ ಈಗ ಇನ್ನು ಇದು ಮದುವೆ ಆಗಿರೋದಿಲ್ಲ ಗಂಡು ಮಗುಗೆ ಅಥವಾ ಹೆಣ್ಣು ಮಗುಗೆ, ಈಗ ನಾನು ನಮ್ಮ ಫ್ಯಾಮಿಲಿಲಿ ಅದು ಫಿಟ್ಸ್ ಇದೆ, ಎಪಿಲೆಪ್ಸಿ ಇದೆ, ನಾಳೆ ಮದುವೆ ಆಗಿ ನಾನು ಏನಾದ್ರು ಮಕ್ಕಳು ಮಾಡ್ಕೊಂಡ್ರೆ ನನಗೆ ಆ ಫಿಟ್ಸ್ ಮಗುಗೆ ಆ ಫಿಟ್ಸ್ ಬರಬಹುದಾ? ಅದನ್ನ ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ನೀವು ಜೆನೆಟಿಕ್ ಟೆಸ್ಟ್ ಅವಾಗ ಮಾಡಿಸ್ಲೇಬೇಕಾಗತ್ತೆ. ಆಮೇಲೆ ಆ ಜೆನೆಟಿಕ್ ಎಕ್ಸ್ಪರ್ಟೇ ಬೇರೆ ಸೆಪರೇಟ್ ಆಗಿರ್ತಾರೆ. ಅವ್ರು ನಿಮ್ಮನ್ನ ನೋಡ್ಬಿಟ್ಟು ಯಾವ ರೀತಿ ಜೀನ್ ಮ್ಯೂಟೇಷನ್ ನಿಮ್ಮ ಜೆನೆಟಿಕ್ ಟೆಸ್ಟ್ನಲ್ಲಿ ಕಂಡು ಬಂದಿದೆ ಅಂತ ನೋಡಿ, ಈ ಜೀನ್ ಪ್ರಾಬ್ಲಮ್ ಆದರೆ ಇಷ್ಟು ಸಾಧ್ಯತೆ ಇದೆ ನಿಮ್ಮ ಮಕ್ಕಳಿಗೆ ಫಿಟ್ಸ್ ಬರೋದು ಅಂತ ಹೇಳ್ತಾರೆ. ಅದರ ಆಧಾರದ ಮೇಲೂ ನೀವು ಡಿಸೈಡ್ ಮಾಡ್ಬೋದು. ಬಟ್ ಇದೆಲ್ಲ ತುಂಬ ಅಡ್ವಾನ್ಸ್, ನಾನು ಅದೇ ಹೇಳಿದ್ನಲ್ಲ, ತುಂಬ ಡೀಪ್ ಕ್ವಶನ್ ಕೇಳಿದ್ರೆ ನೀವು ಅಂತ, ತುಂಬ ಅಡ್ವಾನ್ಸ್ಡ್ ಇದು. ಇದಕ್ಕೂ ಫೆಸಿಲಿಟಿ ಇದೆ, ಡೆಫಿನೆಟ್ಲಿ ಜೆನೆಟಿಕ್ ಟೆಸ್ಟ್ ಮಾಡಿಸಿ ನೋಡ್ಬೋದು, ಇದಕ್ಕೂ ಫೆಸಿಲಿಟಿ ಇದೆ. ಕೆಲವು ನಾವು ಬೆಂಗಳೂರಲ್ಲಿ ಇದ್ದಾಗ ಈ ಥರ ಸಾಕಷ್ಟು ಪೇಷಂಟ್ಸ್ ಬಂದಿರೋರು ಮಾಡಿಸೂ ಇದ್ವಿ ಕೂಡ, ಅದಕ್ಕೆ ಪರಿಹಾರನೂ ಕೊಟ್ಟಿದ್ವಿ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕೊನೆಯದೊಂದು ಪ್ರಶ್ನೆ ತಮ್ಮನ್ನು ಕೇಳಬೇಕು. ಈ ಮೂರ್ಛೆ ರೋಗಕ್ಕೆ ಒಳಗಾದವರು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ, ಮಾನಸಿಕವಾಗಿ ಕೂಗಿ ಬಿಡ್ತಾರೆ, ಅವ್ರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ನಾವು ಖಿನ್ನತೆಗೆ ಬಹಳ ಬೇಗ ಹೋಗ್ಬೇಡಿ, ಖಿನ್ನತೆಗೆ ಹೋಗ್ಬೇಡಿ. ಇದ್ರೊಳಗೆ 60-70% ಕಾಂಟ್ರಿಬ್ಯೂಷನ್ ನಮ್ಮ ಅಕ್ಕಪಕ್ಕದವ್ರು ಹೆಂಗಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಈಗ ನನಗೆ ಫಿಟ್ಸ್ ಇದೆ ಅಂತಂದ್ರೆ ಯಾವ ರೀತಿ ನನ್ನನ್ನು ನೋಡ್ತಾರೆ ಅನ್ನೋದ್ರ ಮೇಲೆ ನನಗೆ ಖಿನ್ನತೆ ಬರುತ್ತೆ. ಒಂದು 20-30% ನನ್ನಲ್ಲೂ ಇರುತ್ತೆ, ಬಿಡಿ ನನಗೆ ಯಾಕೆ ಫಿಟ್ಸ್ ಬರ್ತಿದೆ, ನನಗೆ ಬರ್ತಿದೆಯಲ್ಲ ಅಂತಲೂ ಬೇಜಾರಾಗುತ್ತೆ. ಬಟ್ ಇದನ್ನ ನೀವು ವೈಜ್ಞಾನಿಕವಾಗಿ ಇದೊಂದು ನರಕ್ಕೆ ಸಂಬಂಧಪಟ್ಟ, ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆ ಅಂತ ತಗೊಳ್ಳಿ. ಇದು ನಿಮ್ದು ಸುಮಾರು ಫೇಮಸ್ ಪರ್ಸನಾಲಿಟಿಗಳಿದ್ದಾರೆ, ನೀವು ಗೂಗಲ್ ಮಾಡಿ ನೋಡಿ, ಇಂಟರ್ನೆಟ್ನ ನೋಡಿ, ಸಾಕಷ್ಟು ಸೆಲೆಬ್ರಿಟೀಸಿಗೆ ಫಿಟ್ಸ್ ಇರೋವಂಥವ್ರು ಸೆಲೆಬ್ರಿಟೀಸ್ ಗೆದ್ದು ಬಂದಿದ್ದಾರೆ. ಸೊ ಇದೇನು ದೊಡ್ಡ ವಿಷಯ ಅಲ್ಲ. ಈಗ ಹೆಂಗೆ ನಾನು ಬೇರೆ ಅಂಗ ಮೆದುಳು ಥರನೇ ಹಾರ್ಟ್ ಇದೆ, ಲಿವರ್ ಇದೆ, ಜಠರ ಇದೆ, ಎಲ್ಲ ಇದೆ. ಆ ರೀತಿ ಅಂಗಗಳಿಗೆ ಸಮಸ್ಯೆ ಆದಾಗ ರೋಗ ಲಕ್ಷಣಗಳು ಏನು ಬರ್ತವೋ ಅದೇ ರೀತಿ ಮೆದುಳಿಗೆ ಸಮಸ್ಯೆ ಆದಾಗ ಇದೊಂದು ರೋಗ ಲಕ್ಷಣ ಫಿಟ್ಸ್ ಬಂದಿರೋದು. ಇದ್ರ ಬಗ್ಗೆ ಖಿನ್ನತೆ ಬೇಡವೇ ಬೇಡ. ಬಟ್ ಡೆಫಿನೆಟ್ಲಿ ಇದನ್ನ ಇಗ್ನೋರ್ ಮಾಡಿ ಅಂತ ಹೇಳೋದಿಲ್ಲ. ನೀವು ನ್ಯೂರಾಲಜಿಸ್ಟ್ನ ಭೇಟಿ ಮಾಡಿ ಅವ್ರು ಇದು ಯಾವ ರೀತಿಯಾದ ಫಿಟ್ಸ್, ಯಾವ ಸಿಂಡ್ರೋಮ್ ಅಂತ ಗೊತ್ತು ಮಾಡ್ಕೊಂಡು ಅದಕ್ಕೆ ಮಾತ್ರ ಕೊಟ್ಟರೆ ನಿಮ್ಮ ನಾರ್ಮಲ್ ಲೈಫ್, ಅಬ್ಸಲ್ಯೂಟ್ಲಿ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು. ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕ. ಸರ್ ಒಂದು ಪ್ರಶ್ನೆ, ಕೊನೆಯ ಪ್ರಶ್ನೆ, ಈ ಬಾಯಿಂದ ನೊರೆ ಹೋಗೋದು ಅಂತೆಲ್ಲ ಅದನ್ನ ಏನಾದ್ರು ಮುಟ್ಟಿದ್ರೆ ಇನ್ನೊಬ್ಬರಿಗೆ ರೋಗ ದಾಖಲೆ, ಯಾಕಂದ್ರೆ ತುಂಬಾ ಜನರಿಗೆ ಅವರ ಹತ್ತಿರಕ್ಕೆ ಹೋಗಿ ಟ್ರೀಟ್ ಮಾಡ್ಲಿಕ್ಕೆ ಭಯ ಪಡ್ತಾರೆ. ಬಹುಶಃ ನಾವು ಸಡನ್ ದಾರಿಲಿ ಹೋಗ್ತಿರುವಾಗ ನನ್ನ ಅನುಭವಕ್ಕೆ ಬಂದಿದ್ದಂಥದ್ದು, ಸಡನ್ ಹೋಗಿ ಎತ್ತಿ ಬಿಡ್ತೇವೆ, ಮಾಡ್ಬಿಡ್ತೇವೆ, ಎಲ್ಲವೂ ಮಾಡ್ತಾರೆ, ಆಮೇಲೆ ಅವ್ರಿಗೇನೋ ತೊಂದರೆ ಬರುತ್ತಾ, ಮತ್ತೊಂದು ಬರುತ್ತಾ, ಇದರಿಂದ ಹರಡುವಂತ ಕಾಯಿಲೆ ಅಲ್ಲ, ಮತ್ತೆ ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದಲ್ಲ. ಇದು ಸಾಮಾನ್ಯವಾಗಿ ಬರುವಂತ ಕಾಯಿಲೆಯಲ್ಲಿ ಶುಗರ್, BP ಹೇಗಿದೆ ಅದೇ ರೀತಿ ಬರುವಂತ ಕಾಯಿಲೆಗಳು. ಮತ್ತೆ ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೂ ಇಲ್ಲ, ಭಾಳ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಭಾಳ ಸುದೀರ್ಘವಾಗಿ 1 ಗಂಟೆಗಳ ಕಾಲ ಬಹುಶಃ ಮತ್ತಷ್ಟು ಪ್ರಶ್ನೆಗಳಿತ್ತು. ಮತ್ತೆ ಪುನಃ ಡಾಕ್ಟರ್ ಅರವಿಂದ್ ಸರ್ನ ಕರೆಸ್ಕೊಳ್ತೇವೆ. ಯಾಕೆಂತೇಳಿದರೆ ನಾವು ಪ್ರತಿ ಬಾರಿ ಹೇಳ್ತೇವೆ ವೈದ್ಯ ನಾರಾಯಣೋ ಹರಿ ಅಂತ. ನಾವೆಲ್ಲ ವಿಶ್ವಾಸಗಳನ್ನು ಡಾಕ್ಟರ್ ಮೇಲೆ ಹಾಕಿ ದೇವಸ್ಥಾನ ಅಂತೇಳಿ ವಿಶ್ವಾಸದಿಂದ ನಾವು ಆಸ್ಪತ್ರೆಗೆ ಬರುವಂಥದ್ದು. ಬಹುಶಃ ನಮ್ಮ ಇಡೀ ಕಾಯಿಲೆಗಳು ಗುಣಮುಖರಾಗೋದು ಹೇಗೆ ಅಂತೇಳಿದರೆ ವೈದ್ಯರ ಕೇವಲ ಒಂದು ಮಾತಿನಿಂದ, ಇಲ್ಲ ನೀವು ಚೆನ್ನಾಗಿದ್ದೀರಾ, ನೀವು ಆರೋಗ್ಯವಾಗಿದ್ದೀರಾ ಅಂತ ಹೇಳ್ಬಿಟ್ರೆ ಎಲ್ಲೊಂದು 100 ವರ್ಷ ನಾವು ಪಡ್ಕೊಂಡಾಗಿ ಅಂತ ಹೇಳುವಂಥದ್ದು. ಅದ್ರ ಜೊತೆಗೆ ಮೂರ್ಛೆ ರೋಗ ಅಂತ ಹೇಳುವಂಥದ್ದು ಬಹುಶಃ ಆರಂಭದಲ್ಲಿ ಡಾಕ್ಟರ್ ಇದು ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ. ಯಾವ ವರ್ಷಕ್ಕೆ ಯಾವ ಏಜಿಗೆ ಬರುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ. ಹುಟ್ಟಿದ ನವಜಾತ ಶಿಶುವಿನಿಂದ ಹಿಡಿದು ನಾವು ಸಾಯುವವರೆಗೆ ಕೂಡ ಇದು ಯಾವ ಕ್ಷಣದಲ್ಲಾದರೂ ಈ ರೋಗಗಳು ಬರ್ಬೋದು. ಮುನ್ನೆಚ್ಚರಿಕೆ ಕ್ರಮಗಳೇನು ಅಂತ ಹೇಳೋದನ್ನು ಕೂಡ ಹೇಳಿದರು. ಮತ್ತು ಯಾವ ವಂಶ ಪಾರಂಪರ್ಯವೂ ಕೂಡ ಖಂಡಿತವಾಗಿ ಇರುತ್ತೆ. ಅದರಲ್ಲೂ ಮದುವೆ ಆಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಈ ಪ್ರೆಗ್ನೆನ್ಸಿ ಆಗೋ ಸಂದರ್ಭದಲ್ಲಿ ಮಾತ್ರ ಖಂಡಿತವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಆ ಸುದೀರ್ಘವಾದ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಡಾಕ್ಟ್ರೇ ಹೇಳಿದ ಅರವಿಂದ್ ಸರ್ 3 ರಿಂದ 5 ವರ್ಷಗಳ ಕಾಲ ಸುದೀರ್ಘವಾದ ಟ್ರೀಟ್ಮೆಂಟನ್ನು ತಗೊಳ್ಬೇಕಾಗುತ್ತೆ. ಈ ಎಲ್ಲ ಟ್ರೀಟ್ಮೆಂಟ್ಗಳು ಬೇಕು ನಿಮಗೆ ಮೂರ್ಛೆ ರೋಗದ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಆಗಬೇಕು ಅಂತ ಹೇಳಿದರೆ ಮೈಸೂರಿನ ಮಲ್ಟಿ ಸ್ಪೆಷಾಲಿಟಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಿ ಖ್ಯಾತ ನರರೋಗ ತಜ್ಞರಾದ ಅರವಿಂದ್ ಸರ್ ಅವರಿದ್ದಾರೆ. ಬಹುಶಃ ಡಾಕ್ಟರ್ ಅಂತಲೇ ಅನಿಸಲ್ಲ, ಮುಕ್ತವಾಗಿ ಎಲ್ಲ ಪ್ರಶ್ನೆಗೂ ಸುದೀರ್ಘವಾದ ಚರ್ಚೆಗೆ ಪಾಲ್ಗೊಂಡು ಸಮಗ್ರವಾದ ಮಾಹಿತಿಯನ್ನು ನಮಗೆ ನೀಡಿದ್ದೀರಾ ಸರ್. ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತು ಅಂತೇಳಿ ತೃಪ್ತಿಯೊಂದು ಈ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೇನೆ. ಬಹುಶಃ ಪಿಟ್ಸ್ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ರೆ ತಮ್ಮನ್ನು ಸಂಪರ್ಕ ಮಾಡಬಹುದು ಅಂತ ಕೂಡ ನಾವು ಹೇಳಿದ್ದೇವೆ. ಡಾಕ್ಟರ್ ಅರವಿಂದ್ ಸರ್ ನಿರಂತರವಾಗಿ ತಮಗೆ ಮೈಸೂರಿನಲ್ಲಿ ಸಿಗ್ತಾರೆ. ಮೈಸೂರಿನ
ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಖಂಡಿತವಾಗಿ ಭೇಟಿಯಾಗ್ಬೋದು ಅಂತ ಹೇಳ್ತಾ, ಮುಂದಿನ ತಿಂಗಳು ಮತ್ತೊಬ್ಬ ಡಾಕ್ಟರೊಂದಿಗೆ ಮತ್ತೆ ನಾನು ಸಂಜೀವಿನಿ ಕಾರ್ಯಕ್ರಮಕ್ಕೆ ಬರ್ತೇನೆ. ಮೈಸೂರಿನ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡಂಥ ಡಾಕ್ಟರ್ ಅರವಿಂದ್ ಆರ್ವಿ ಅವರಿಗೆ ಕೃತಜ್ಞಪೂರ್ವಕ ವಂದಿಸಿದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಸಕಾಲಿಕ ಸುದ್ದಿ, ಸದಾಭಿರುಚಿ ಮನೋರಂಜನೆಗಾಗಿ ನೋಡ್ತಾನೆ ಇರಿ ಚಿತ್ತಾರ ವಾಹಿನಿ. ನಮಸ್ಕಾರ.